ಧ್ಯಾನವನ್ನು ಮಾಡೋಣ. ತದನಂತರ ನಾವು ಮೌನ ಧ್ಯಾನವನ್ನು ಮಾಡೋಣ. ಇನ್ನೊಂದೇನು ಅಂತಂದರೆ, ಈ ಎರಡೂ ಅನುಭವದ ಬಗ್ಗೆ ಶನಿವಾರ ದಿನ ತಾವು ಅಭಿಪ್ರಾಯವನ್ನು ನೀಡಬೇಕು ಅಂತ ಕೇಳ್ಕೊಳ್ತೇನೆ. ಯಾಕಂದರೆ ಶನಿವಾರ ನಮ್ಮ ಈ 41 ದಿನಗಳ ಮಂಡಲ ಕಾರ್ಯಕ್ರಮ ಕೊನೆಗೊಳ್ಳುತ್ತೆ. ತಮ್ಮ ಅಭಿಪ್ರಾಯದಿಂದ ನಾವು ಇದನ್ನು ಬದಲಾಯಿಸತಕ್ಕಂಥದ್ದು, ಸುಧಾರಣೆ ಮಾಡಿಕೊಳ್ಳತಕ್ಕಂಥದ್ದನ್ನು ಸಹ ಮಾಡ್ಕೋಬಹುದಾಗಿದೆ. ಎಲ್ಲರೂ ಸಹ ಯಾವುದೇ ಚಿಂತೆ ಇಲ್ಲದೆ, ಯಾವುದೇ ಬಿಗಿತ್ವ ಇಲ್ಲದೆ, ಯಾವುದೇ ದೇವರ ನಾಮ ಆಗಲಿ ಅಥವಾ ಜಪ ಆಗಲಿ ಅಥವಾ ಶ್ಲೋಕ ಆಗಲಿ ಇಲ್ಲದೆ ನಿರಾಳವಾಗಿ ಕೂತ್ಕೊಳ್ಳಿ. ಮನಸ್ಸಿನಲ್ಲಿ ಯಾವುದೇ ಚಿಂತೆ ಬೇಡ, ಯಾವುದೇ ದುಗುಡ ಬೇಡ. ಎಲ್ಲರ ಗಮನ ಕೇವಲ ತಾವು ಆಡುವ ಉಸಿರಿನ ಮೇಲೆ ಇರಲಿ. ನಾವು ಮಾಡತಕ್ಕಂತಹ ಧ್ಯಾನ ಆನ, ಅಪಾನ, ಸತಿ ಧ್ಯಾನ. ಆನ ಅಂದರೆ ನಾವು ಒಳಗೆ ತೆಗೆದುಕೊಳ್ಳತಕ್ಕಂಥ ಉಸಿರು, ಅಪಾನ ಅಂದರೆ ನಾವು ಹೊರಗೆ ಬಿಡತಕ್ಕಂತಹ ಉಸಿರು. ಈ ತೆಗೆದುಕೊಳ್ಳುವ ಹಾಗೂ ಬಿಡುವ ಉಸಿರನ್ನು ಗಮನಿಸಿದಾಗ ಆಗುವ ಮಿಲನವೇ ನಮ್ಮ ಸತಿ ಧ್ಯಾನ. ಈ ಉಸಿರಿನಿಂದಲೇ ನಮ್ಮ ಪ್ರಾಣ, ಉಸಿರಿನಿಂದಲೇ ನಮ್ಮ ಈ ದೇಹ. ಉಸಿರಿದ್ದರೆ ನಮ್ಮ ಜೀವ ಅಥವಾ ಪ್ರಾಣ ರಕ್ಷಣೆ. ಆದ್ದರಿಂದ ಎಲ್ಲರೂ ಸಹ ಯಾವುದೇ ಒಂದು ದ್ವಂದ್ವ ಇಲ್ಲದೆ, ಗೊಂದಲ ಇಲ್ಲದೆ ನಿರಾಳವಾಗಿ ತಮ್ಮ ಧ್ಯಾನವನ್ನು ಮಾಡಲು ಹೋಗೋಣ. You see the symptom, we help you find the cause. Book the package advanced. 49 tests at ₹1100 only. Get free home sample collection. Get tested now.
ಮಾಸ್ಟರ್ಸ್, ಇನ್ನು 10 ನಿಮಿಷಗಳ ಕಾಲ ಮೌನ ಧ್ಯಾನವನ್ನು ಮಾಡೋಣ. ಯಾರು ಸಹ ಕಣ್ಣು ತೆರೆಯಬೇಡಿ. ನಿರಾಳವಾಗಿ ಆಳವಾದ ಮೌನ ಧ್ಯಾನ, ಶೂನ್ಯ ಧ್ಯಾನವನ್ನು ಮಾಡೋಣ.
ಮಾಸ್ಟರ್ಸ್, ಇನ್ನು ಕೇವಲ 2 ನಿಮಿಷಗಳ ಶೂನ್ಯ ಧ್ಯಾನವನ್ನು ಮಾಡೋಣ. ಮಾಸ್ಟರ್ಸ್, ಇನ್ನು ಕೇವಲ 30 ಸೆಕೆಂಡುಗಳ ಧ್ಯಾನವನ್ನು ಮಾಡೋಣ. ಇನ್ನು ಕೇವಲ 10 ಸೆಕೆಂಡುಗಳ ಧ್ಯಾನ. ಎಲ್ಲರೂ ಸಹ ಧ್ಯಾನದಿಂದ ದೇಹ ಎಚ್ಚರಿಕೆಗೆ ಬನ್ನಿ. ಯಾರು ಕಣ್ಣು ತೆರೆಯಬೇಡಿ. ಎಲ್ಲರೂ ಸಹ ಧ್ಯಾನದಿಂದ ದೇಹ ಎಚ್ಚರಿಕೆಗೆ ಬನ್ನಿ. ಯಾರು ಸಹ ಕಣ್ಣು ಬಿಡಬೇಡಿ. ಒಂದು, 2, 3, 4, 5. ಎಲ್ಲರೂ ಸಹ ನಿಧಾನವಾಗಿ ತಮ್ಮ 2 ಕೈಗಳನ್ನು ಬಿಡಿಸಿಕೊಂಡು ತಮ್ಮ 2 ಕಣ್ಣುಗಳ ಮೇಲೆ ಇಟ್ಟುಕೊಳ್ಳಿ. 5 ಸೆಕೆಂಡುಗಳ ಕಾಲ ಕಣ್ಣು ತೆರೆಯಬೇಡಿ. 1, 2, 3, 4, 5. ಎಲ್ಲರೂ ಸಹ ನಿಧಾನವಾಗಿ ತಮ್ಮ 2 ಕೈಗಳ ಹಸ್ತವನ್ನು ನೋಡುತ್ತಾ ನಿಧಾನವಾಗಿ ತಮ್ಮ 2 ಕಣ್ಣುಗಳನ್ನು ತೆರೆಯಿರಿ. ಎಲ್ಲರೂ ಸಹ ವಿಡಿಯೋವನ್ನು ಆನ್ ಮಾಡಿಕೊಳ್ಳಿ. 40 ನಿಮಿಷಗಳ ಕಾಲ ಧ್ಯಾನವನ್ನು ಮಾಡಿದ ತಮಗೆಲ್ಲರಿಗೂ ಸಹ ಧನ್ಯವಾದಗಳು. ಹಾಗೆಯೇ ಈ ಧ್ಯಾನಕ್ಕೆ ಸಹಕರಿಸಿದ ಪ್ರಕೃತಿ ಮಾತೆಗೂ ಸಹ ವಂದನೆಗಳು. ಹಾಗೂ ಈ ಧ್ಯಾನಕ್ಕೆ ಸಹಕರಿಸಿದ ನಮ್ಮ ದೇಹಕ್ಕೂ ಸಮೇತ ನಾವು ಚಪ್ಪಾಳೆಯೊಂದಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ನಮ್ಮ ಮುಂದಿನ ಕಾರ್ಯಕ್ರಮ ಸ್ವಾಧ್ಯಾಯ. ಈ ದಿನ ಈ ಕ್ಷಣದ ಶಕ್ತಿ ಎಂಬಂತಹ ವಿಷಯದ ಬಗ್ಗೆ ಮಾತನಾಡಲಿದ್ದಾರೆ ನಮ್ಮ ಇದೇ ವೇದಿಕೆಯ ಹಿರಿಯ ಮಾಸ್ಟರ್ ಆಗಿರತಕ್ಕಂತಹ ಹಾಗೂ ಈ ವೇದಿಕೆಯಲ್ಲಿ ಕೊಡತಕ್ಕಂತಹ ಎಲ್ಲ ಧ್ಯಾನ ಹಾಗೂ ಜ್ಞಾನವನ್ನು ಬಹಳ ಅನುಭವಿಸತಕ್ಕಂತಹ ಎಲ್ಲವನ್ನ ಮಾಡತಕ್ಕಂತಹ ನಿರ್ವಹಿಸತಕ್ಕಂತಹ ಶಕ್ತಿಯನ್ನು ಹೊಂದಿರತಕ್ಕಂತಹ ಶ್ರೀಮತಿ ನಂದಾ ಮೇಡಮ್ ಅವರು. ಇವರಿಗೆ
ಈ ವೇದಿಕೆಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ನಾನು ಸ್ವಾಗತವನ್ನ ಕೋರ್ತೇನೆ. ಓವರ್ ಟು ಯು ಮ್ಯಾಮ್. ನಂದಾ ಮ್ಯಾಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ ಮೇಡಮ್. ಎಸ್, ನಾನು ಈ ನನ್ನ ಸ್ವಾಧ್ಯಾಯವನ್ನು ಪ್ರಾರಂಭಿಸುವ ಪೂರ್ವದಲ್ಲಿ ಮಹಾವತಾರ್ ಬಾಬಾಜಿಯವರನ್ನ, ಜಗತ್ತಿಗೆ ಆನಪಾನ ಸತಿ ಧ್ಯಾನವನ್ನು ಹೇಳಿಕೊಟ್ಟಂತ ಪಿತಾಮಹ ಪತ್ರಿಜಿ ಗುರುಗಳನ್ನ ಹಾಗೂ ಎಲ್ಲ ದಿವ್ಯ ಚೈತನ್ಯಗಳನ್ನ, ತಂದೆ ತಾಯಿಗಳನ್ನ ನೆನೆಯುತ್ತಾ ಇಂದಿನ ಕಾರ್ಯಕ್ರಮವನ್ನ ಧ್ಯಾನ ಹಂಚಿಕೆಯನ್ನ ಪ್ರಾರಂಭಿಸ್ತೇನೆ. ಈ ನನ್ನ ಧ್ಯಾನ ಹಂಚಿಕೆಗೆ ಅವಕಾಶ ಮಾಡಿಕೊಟ್ಟಂತ ರೇವತಿ ಮೇಡಮ್ ಅವರಿಗೂ ಹಾಗೂ ಈ ಸೆಷನ್ ನಲ್ಲಿ ಹಾಜರಿದ್ದಂತ ಎಲ್ಲ ಆತ್ಮಬಂಧುಗಳಿಗೂ, ಯೂಟ್ಯೂಬ್ ನಲ್ಲಿ ವೀಕ್ಷಿಸಿರುವಂತ ಎಲ್ಲ ಆತ್ಮಬಂಧುಗಳಿಗೂ ನನ್ನ ವಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಧ್ಯಾನ ಹಂಚಿಕೆಯನ್ನ ಪ್ರಾರಂಭಿಸ್ತೇನೆ ಮಾಸ್ಟರ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಈ ಕ್ಷಣದ ಶಕ್ತಿ, ಈ ವಿಷಯದ ಕುರಿತು ನನಗೆ ರೇವತಿ ಮೇಡಮ್ ಅವರು ಸ್ವಾಧ್ಯಾಯ ಮಾಡಲು ಒಂದು ದಿವಸ ಕಾಲ್ ಮಾಡಿ ಹೇಳಿದ್ರು. ಆಯ್ತು ಅಂತ ನಾನು ಒಪ್ಕೊಂಡ್ಬಿಟ್ಟೆ. ಯಾಕೆಂದ್ರೆ ಪಿರಮಿಡ್ ಮಾಸ್ಟರ್ ಆದ್ರೂ ಇಲ್ಲ ಅಂತ ಹೇಳ್ಬಾರ್ದು ಅಂತ ಅನ್ನೋದೊಂದು ಗುರುಜಿ ಅವ್ರು ಹೇಳಿದ್ರು. ಆಯ್ತು ಅಂತ ಒಪ್ಕೊಂಡ ತಕ್ಷಣ ನನ್ನ ಹತ್ರ ಇಲ್ಲಿ ಯಾವುದೇ ಪುಸ್ತಕ ಇರ್ಲಿಲ್ಲ. ಈ ಕ್ಷಣದ ಶಕ್ತಿ ಬಗ್ಗೆ ನನ್ನ ಹತ್ರ ಯಾವ್ದು ಬುಕ್ ಇರ್ಲಿಲ್ಲ. ಅವಾಗ ನಾನು ಏನ್ ಆಯ್ಕೆ ಮಾಡ್ಕೊಂಡೆ ಅಂತಂದ್ರೆ, ನಮ್ಮ PMC ಚಾನಲ್ ಅಲ್ಲಿ ಯಾರಾದ್ರೂ ಈ ವಿಷಯದ ಬಗ್ಗೆ ಸ್ವಾಧ್ಯಾಯ ಕೊಟ್ಟಿದ್ರ ಹಿರಿಯ ಮಾಸ್ಟರ್, ಪಿರಮಿಡ್ ಮಾಸ್ಟರ್ ಅಂತ ನಾನು ನೋಡಿದೆ. ಅಲ್ಲಿ ಒಬ್ರದ್ದು ಅಯ್ಯಪ್ಪ ಪಿಂಡಿ ಅವ್ರದ್ದೊಂದು ವಿಡಿಯೋ ಸಿಕ್ತು. ನಂತರ ಯೂಟ್ಯೂಬ್ ನಲ್ಲಿ ಮತ್ತೆ ಸರ್ಚ್ ಮಾಡಿದೆ, ಇನ್ನೂ ಕೆಲವು ಪಾಯಿಂಟ್ಸ್ ಬೇಕಲ್ಲ ಅಂತಂದು ಮಾಡಿದಾಗ ಇನ್ನೊಬ್ರು ಹಿರಿಯ ಸಾಧಕರು ಈ ಕ್ಷಣದ ಬಗ್ಗೆ ಒಂದು ವಿಡಿಯೋನ ಮಾಡಿಕೊಟ್ಟಿದ್ರು. ಆ ವಿಡಿಯೋ ನೋಡಿದ ತಕ್ಷಣ ನನ್ಗನಿಸ್ತು, ಗುರುಜಿಯವ್ರು ಎಂತ ವಿಷಯವನ್ನ ಆಯ್ಕೆ ಮಾಡಿಕೊಟ್ಟಿದ್ದಾರಲ್ಲ ಅಂತಂದು ನನ್ಗ ಬಹಳ ಸೋಜಿಗೆ ಅನಿಸ್ತದು, ಬಹಳ ಆಶ್ಚರ್ಯನೂ ಆಯ್ತು. ಅವಾಗಂದ್ರೆ ನಮಗ ಈ ಕ್ಷಣ ಅಂತಂದ್ರೆ, ಈ ಕ್ಷಣದಲ್ಲಿ ನೀವು ಕ್ಲಾಸ್ ಕೇಳ್ತಾ ಇದ್ದೀರಿ, ನಾನು ಸ್ವಾಧ್ಯಾಯ ಮಾಡ್ತಾ ಇದ್ದೇನೆ. ಅದೇ ಕ್ಷಣ, ಆ ಕ್ಷಣದ ಬಗ್ಗೆ ಅಂದ್ರೆ ಅದು ನೋಡಲಿಕ್ಕೆ ಒಂದು ಕ್ಷಣ, ಆದ್ರೆ ಅದು ಎಷ್ಟೊಂದು ಅದ್ಭುತ ಅಂತ ಅನ್ನೋದು ನನ್ಗೆ ಕಳಿಸ್ತು. ಅದನ್ನ ನಾನು ಮೊದ್ಲ ಸ್ವಲ್ಪ ಆದ್ರೂ ಅಳವಡಿಸ್ಕೊಳ್ಬೇಕಲ್ಲ, ನಾನು ಇಲ್ಲಿ ಸ್ವಾಧ್ಯಾಯ ಮಾಡ್ತಿದ್ದೇನೆ ಅಂತಂದು ನನ್ನಲ್ಲಿ ನಾನು ನೋಡ್ಕೋತಾ ಹೋದಾಗ 100% ಅಂತೂ ಅಳವಡಿಸ್ಕೊಳಕ್ ಆಗಿಲ್ಲ. ಆದ್ರೆ ಅದನ್ನ ಕ್ಷಣವನ್ನ ನಾನು ಅನುಭವಿಸ್ಲಿಕ್ಕೆ ನನಗೆ ಪದೇ ಪದೇ ನನ್ನ ಮನಸ್ಸು ಟ್ರೈನ್ ಅಪ್ ಆಗ್ತಾ ಇದೆ ಅಂತ ಅನ್ನೋದಂತೂ 100% ಗ್ಯಾರಂಟಿ. ಅದೇ ವಿಷಯ, ಇವತ್ತಿನ ವಿಷಯ ಅದ್ ಯಾವ್ದಪ್ಪ ಅಂದ್ರೆ ಈ ಕ್ಷಣದ ಶಕ್ತಿ, ಪವರ್ ಆಫ್ ದಿಸ್ ಮೂಮೆಂಟ್ ಅಂತ. ಇದನ್ನ ನಾವು ಹೇಗೆ ಉಪಯೋಗಿಸಿಕೊಳ್ಳುತ್ತಿದ್ದೇವೆ ಅನ್ನೋದನ್ನ ನಾವು ಇಲ್ಲಿ ತಿಳಿದುಕೊಳ್ಳೋದು ಆಗಿದೆ. ಈ ಕ್ಷಣದ ಶಕ್ತಿ ಅಂದ್ರೆ ಈ ಕ್ಷಣದಲ್ಲಿ ನಾವು ಇರಬೇಕು. ಅಂದ್ರೆ ನಾನು ಈಗ ಏನ್ ಮಾಡ್ತಾ ಇದ್ದೀನಿ, ನಾನು ತಮಗೆ ಒಂದು ಈ ಕ್ಷಣದ ಬಗ್ಗೆ ಸ್ವಾಧ್ಯಾಯ ಮಾಡ್ತಿದ್ದೇನೆ. ಅಂದ್ರೆ ಇಲ್ಲಿ ನಾನು ಹೇಳೋದು, ನೀವು ಕೇಳೋದು ಅಷ್ಟೇ. ಅಂದ್ರೆ ನೀವು ಕೇಳ್ತಾ ಇದ್ದೀರಂದ್ರೆ ಈ ಕ್ಷಣದಲ್ಲಿ ಇಲ್ಲಿ ಇದೇ ಮೂಮೆಂಟ್ ನಲ್ಲಿ ನಾವು ಇರ್ಬೇಕು, ನಮ್ಮಲ್ಲಿ ಯಾವುದೇ ವಿಚಾರಗಳು ಬರಬಾರ್ದಂತ ಅನ್ನೋದ ಈ ಕ್ಷಣದ ಮಹತ್ವ. ನಾವು ಬಹಳಷ್ಟು ವೇಳೆಯನ್ನ ಹಿಂದಿನ ಭೂತಕಾಲದ ನೆನಪುಗಳು ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀವಿ, ಅಥವಾ ಹೀಗಾಯ್ತು ಹಾಗಾಯ್ತು ಮತ್ತ ಅಲ್ಲಿ ಹಿಂಗಾಯ್ತು ಅಂತಂದು ಅದನ್ನೇ ಯೋಚನೆ ಮಾಡ್ತೇವೆ. ಆದ್ರೆ ನಾವು ಪ್ರೆಸೆಂಟ್ ಅಲ್ಲಿ ನಾನು ಏನ್ ಮಾಡ್ತಾ ಇರ್ತೇನೆ ಅಂತ ಅನ್ನೋದನ್ನ ನಾನು ಆ ವಿಷಯದ ಬಗ್ಗೆ ಹೆಚ್ಚು ವಿಚಾರ ಮಾಡೋದಿಲ್ಲ. ಉದಾಹರಣೆಗೆ, ಈ ಹಿಂದೆ ನಮ್ಗೆ ಯಾರಾದ್ರೂ ಒಂದು ಕೆಟ್ಟ ಅಂದ್ರೆ ನಮ್ಗೆ ಏನಾದ್ರೂ ಬೈದಿದ್ದಿರ್ಬೋದು, ಅಥವಾ ಅವರಿಂದ ಏನಾದ್ರೂ ನನಗೆ ಕೆಟ್ಟದ್ದು ಆಗಿರ್ಬೋದು, ಅದನ್ನ ನಾವೆಲ್ಲ ಅವ್ರು ನೋಡಿದ ತಕ್ಷಣ ನಮ್ಗೆ ಅದೇ ನೆನಪಾಗ್ಬಿಡ್ತೈತಿ, ಇವ್ರು ಅದನ್ನ ನನ್ಗೆ ಹಂಗ್ ಮಾಡಿದ್ರಲ್ಲ ಹಿಂಗ್ ಮಾಡಿದ್ರಲ್ಲ ಅಂತ. ಆದ್ರೆ ಅವ್ರೀಗ ಬದಲಾವಣೆ ಆಗಿರ್ಬೋದು, ಅದನ್ನ ನಾನು ನೆನಪಿಸ್ಕೊಳ್ಳೋದಿಲ್ಲ. ಈ ಕ್ಷಣ ಬಿಟ್ಟು ನನ್ ಮೈಂಡ್ ಏನಾಗ್ಬಿಡ್ತೈತಿ, ಅವಾಗ ಕೆಟ್ಟ ವಿಚಾರಕ್ಕೆ ಹೋಗ್ಬಿಡ್ತೈತಿ. ಅಂದ್ರೆ ನೋಡಿ, ನಮ್ಮಲ್ಲಿ ಯೋಚನೆಗಳು ಆ ರೀತಿ ಬರ್ತಾ ಹೋಗ್ಬಿಡ್ತೈತಿ. ಅದ್ ತಕ್ಷಣ ಅದನ್ನ ನಾನು ಏನ್ ಮಾಡ್ಕೋಬೇಕು, ಈ ಕ್ಷಣಕ್ಕೆ ತರ್ಕೋಬೇಕು. ಮಾನಸಿಕ ನೆಮ್ಮದಿಯನ್ನು ಹಾಳು ಮಾಡ್ಕೊಳ್ಳೋದಲ್ಲದೆ, ಈ ಕ್ಷಣದಲ್ಲಿ ನನ್ನಲ್ಲಿ ಏನ್ ಖುಷಿ ಇತ್ತಲ್ಲ ಅದನ್ನ ನಾನು ತಕ್ಷಣ ಕಳ್ಕೊಂಡ್ಬಿಡ್ತೇನೆ. ಏನು ಕುಂತ ಎಲ್ಲಾರು ಮಾತಾಡ್ತೇವೆ, ಇನ್ನೊಂದು ಖುಷಿಯಿಂದ ಮಾತಾಡ್ತಾ ಇರ್ತೀವಿ, ಅವ್ರು ಯಾರಾದ್ರೂ ಒಬ್ರು ನಮ್ಗೆ ಆಗದೆ ಇದ್ರು, ಹಿಂದೆ ಏನಾದ್ರು ಬೈದಿರ್ಬೋದು ಅಥವಾ ಏನಂದ್ರು, ಅವ್ರು ಬಂದ ತಕ್ಷಣ ನಮ್ಮ ಮೂಡ್ ಅಪ್ಸೆಟ್ ಆಗ್ಬಿಡ್ತೀವಿ. ಈ ಕ್ಷಣದಲ್ಲಿ ನಾವೇನ್ ಖುಷಿ ಇತ್ತಲ್ಲ ಅದನ್ನೆಲ್ಲ ಕಳ್ಕೊಂಡು ಅದ್ರ ಬಗ್ಗೆ ನಾವು ಯೋಚನೆ ಮಾಡ್ತಾ ಇರ್ತೀವಿ. ಅವಾಗ ನಮ್ಗ ಖುಷಿನೂ ಹೋಯ್ತು, ಮತ್ತೆ ನಮ್ಮ ಆಲೋಚನೆನೂ ಅಲ್ಲೇ ಬದಲಾಯ್ತು. ಅಥವಾ ಇದನ್ ಬಿಡ್ತೇವೆ, ಇದು ಹಿಂದಾಗಿದ್ದಾಯ್ತು. ನಂತರ ಮುಂದೆ ಆಗುವ ಅಂದರೆ ಭವಿಷ್ಯದ ಬಗ್ಗೆ ಯೋಚಿಸ್ತಾ ಇರ್ತೀವಿ. ಯಾವ ರೀತಿ ಯೋಚಿಸ್ತಾ ಇರ್ತೀವಿ ಅಂದ್ರೆ, ನಮ್ ಪಕ್ಕದ ಮನೆಯವರು ಒಂದು ದೊಡ್ಡ ಮನೆ ಕಟ್ಟಿದ್ರಂದ್ರೆ
ನಾನು ಆ ರೀತಿ ಮನೆ ಕಟ್ಬೇಕು, ದೊಡ್ಡ ಕಾರ್ ತಗೋಬೇಕು, ನಾನು ಅವ್ರಂತೆ ಅವ್ರ ಮಕ್ಳಿಗೆ ಅಷ್ಟೆಲ್ಲ ಶಾಲೆ ಕಲಿಸಿದ್ರೆ ನಾನು ಅವ್ರಕ್ಕಿಂತ ಹೆಚ್ಚಿಗೆ ನನ್ನ ಮಕ್ಕಳನ್ನ ಓದಿಸ್ಬೇಕು, ಅವ್ರಕ್ಕಿಂತ ಹೆಚ್ಚಿಗೆ ಜಾಬ್ ಕೊಡಿಸ್ಬೇಕು. ಈ ರೀತಿ ನಾವು ವಿಚಾರ ಮಾಡ್ತೇವೆ ಭವಿಷ್ಯದ ಬಗ್ಗೆ ವಿಚಾರ ಮಾಡೋದು, ಗುರಿಯನ್ನು ಇಟ್ಕೊಳ್ಳೋದು ತಪ್ಪಲ್ಲ. ಆದ್ರೆ ನಮ್ಮ ಯೋಚನೆಗಳು ಅವ್ರಿಗೆ ಕಾಂಪಿಟೇಷನ್ ಇರಬಾರ್ದು. ಯಾವ ರೀತಿ ಇರ್ಬೇಕಂದ್ರ ಈಗ ನಾ ಕ್ಷಣ ಕಳ್ಕೊಂಡ್ರೆ ಈ ಕ್ಷಣದಲ್ಲಿ ನಾನು ಏನ್ ಮಾಡ್ಬೇಕು, ನನ್ ಮಕ್ಕಳನ್ನ ಚೆನ್ನಾಗಿ ಓದಿಸ್ಬೇಕಂತಂದ್ರೆ ಅವ್ರಿಗೆ ನಾನು ಸರಿಯಾದ ಶಿಕ್ಷಣವನ್ನ ಈ ಕ್ಷಣದಲ್ಲಿ ಕೊಟ್ರೆ ಮಾತ್ರ ಅವ್ರು ಮುಂದೆ ಆಗ್ತಾರ. ಇಲ್ಲ ಅಂದ್ರೆ ಹಂಗ್ ಮಾಡ್ಬೇಕಂದ್ರೆ ನನ್ನಲ್ಲಿ ದ್ವೇಷ ಮನೋಭಾವನ ಇಟ್ಕೊಂಡ್ ನಾ ಕೂತ್ರೆ ಅದು ಆಗೋದಿಲ್ಲ. ಅಂದ್ರೆ ಭವಿಷ್ಯನೂ ಬೇಡ ನಮಗೆ, ಭೂತನೂ ಬೇಡ. ಈ ಕ್ಷಣದಲ್ಲಿ ನಾವು ಜೀವಿಸೋದನ್ನ ಕಲಿಯೋಣ ಅಂತನ್ನೋದು. ಭೂತದ ನೆನಪುಗಳು ಹಾಗೂ ಭವಿಷ್ಯದ ಕನಸುಗಳು ಬೇಡ ಅಂತಲ್ಲ, ಇರಬೇಕು. ಅವುಗಳನ್ನು ನಾವು ವರ್ತಮಾನದಲ್ಲಿ ಈ ಕ್ಷಣದಲ್ಲಿ ಇದ್ದುಕೊಂಡು ಈಗ ಏನು ಮಾಡಬೇಕು ಎಂಬುದನ್ನ ಗಮನಿಸುತ್ತಾ ಇರಬೇಕು. ಭೂತದ ಘಟನೆಗಳನ್ನು ಒಂದು ಪಾಠವನ್ನಾಗಿ ನಾವು ತಿಳಿದುಕೊಂಡು, ಈಗ ಏನಾದ್ರೂ ಒಂದು ನನಗೆ ಭೂತಕಾಲದಲ್ಲಿ ಒಂದು ಅವಮಾನ ಆಗಿರ್ತತಿ ಅಥವಾ ಕೆಟ್ಟ ಇದಾಗಿರ್ತತಿ, ನಾವ್ ಒಂದೇನೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ತೀವಿ, ಅದ್ರಲ್ಲಿ ಲಾಸ್ ಆಗಿರ್ತತಿ. ಅದನ್ನೇ ನಾನು ಲಾಸ್ ಆಯ್ತು ಅಂತ ಹೇಳ್ಕೊತಾ ಕೂತ್ರೆ ನನ್ಗೆ ಅದು ವಾಪಸ್ ಬರುದಿಲ್ಲ. ಅದಕ್ಕೆ ಅದೊಂದು ಪಾಠ ಅಲ್ಲ. ಆ ರೀತಿ ನಾನು ಲಾಸ್ ಆಗಿದ್ದನ್ನೇ ಮತ್ತೆ ಪದೇ ಲಾಸ್ ಮಾಡ್ಕೋಬಾರ್ದು. ಅದ್ರಿಗೆ ನಾನು ಲಾಸ್ ಆಗ್ದಂಗೆ ಅದರಲ್ಲಿ ನಾನೊಂದು ಬಿಸ್ನೆಸ್ ಮಾಡ್ತಾ ಇದ್ದೇನೆ, ಏನೋ ಮಾಡ್ತಾ ಇದ್ದೀನಿ, ನನ್ನ ಕೆಲಸದಲ್ಲಿ ಅದಾಗ್ಬಾರ್ದು, ತಪ್ಪಾಗ್ಬಾರ್ದು. ಮುಂದೆ ಅದನ್ನ ಯಾವ ರೀತಿ ಸರಿ ಮಾಡ್ಕೋಬೇಕು ಅನ್ನೋದನ್ನ ಒಂದು ಪಾಠವಾಗಿ ಕಲಿತುಕೊಂಡಾಗ ನಾನು ಗುರಿಗಳನ್ನು ಸಾಧಿಸಲು ಮುಖ್ಯ ಆಗ್ತೈತೆ. ಅವಾಗ ನಾ ಈ ಕ್ಷಣದಲ್ಲಿ ಇದ್ಕೊಂಡು ಅದನ್ನ ವಿಚಾರ ಮಾಡಿ ನನ್ನ ಗುರಿಗಳನ್ನು ಸಾಧಿಸಲು ಒಳ್ಳೆ ಕ್ರಿಯಾ ಯೋಜನೆಗಳು ಹಾಕೋಬೇಕು. ಮತ್ತೆ ಅದನ್ನ ರೂಢಿಸ್ಕೊಂಡು ಅದೇ ರೀತಿ ನಾವು ಮಾಡ್ತಾ ಇರ್ಬೇಕು. ಈ ಕ್ಷಣದ ಶಕ್ತಿ ಎಂದರೆ ಈ ಕ್ಷಣದಲ್ಲಿ ನಾವು ಇರಬೇಕು, ಈ ಪ್ರೆಸೆಂಟ್ ಮೂಮೆಂಟ್ ನಲ್ಲಿ ನಾವ್ ಇರ್ಬೇಕು. ಆ ಕ್ಷಣದಲ್ಲಿ ನಮ್ಗೆ ರೇವತಿ ಮೇಡಮ್ ಈ ಕ್ಷಣದ ಬಗ್ಗೆ ಮಾಹಿತಿ ಕೊಡ್ರಿ ಅಂತ ಹೇಳಿದ್ರು, ನಾ ಆ ಕ್ಷಣ ಒಪ್ಕೊಂಡೆ. ಅವಾಗ ಅದನ್ನ ಆ ಕ್ಷಣದಲ್ಲಿ ಒಪ್ಕೊಂಡೆ. ನನ್ ಕಡೆ ಬುಕ್ ಇಲ್ಲ, ನಾ ಹೇಗ್ ಮಾಡ್ಬೇಕಂತ ಇದ್ರೆ ಅದು ಬರ್ತಾ ಇರ್ಲಿಲ್ಲ. ಈಗ ನಾ ಹೇಳ್ಬೇಕಂತ ಒಂದು ಏನ್ ಮಾಡಿದೆ, ಒಂದು ಕ್ರಿಯಾಯೋಜನೆ ಅಂದ್ರೆ ನನ್ನ ಕಡೆ ಎಲ್ಲೆಲ್ಲಿ ಸೋರ್ಸ್ ಅದಾವ ಅವನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡೆ ಅದ್ರ ಬಗ್ಗೆ ನಾನು ಕೊಡ್ಲಿಕ್ಕೆ ಈ ಕ್ಷಣ ರೆಡಿ ಆದೆ ಅಂತ. ಅದೇ ಒಂದು ಉದಾಹರಣೆ. ಅದನ್ನೇ ಪ್ರತಿ ಕ್ಷಣ ನಾವು ಗಮನಿಸುತ್ತಿರ್ಬೇಕು. ಅವಾಗ ನೆನಪಿಗಿರ್ಬೇಕು. ನಾವು ನೋಡ್ತಾ ಇರ್ಬೇಕು, ನಾವು ಚೆಕ್ ಮಾಡ್ತಾ ಇರ್ಬೇಕು. ನಾನು ಹಿಂದಿನ ಯೋಚನೆಯಲ್ಲಿದ್ದೇನೋ, ನನ್ನ ಯೋಚನೆಗಳು ಯಾವ ರೀತಿ ಇದಾವು, ಹಿಂದಿನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೇನೋ ಅಥವಾ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೇನೋ ಅಂತ ಚೆಕ್ ಮಾಡ್ಕೊಂಡಾಗ ನಾವು ಆ ಪ್ರೆಸೆಂಟ್ ಮೂಮೆಂಟ್ ನಲ್ಲಿ ಇರಲು ಇದು ತುಂಬಾ ಸಹಾಯಕವಾಗುತ್ತದೆ. ಜೀವನಕ್ಕೆ ಒಂದು ಗುರಿ ಪ್ರತಿಯೊಬ್ಬರು ಇಟ್ಕೋಬೇಕು. ನಾವೇನು ಒಂದು ಗೋಲ್ ಇಟ್ಕೊಂಡಿದ್ದೇವೆ ಅಂದ್ರೆ ಆಗ ನನ್ನ ಮನಸ್ಸು ಶಕ್ತಿ ಒಂದೇ ಕಡೆಗೆ ಹೋಗುತ್ತೆ. ಒಂದು ಗೋಲ್ ಇಟ್ಕೋಬೇಕು. ನನ್ ಕನಸು ಕಾಣ್ಬೇಕಂತ ಹೇಳ್ತಲ್ಲ, ಕನಸು ಇರ್ಬೇಕು, ಆ ಗೋಲ್ ಇಟ್ಕೋಬೇಕು. ಗೋಲಿಗೆ ಸಂಬಂಧಪಟ್ಟಂತೆ ನಾನು ಕೂಡ ಅಲ್ಲಿ ಕೆಲಸ ಮಾಡ್ತಾ ಇರ್ಬೇಕು. ಅಂದ್ರೆ ನನ್ನ ಶಕ್ತಿ ಕೂಡ, ನಾನು ಮಾಡುವಂತ ಶಕ್ತಿ ಕೂಡ ಮತ್ತು ನನ್ನ ಮನಸ್ಸು ಕೂಡ ಒಂದೇ ಏನು ರೈಲ್ವೆಯಲ್ಲಿ ಒಂದೇ ಹಳಿ ಯಾವ ರೀತಿ 2 ಹಳಿಯಲ್ಲಿ ನಡೆಸ್ತೈತೆ ಆ ರೀತಿ ಇರ್ತೈತಿ. ಇಲ್ಲಾಂದ್ರ ಎತ್ತಿಗೆ ಎರೆಗೆ ಕೋಣ ಕೆರೆಗೆ ಅಂತ ಆ ರೀತಿ ಆಗ್ತೈತಿ. ಅಲ್ಲಿ ತಾಳಮೇಳ ಕೊಡೋದಿಲ್ಲ ಅಂತ ಅನ್ನೋದನ್ನ ಇಲ್ಲಿ ನಾವು ಹೇಳ್ಬೋದು. ಮನಸ್ಸು ಸ್ಥಿಮಿತದಲ್ಲಿರದೆ ಆ ಕಡೆ ಈ ಕಡೆ ಅದನ್ನು ಮಾಡ್ಕೋತಾ ಇದನ್ನ ಕೆಲಸ ಮಾಡ್ಲು ಅಥವಾ ಅದನ್ನ ಮಾಡ್ಲು, ನಾವು ಯೋಚನೆ ಮಾಡಿದ್ದೆಲ್ಲ ಅದನ್ನ ಮಾಡ್ಬೋದು ಇದನ್ನ ಮಾಡ್ಬೋದು ಅಂತ ಅಲ್ಲಿ ಗಡಿಬಿಡಿ ಉಂಟಾಗ್ತದೆ. ಅಂದ್ರೆ ಹಿಂದೆ ನಮ್ಗೆ ಈಗ ನಂದೇ ಒಂದು ಉದಾಹರಣೆ ತಗೋಬೇಕಂದ್ರೆ, ನಾನು ಹಿಂದೆ ಈಗ ಒಂದು ಆಫೀಸರ್ ಇದ್ದ ಒಂದು ನನಗೆ ತಾಲೂಕ್ ಮಟ್ಟದ ಇದು ಒಳ್ಳೆ ನೌಕರ ಅಂತ ಒಂದು ಪ್ರಶಸ್ತಿ ಕೊಟ್ರು. ಅದನ್ನೇ ನಾನು ಕೊಟ್ಟಾರ ಅಂತ ಅದ್ಲೇ ಕೂತ್ಕೊಂಡಿದ್ರೆ ನಾನು ಮುಂದಿನ ಹಂತಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಅವಾಗ ಒಂದು ಐಡೆಂಟಿಫೈ ಮಾಡಿದಾರೆ ನನಗೆ, ನನ್ನ ಕೆಲಸವನ್ನ ಗುರುತಿಸಿ ಒಂದು ಪ್ರಶಸ್ತಿ ಕೊಟ್ಟಿರ್ಬೋದು, ಒಂದು ಪುರಸ್ಕಾರ ಕೊಟ್ಟಿರ್ಬೋದು. ಆದ್ರೆ ನಾವು ಅದನ್ನೇ ನೋಡ್ಕೊತ ಕುಂತ್ರ ಮುಂದಿನ ಭವಿಷ್ಯದ ಬಗ್ಗೆ ನೋಡ್ಕೊಳಕ್ ಆಗುದಿಲ್ಲ. ಅದಕ್ಕೆ ಐಡೆಂಟಿಫೈಯನ್ನ ನಾವು ಗುರುತಿಸ್ಕೋಬೇಕು. ಮುಂದೆ ನಾನು ಭವಿಷ್ಯದ ಬಗ್ಗೆ ಒಂದು ಭರವಸೆಯನ್ನು ಇಟ್ಕೋಬೇಕು. ನಾ ಇನ್ನೂ ಅದರಲ್ಲಿ ಏನ್ ಒಳ್ಳೇದ್ ಮಾಡ್ಬೇಕು, ಇನ್ನೂ ಒಳ್ಳೇದ್ ಏನ್ ಮಾಡ್ಬೇಕು ಅಂತ ಭರವಸೆಯನ್ನು ಇಟ್ಕೊಂಡು ನಾ ರೀತಿ ಆ ಕ್ಷಣದಲ್ಲಿ ಇದ್ಕೊಂಡು ಕೆಲಸ ಮಾಡ್ಬೇಕು. ಹಿಂದೆ ಮಾಡಿದ ಕೆಲಸಕ್ಕೆ ನನಗೆ ಈಗ ಸಿಕ್ಕಿದ್ದನ್ನ ನನಗೆ ಆಯ್ತು ಅಂತ ಅದ್ಲೇ ಕೂತ್ರೆ ನಾನು ಅದೇ ಪೊಸಿಷನ್ ಅಲ್ಲೇ ಕೂಡ್ಬೇಕಾಗ್ತದೆ. ಆದ್ರಿಂದ ಪಾಸ್ಟ್ ಮತ್ತು ಫ್ಯೂಚರ್ ನಲ್ಲಿ ಇರುತ್ತೇವೆ, ಆಗ ಮನಸ್ಸು ಸ್ಥಿಮಿತದಲ್ಲಿ ಇರುವುದಿಲ್ಲ. ಆಗ ನಾವು ನಮ್ಮ ಮನಸ್ಸನ್ನ ಸ್ಥಿಮಿತದಲ್ಲಿ ಇಟ್ಟುಕೊಳ್ಳಲು ತುಂಬಾ ಧ್ಯಾನ ಮಾಡಬೇಕಾಗುತ್ತದೆ. ಹಾಗೂ ಪ್ರತಿಕ್ಷಣ ನಾನು ಏನು ಮಾಡುತ್ತಿದ್ದೇನೆ, ಎಲ್ಲಿ ಇದ್ದೇನೆ ಅದರ ಬಗ್ಗೆನೆ ಯೋಚಿಸುತ್ತಿರ್ಬೇಕಾಗುತ್ತದೆ. ನಾನು ಈಗ ಒಂದು ಉದಾಹರಣೆ ಅಂದ್ರೆ, ಊಟ ಮಾಡ್ತಾ ಇರ್ತೇನೆ ಅಂದ್ರೆ ಅವಾಗ ನಾನು ಊಟ ಮತ್ತು ನಾನು ಎರಡೇ ನನ್ನ ಕಡೆ ಲಕ್ಷ್ಯ ಇರ್ಬೇಕು. ನಾವು ಟಿವಿ ನೋಡ್ತಾ ಊಟ ಮಾಡುದು, ಮೊಬೈಲ್ ನೋಡ್ತಾ ಊಟ ಮಾಡಿದ್ರೆ ಆ ಊಟದ ರುಚಿ ನನಗೆ ಅನುಭವಿಸ್ಲಿಕ್ಕೆ ಆಗುದಿಲ್ಲ. ಈಗ ನೋಡ್ ನಾನು ಊಟ ಅಷ್ಟೆಲ್ಲಿದ್ದೇನೆ ಅಂದ್ಮೇಲೆ ಆ ಊಟವನ್ನ ನಾವು ಸವಿಯುತ್ತಾ ಅನುಭವಿಸ್ತಾ ಊಟ ಮಾಡಿದಾಗ ನಾವು 32 ಸಲ ಅಗಿನೂಬಹುದು ಅದನ್ನ.
ಅದು ಸರಾಗವಾಗಿ ನಮ್ಮ ಆರೋಗ್ಯದಲ್ಲಿ ಸೇರುತ್ತದಲೇ ಅದು ಅಲ್ಲಿ ನಮ್ಮ ಬಾಯಲ್ಲಿ ಲಾಲಾರಸದೊಂದಿಗೆ ಸೇರಿ ನಮ್ಗೆ ಆರೋಗ್ಯಕ್ಕೂ ಒಳ್ಳೇದಾಗ್ತದೆ. ಆದ್ರೆ ನಾವು ಮೊಬೈಲ್ ನೋಡ್ತಾ ಊಟ ಮಾಡ್ತಾ ಇದ್ರೆ ಏನಾಗ್ತದೆ, ನಾವು ಏನ್ ಊಟ ಮಾಡಿದ್ವಿ ಅನ್ನೋದು ಗೊತ್ತಿಲ್ಲ, ಅದ್ರ ರುಚಿ ಯಾವ ರೀತಿ ಇತ್ತು ಅನ್ನೋದು ನಾವು ಅನುಭವಿಸ್ಲಿಕ್ಕೆ ಸಾಧ್ಯವಾಗುದಿಲ್ಲ. ನಾನು ಯಾವಾಗ ವರ್ತಮಾನದಲ್ಲಿ ಅಂದರೆ ಈ ಕ್ಷಣದಲ್ಲಿ ಜೀವಿಸುವುದನ್ನು ಕಲಿಯುತ್ತೇವೆ, ಆಗ ನನ್ನಲ್ಲಾಗುವ ಬದಲಾವಣೆಯನ್ನು ನಾನು ಕೊಂಡುಕೊಳ್ಳಲು ಸಾಧ್ಯವಾಗುತ್ತದೆ. ನಾನು ಏನೇ ಕೆಲಸ ಮಾಡಿದರೂ ಬುದ್ಧಿ ಮನಸ್ಸನ್ನ ಒಂದೇ ದಿಕ್ಕಿನಡೆ ಒಂದೇ ಕಡೆ ಇರುವುದನ್ನು ಅಭ್ಯಾಸ ಮಾಡಿಕೊಳ್ಳಬೇಕು. ಆಗ ಈ ಕ್ಷಣದಲ್ಲಿರಲು ಸಾಧ್ಯವಾಗುತ್ತದೆ. ಇದರಿಂದ ನನ್ನ ನೆನಪಿನ ಶಕ್ತಿಯೂ ಕೂಡ ಹೆಚ್ಚಾಗುತ್ತದೆ. ಕೆಲವೊಂದು ಸಮಯದಲ್ಲಿ ಒಬ್ರು ಹೇಳ್ತಾರೆ, ಈಗ ನಾನು ಹೇಳಿದೆ ಒಂದೇ ಕಡೆ ಒಂದೇ ಲಕ್ಷ್ಯದಿಂದ ಮಾಡ್ಬೇಕು ಅಂತ. ಕೆಲವೊಬ್ರು ಆ ಕೆಪಾಸಿಟಿ ಇದ್ದವ್ರು ನಾವು ಒಂದೇ ಕೆಲಸನ ಎರಡ್ ಮೂರ್ ಕೆಲಸ ನಾನು ಒಂದೇ ಟೈಮ್ ಮಾಡ್ತೀನಿ ಅಂತಂತ ಅವ್ರು ಹೇಳ್ತಾರೆ. ಅವ್ರು ಕೆಪಾಸಿಟಿ ಇರ್ಬೋದು, ಆದ್ರೆ ಆ ಕೆಲಸ ಬೇಗನೆ ಆಗುದಿಲ್ಲ ಅಂದ್ರೆ ಅದು ನಮ್ಮ ಮನಸ್ಸಿಗೆ ತಕ್ಕಂಗೆ ಕೆಲಸ ಆಗುದಿಲ್ಲ. ಆದ್ರಿಂದ ನಾವು ಫುಲ್ ಫೋಕಸ್ ಕೊಟ್ಟು ಆ ಕೆಲಸದ ಮೇಲೆ ನಿಷ್ಠೆಯಿಂದ ಕೆಲಸ ಮಾಡಿದಾಗ ಅದು ಕಡಿಮೆ ಸಮಯದಲ್ಲಿ ಕೆಲಸ ಒಳ್ಳೆಯ ರೀತಿಯಾಗಿ ಮುಗಿಯುತ್ತೆ. ಈ ಧ್ಯಾನ ಹಿಂದೆ ಏನಾಗಿದೆಯೋ ಅದು ನೆನಪು ಮಾತ್ರ, ಮುಂದೆ ಏನಾಗಬೇಕೋ ಅದು ನಿರೀಕ್ಷೆ ಆಗಿದೆ. ನೆನಪು ಬೇಡ, ನಮಗೆ ನಿರೀಕ್ಷೆಯೂ ಬೇಡ. ನಾವು ಈ ಕ್ಷಣದಲ್ಲಿ ಇರಬೇಕು. ಈ ಕ್ಷಣದಲ್ಲಿ ನಾನಿಲ್ಲ ಅಂದ್ರೆ ನನ್ನೊಳಗಿನ ಶಕ್ತಿಗೆ ಕನೆಕ್ಟ್ ಆಗಲು ಆಗೋದಿಲ್ಲ. ನೋಡಿ, ನಾವು ಧ್ಯಾನ ಮಾಡ್ಬೇಕಾದ್ರೆ ಕೂತಾಗ ಕೂಡ ನಾವು ನಮ್ಮೊಳಗೆ ನಾವು ಇದ್ದಾಗ ಮಾತ್ರ ನಾವು ಕನೆಕ್ಟ್ ಆಗ್ತೇವೆ. ಈಗ ಬೇರೆಯವರು ಬಂದು ಕೊಳ್ತಾರಂತಂದ್ರ ಅವ್ರ ಜೊತೆ ನಾವು ಕನೆಕ್ಟ್ ಆದಾಗ ಮಾತ್ರ ಆಗುತ್ತದೆ, ಅಂದ್ರೆ ಈ ಕ್ಷಣ ಇದ್ದಾಗ. ಇಲ್ಲ ಅಂದ್ರೆ ಅವ್ರು ಬಂದ್ ಸುಮ್ನೆ ಕೂತ್ರಂದ್ರ ಅವ್ರಿಗೂ ನನಗೂ ಏನು ಸಂಬಂಧ ಇಲ್ಲ ಅಂತ ಅನ್ನೋದು ಆಗ್ಬಿಡ್ತೈತೆ. ಅವಾಗ ಅವ್ರ ಎನರ್ಜಿನೂ ನನ್ನ ಎನರ್ಜಿನೂ ಅಲ್ಲಿ ಕನೆಕ್ಟ್ ಆಗಕ್ಕೆ ಸಾಧ್ಯ ಆಗುವುದಿಲ್ಲ. ಶರೀರ ಮಾತ್ರ ಅಲ್ಲಿ ಇರ್ತಾವ, ಆದ್ರೆ ನಮ್ಮ ಯೋಚನೆಗಳು ಎಲ್ಲೆಲ್ಲೋ ಹೋಗಿರ್ತಾವು. ಅಂದ್ರೆ ನನ್ನ ಯೋಚನೆ ಎಲ್ಲಿದೆಯೋ ನಾನು ಅಲ್ಲಿಗೆ ಹೋಗ್ತೇನೆ. ಅವ್ರು ಬಂದಿದ್ದು ನನಗೆ ಅರ್ಥ ಆಗುದಿಲ್ಲ. ಹಂಗೆ ನಾ ಕ್ಷಣದಲ್ಲಿ ಇದ್ದಾಗ ಮಾತ್ರ ಇದನ್ನ ಅನುಭವಿಸ್ಲಿಕ್ಕೆ ಸಾಧ್ಯ ಅಂತ ನಾನು ಇಲ್ಲಿ ಹೇಳ್ತೇನೆ. ನನ್ನಲ್ಲಿ ಯಾರ ಬಗ್ಗೆನಾದ್ರೂ ದ್ವೇಷ ಭಾವನೆ ಇಟ್ಕೊಂಡಿದ್ರೆ ಅವರನ್ನು ನೋಡಿದ ತಕ್ಷಣ 5-10 ವರ್ಷಗಳ ಹಿಂದಿನವ್ರು ಇರ್ಬೋದು, ಅವ್ರು ಮಾತನಾಡಿದ ನೆನಪುಗಳು ಭಾವನೆಗಳನ್ನು ನಾನು ಇಟ್ಕೊಂಡಿದ್ರೆ ಆಗ ನನ್ನ ಶಕ್ತಿ ಕಡಿಮೆ ಆಗುತ್ತದೆ. ಅಂದ್ರೆ ಈಗ ಯಾರಾದ್ರೂ 5-10 ವರ್ಷದ ಹಿಂದೆ ನಮ್ಗೆ ಏನಾದ್ರು ಅಂದಿರ್ಬೋದು ಅಥವಾ ಕೆಟ್ಟ ಘಟನೆಯನ್ನು ನಡೆದಿರ್ಬೋದು ಅವ್ರ ಮಧ್ಯೆ ನನ್ನ ಮಧ್ಯೆ, ಅದನ್ನೇ ನಾನು ಅವ್ರು ನೋಡಿದ ತಕ್ಷಣ ಆ ಭಾವನೆ ನನ್ನಲ್ಲಿ ಬಂದಾಗ ಏನಾಗ್ತತಿ, ನನ್ನಲ್ಲಿರುವಂತ ಎನರ್ಜಿ ನಾನೇ ಕಳ್ಕೊಳ್ಳಿಕ್ಕೆ ಕಾರಣವಾಗುತ್ತದೆ. ಆಗ ನನ್ನ ಶಕ್ತಿ ಕಡಿಮೆ ಆಗುವುದಲ್ಲದೆ ಆ ಕ್ಷಣದಲ್ಲಿ ಇರಲು ನನಗೆ ಸಾಧ್ಯವಾಗುವುದಿಲ್ಲ. ಅದೇ ರೀತಿ ಧ್ಯಾನಕ್ಕೆ ಕುಳಿತಾಗ ಮನಸ್ಸು ಅಲ್ಲಿ ಇಲ್ಲಿ ಹೋಗುತ್ತದೆ ಅಂತ ನಾವು ಹೇಳ್ತೇವೆ. ಅಂದ್ರೆ ನನ್ನ ಭಾವನೆಗಳನ್ನು ನಾನು ಸರಿಪಡಿಸಿಕೊಳ್ಳಬೇಕು. ಇದನ್ನು ನಾನು ಧ್ಯಾನದಲ್ಲಿ ಮಾತ್ರ, ನನ್ನಲ್ಲಿ ನಾನು ಇದ್ದಾಗ ಮಾತ್ರ ಅದು ಮಾಡಿಕೊಳ್ಳಲು ಸಾಧ್ಯ. ಇದನ್ನ ಯಾವ ರೀತಿ ಮಾಡ್ಕೋಬೇಕಪ್ಪ ಅಂತಂದ್ರೆ, ಹಂಗಂದ್ರೆ ಈ ಕ್ಷಣದಲ್ಲಿ ಇರ್ಬೇಕಂದ್ರೆ ನಾನು ಏನ್ ಮಾಡ್ಬೇಕು ಅಂತಂದ್ರೆ, ಬೆಳಗ್ಗೆನೆ ನಾನು ಏನೇನ್ ಕೆಲಸ ಮಾಡ್ಬೇಕು, ಎಷ್ಟೊತ್ತಿಗೆ ಏನ್ ಕೆಲಸ ಮಾಡ್ಬೇಕು ಅನ್ನೋದನ್ನ ಒಂದು ಚಿಕ್ಕ ಲಿಸ್ಟ್ ಮಾಡಿ ಇಟ್ಕೋಬೇಕು. ಮಾಡ್ಕೋದರಂತೆ ನಾನು ಸಂಪೂರ್ಣವಾಗಿ ಕೆಲಸ ಮಾಡ್ಲಿಕ್ಕೆ ರೆಡಿ ಆಗ್ಬೇಕು. ಆಗದೆ ಇರ್ಬೋದು, ಒಂದೊಂದ್ಸಲ ನಾ ಇಂಥ ಕೆಲಸ ಮಾಡ್ತೀನಿ ಅಂತ ನಾನು ಲಿಸ್ಟ್ ಬರ್ಕೊಂಡಿರ್ಬೋದು. ಈಗ ಈ ಟೈಮ್ ನಲ್ಲಿ ಈ ಕೆಲಸ ಮಾಡ್ಬೇಕಂತ ಅನ್ಕೊಂಡಿರ್ತೀನಿ, ಆದ್ರೆ ಸಡನ್ ಆಗಿ ಯಾರಾದ್ರೂ ನಮ್ಗೆ ಗೆಸ್ಟ್ ಒಬ್ರು ಬಂದ್ಬಿಡ್ತಾರೆ. ಗೆಸ್ಟ್ ಬಂದ ತಕ್ಷಣ ಅವ್ರು ಬಂದ್ರಂತ ಅವ್ರು ಸುಮ್ಮನೆ ಕುಂದಿರ್ಸಿ ನನ್ ಕೆಲಸ ಮಾಡಕ್ ಆಗುದಿಲ್ಲ. ಅವಾಗ ಅವ್ರಿಗೇನು ಗೆಸ್ಟ್ಗೆ ಅವ್ರಿಗೆ ಏನ್ ಕೊಡ್ಬೇಕು, ಅವ್ರ ಆತಿಥ್ಯವನ್ನ ಕೊಟ್ಟು ಅವ್ರು ಕಳಿಸಿದ ನಂತರ ನಾನು ಕೆಲಸ ಮಾಡ್ಕೋಬಹುದು. ಅವಾಗ ನನ್ ಕೆಲಸ ಟೈಮ್ ನಲ್ಲಿ ಹೆಚ್ಚು ಕಡಿಮೆ ಆಗ್ಬೋದು, ಆದ್ರೆ ಅದನ್ನ ಒಪ್ಕೊಳ್ಬೇಕು. ಆಯ್ತು, ಅವ್ರು ಬಂದ್ರು ಗೆಸ್ಟ್, ಆಯ್ತು ಅಂತಂದು ಸ್ವೀಕಾರ ಮನೋಭಾವನೆನೂ ಅಲ್ಲಿ ಇರ್ಬೇಕು. ಇದ್ದಾಗ ನಾವು ಮತ್ತೆ ಆ ಕ್ಷಣದಲ್ಲಿ ಹೋಗಿ ಆ ಕೆಲಸ ಮಾಡ್ಲಿಕ್ಕೆ ಸಾಧ್ಯವಾಗುತ್ತದೆ. ಇನ್ನೊಂದು, ನಾವು ಏನೋ ಒಂದು ತಪ್ಪು ಮಾಡಿದ್ದೇವೆ ಅಂದ್ರೆ ಇಲ್ಲಿ ನೋಡಿ, ಸ್ವೀಕಾರ ಮನೋಭಾವನೆ ಎಂದು ಅಂದ್ರೆ ನಾವು ಹಿಂದೆ ಏನೋ ಒಂದು ತಪ್ಪು ಮಾಡಿರ್ತೇವೆ. ಅದು ಚಿಕ್ಕ ತಪ್ಪು ಇರ್ಬೋದು ಅಥವಾ ದೊಡ್ಡ ತಪ್ಪೇ ಇರ್ಬೋದು. ಅದರ ಬಗ್ಗೆನೆ ಪಶ್ಚಾತ್ತಾಪ ಪಡ್ತಾ ಇರೋದು ತಪ್ಪು ಮಾಡಿದೇನಿ, ನನ್ ತಪ್ಪಾಗಿದೆ ಅನ್ಕೋತ ಅದ್ರ ಬಗ್ಗೆನೆ ನಾವು ಕುಳಿತುಕೊಳ್ಬಾರ್ದು. ಆಯ್ತು, ತಪ್ಪಾಗಿದೆ, ಓಕೆ. ನಮ್ಮ ಮನಸ್ಸು ಯಾವ ರೀತಿ ಇರ್ಬೇಕಂದ್ರೆ, ಈ ಕ್ಷಣದಲ್ಲಿ ಇದ್ದಾಗ ನಾ ತಪ್ಪು ಮಾಡಿದ್ದೇನೆ, ಓಕೆ, ಇದಕ್ಕೆ ಏನೇ ಕರ್ಮ ಬಂದ್ರು ನಾನು ಅನುಭವಿಸಲಿಕ್ಕೆ ತಯಾರಾಗಿದ್ದೇನೆ, ನಾನು ಮತ್ತೆ ಪುನಃ ತಪ್ಪು ಮಾಡೋದಿಲ್ಲ ಅನ್ಕೊಂಡು ಈ ಕ್ಷಣದಲ್ಲಿ ಇರಬೇಕು. ಅಂದ್ರೆ ನಾ ತಪ್ಪು ಮಾಡಿದೆ ಅನ್ಕೊಂಡ್ ಕೂಡಕ್ಕಿಂತ, ಆಯ್ತು ನಾ ತಪ್ಪು ಮಾಡಿದ್ದು ನನ್ ಮನಸ್ಸಿಗೆ ಗೊತ್ತಿರ್ತೈತಿ, ಬೇರೆದವ್ರಿಗೆ ಗೊತ್ತಿರೋದು ನಾನ್ ತಪ್ಪಾಗಿದೆ ಅನ್ನೋದು ನನಗ್ ಗೊತ್ತಿರ್ತೈತಿ. ಅವಾಗ ನಾ ತಪ್ಪನ್ನು ಒಪ್ಕೋಬೇಕು. ಆ ತಪ್ಪನ್ನ ಪುನಃ ನಾ ಮಾಡೋದಿಲ್ಲ. ಆ ತಪ್ಪಿನಿಂದ ನನ್ಗೇನು ಕರ್ಮ ಇದೆಯಲ್ಲ ಅದನ್ನ ನಾನು ಅನುಭವಿಸಕ್ಕೆ ರೆಡಿ ಇದ್ದೇನೆ ಅಂತಂದಾಗ ನನ್ ಮನಸ್ಸು ಕೂಡ ಸ್ಟ್ರಾಂಗ್ ಆಗ್ತೈತಿ. ನಂತರ ಅದನ್ನ ನಾನು
ರಿಯಲೈಸ್ ಆಗ್ಲಿಕ್ಕೆ ನನಗೆ ತುಂಬಾ ಆಗ್ತೈತಿ. ಅದನ್ನ ರಿಯಲೈಸ್ ಆಗ್ಬೇಕು. ಅದನ್ನೇ ಪ್ರತಿ ಕ್ಷಣ ರಿಪೀಟ್ ಮಾಡಬಾರ್ದು. ಇಲ್ಲ ಅಂದ್ರೆ ನಾನು ತಪ್ಪು ಮಾಡಿದ್ದೇನೆ, ತಪ್ಪು ಆಗಿದೆ ಎಂಬುದನ್ನು ಪದೇ ಪದೇ ಬರ್ತಾನೆ ಇರ್ತದೆ. ನಾನು ತಿಳಿದು ಮಾಡಿದ್ದೇನೋ ತಿಳಿಯದೆ ಮಾಡಿದ್ದೇನೋ ತಪ್ಪು ಮಾಡಿದ್ದೇನೆ, ಅದಕ್ಕೆ ಏನೇ ಬಂದರೂ ಕರ್ಮ ಎದುರಿಸುತ್ತೇನೆ ಅಂತ ಅನ್ಕೋಬೇಕು. ಪಶ್ಚಾತ್ತಾಪ ಪಡ್ತಾ ಇದ್ದಾಗ ನನ್ನ ಮನಸ್ಸು ಕೆಡುತ್ತದೆ. ಅದರಿಂದ ನನ್ನ ಮನಸ್ಸು ಕೆಡುವುದಷ್ಟೇ ಅಲ್ಲ, ಆರೋಗ್ಯನೂ ಕೆಡುತ್ತದೆ. ನಾನು ಬೆಳವಣಿಗೆ ಹೊಂದಲು ಆಗುವುದಿಲ್ಲ. ಆದ್ದರಿಂದ ತಪ್ಪು ಒಪ್ಪಿಕೊಳ್ಳಬೇಕು. ಏನೇ ಕರ್ಮ ಬಂದರೂ ಎದುರಿಸಲು ಸಿದ್ಧ ಅನ್ಕೊಂಡು ಆ ತಪ್ಪನ್ನ ಮರಳಿ ಮಾಡದೆ ಇದ್ದಾಗ ಈ ಕ್ಷಣದಲ್ಲಿ ಇರಲು ಸಾಧ್ಯ. ಅಂದ್ರೆ ನಾನು ಏನು ಒಪ್ಕೊಳ್ಬೇಕು ನನ್ನಲ್ಲಿ ತಪ್ಪಾಗಿದ್ದನ್ನ, ಅಂದಾಗ ಈ ಕ್ಷಣದಲ್ಲಿ ಇರಲು ಸಾಧ್ಯ. ಇನ್ನೊಂದು ಪಾಯಿಂಟ್ಸ್ ಏನಂದ್ರೆ, ಈ ಕ್ಷಣದಲ್ಲಿ ಇರಲು ನಮಗೆ ತುಂಬಾ ಸಹಾಯಕವಾಗುವುದು ಯಾವ್ದಂದ್ರೆ ಸ್ವೀಕಾರ ಮನೋಭಾವನೆ, ಎಕ್ಸ್ಪೆಕ್ಟೆನ್ಸ್ ಅಂದ್ರೆ ಬೆಳೆಸಿಕೊಳ್ಳಬೇಕು. ಯಾರು ಹೇಗಿದ್ದಾರೋ ಹಾಗೆ ಸ್ವೀಕರಿಸಬೇಕು. ನನಗೆ ಬೇಕಾದ ತರಹ ಬೇರೆಯವರು ಇರುವುದಿಲ್ಲ. ಎಲ್ಲರೂ ಹೇಗಿದ್ದಾರೋ ಹಾಗೆ ಸಂಪೂರ್ಣವಾಗಿ ನಾವು ಸ್ವೀಕರಿಸುವ ಗುಣ ಬೆಳೆಸಿಕೊಂಡಾಗ ನನ್ನಲ್ಲಿ ಶಾಂತ ಗುಣ ಬರುತ್ತದೆ. ನಿರೀಕ್ಷೆ ಅಂದ್ರೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ರೆ ಶಾಂತಿ ಇರೋದಿಲ್ಲ. ನನಗೆ ಏನಾದರೂ ನಿರೀಕ್ಷೆ ಇದ್ದರೆ ನಾನೇ ಮಾಡ್ಕೋಬೇಕು, ಅಥವಾ ಬೇರೆಯವರ ಸಹಾಯ ಪಡೆದು ಮಾಡಬಹುದು. ಅದನ್ನು ಬಿಟ್ಟು ಬೇರೆಯವರು ಅವರೇ ನನಗೆ ಅನ್ಕೊಂಡಂತೆ ಇರ್ಬೇಕು, ನಾ ಯಾವ ರೀತಿ ಅನ್ಕೊಂತೇನೆ ಅದೇ ರೀತಿ ಇರ್ಬೇಕು, ಅವರೇ ನನಗೆ ಕೆಲಸ ಮಾಡ್ಕೊಡ್ಬೇಕು, ಅವರು ಆ ರೀತಿ ಇರೋದಿಲ್ಲ. ಆಗ ನಾನು ಆ ರೀತಿ ಅನ್ಕೊಂಡಾಗ ನನಗೆ ಶಾಂತಿ ಸಿಗೋದಿಲ್ಲ, ಈ ಕ್ಷಣದಲ್ಲಿ ಇರಲು ಆಗೋದಿಲ್ಲ. ಸ್ವೀಕಾರ ಮನೋಭಾವದಿಂದ ಇದ್ದಾಗ ಈ ಕ್ಷಣದಲ್ಲಿ ಇರಲು ಸಾಧ್ಯ. ಹಿಂದೆ ಕೂಡು ಕುಟುಂಬಗಳಿದ್ದು ನೋಡಿ, ಇದು ಸ್ವೀಕಾರ ಮನೋಭಾವನ ಹೇಳ್ತೀವಿ. ಅವರೇ ನನ್ ಕೆಲಸ ಮಾಡ್ಕೊಡ್ಬೇಕು, ಅವ್ರು ಮಾಡ್ಬೇಕಾಗಿತ್ತು, ಆ ಕೆಲಸ ಆಗ್ಲಿಲ್ಲ ಅಂತ ನಿರೀಕ್ಷೆ ಇಟ್ಕೋಬಾರ್ದು. ನನಗ್ ಬೇಕಾ ಕೆಲಸ, ಇದಾಗ್ಬೇಕು, ನನಗ್ ಬೇಕು ಅಂದಾಗ ನಾನ್ ಮಾಡ್ಕೋಬೇಕು. ನನಗೂ ಅದು ಸಾಧ್ಯವಿಲ್ಲದೆ ಇದ್ದಾಗ ಬೇರೆಯವರ ಸಹಾಯವನ್ನ ಪಡೆದುಕೊಂಡು ಅದನ್ನ ಮಾಡ್ಬೇಕು. ಅದನ್ನ ಬಿಟ್ಟು ಇಲ್ಲ ಅವ್ರು ಮಾಡ್ಕೊಡ್ಬೇಕಾಯ್ತು, ಕೆಲಸ ಆಗ್ಲಿಲ್ಲ ಅಂತಂದು ಅವ್ರನ್ನ ನಿರೀಕ್ಷೆಯನ್ನು ಇಟ್ಕೊಂಡಾಗ ಆ ಕೆಲಸ ಆಗೋದಿಲ್ಲ. ಅವಾಗ ಏನಾಗ್ತೈತಿ, ನನ್ನ ಮನಸ್ಸಿಗೆ ಘಾಸಿ ಆಗುತ್ತದೆ, ಅಲ್ಲದೆ ನನ್ನ ಮನಸ್ಸು ಶಾಂತಿಯಿಂದ ಇರಲಿಕ್ಕೆ ಸಾಧ್ಯವಾಗುದಿಲ್ಲ. ಅಲ್ಲದೆ ನಾವು ಈ ಕ್ಷಣದಲ್ಲಿ ಇರಲು ಸಾಧ್ಯವಾಗುವುದಿಲ್ಲ. ಈಗ ಹಿಂದೆ ನಾವು ಕೂಡು ಕುಟುಂಬಗಳನ್ನ, ವಿಭಕ್ತ ಕುಟುಂಬಗಳನ್ನ ನೋಡ್ತಾ ಇದ್ವಿ. ಅಲ್ಲಿ ಬಹಳಷ್ಟು ಜನ ಇರ್ತಿದ್ರು. ಬಹಳಷ್ಟು ಜನ ಇದ್ದಾಗ ಅವ್ರ ಏನ್ ಮಾಡ್ತಿದ್ರು, ಅವ್ರಲ್ಲಿ ಯಾವುದೇ ದೇಶ ಭಾವನೆ, ಹೊಟ್ಟೆ ಕಿಚ್ಚು ಏನಿರುದಿಲ್ಲ. ಅವ್ರದ್ದೇನು ಒಂದೊಂದ್ ಕೆಲಸ ಒಪ್ಪಿಸ್ತಿದ್ರು, ಆ ಕೆಲಸವನ್ನ ಅವ್ರು ಪ್ರೀತಿಯಿಂದ ಖುಷಿಯಾಗಿ ಮಾಡ್ತಿದ್ರು. ಹಾಗೆ ಮಾಡಿದಾಗ ಏನಾಗ್ತಿತ್ತು, ಎಲ್ಲಾ ಕೆಲಸನು ಸರಾಗವಾಗಿ ನಡೀತಾ ಇದ್ರು. ಆಗ ನೋಡಿದಾಗ ನಾವು ಅಲ್ಲಿ ಹಿರಿಯರು ಬಹಳಷ್ಟು ವಯಸ್ಸಾದವ್ರು ಇರ್ತಿದ್ರು. ಯಾಕಂದ್ರೆ ಅವ್ರಿಗೆ ಸ್ವೀಕಾರ ಮನೋಭಾವನೆ, ನನಗಿದ್ ಕೆಲಸ ನನಗೆ ಒಪ್ಸಿದಾರ, ಅದನ್ನ ನಾನ್ ಮಾಡ್ಬೇಕು ಅಂತಂದು ಪ್ರೀತಿಯಿಂದ ಮಾಡ್ತಿದ್ರು. ಆ ರೀತಿ ಇರೋದ್ರಿಂದ ನಮ್ಮ ಸ್ವೀಕಾರ ಮನೋಭಾವನೆಯಿಂದ ಈ ಕ್ಷಣದಲ್ಲಿ ಇದ್ದು ಕೆಲಸ ಮಾಡ್ತಾ ಇದ್ರು. ಆದ್ದರಿಂದ ರಿಟೈರ್ಮೆಂಟ್ ಅನ್ನೋದು ದೇಹದಲ್ಲಿರುವ ಮನಸ್ಸಿಗೆ. ನಾವು ಯಾವಾಗಲೂ ಈ ಕ್ಷಣದಲ್ಲಿ ಇದ್ದುಕೊಂಡು ಕೆಲಸ ಮಾಡಿದರೆ ದೇಹಕ್ಕೆ ವಯಸ್ಸು ಬರೋದೇ ಇಲ್ಲ, ದೇಹದ ಆರೋಗ್ಯಕ್ಕೆ ಔಷಧಿ ಬೇಕಾಗಿಲ್ಲ. ಆಗ ನಾನು ನನ್ನ ಸುತ್ತಮುತ್ತಲೂ ನೋಡುವ ದೃಷ್ಟಿನೇ ಬದಲಾಗುತ್ತದೆ. ಪ್ರತಿಯೊಂದರಲ್ಲಿಯೂ ಹೊಸದನ್ನು ಕಾಣುತ್ತೇವೆ. ಈ ಕ್ಷಣ ನಾನು ನೋಡುವ ನೋಟವನ್ನು ಬದಲಿಸುತ್ತದೆ. ನೋಡಿ ಎಷ್ಟೊಂದು ಅದ್ಭುತ. ಅದು ನಿಜ. ಯಾಕಂದ್ರೆ ನಾನು ಈ ಸೆಷನ್ ಈ ವಿಷಯವನ್ನು ಆಯ್ಕೆ ಮಾಡ್ಕೊಂಡಾಗ ಅದನ್ನಲ್ಲಿ ನಾನು ಈ ಟ್ರೈನ್ ಆಗ್ತಾ ಇದ್ದೇನೆ. ಅಂದ್ರೆ ಪ್ರತಿ ಕ್ಷಣ ನನ್ನಲ್ಲಿ ಚೆಕ್ ಮಾಡ್ಕೊಳ್ಳಕ್ಕೆ ನನಗೆ ಸಹಾಯ ಆಗ್ತಾ ಇದೆ. ಯಾವುದೇ ಒಂದು ಕೆಟ್ಟ ಘಟನೆ ಬಂದ್ರು ಕೂಡ ಅದನ್ನ ತಕ್ಷಣ ನೋಡಿ ಅದನ್ನ ನನ್ನ ನೋಟವನ್ನು ಬದಲಾವಣೆ ಮಾಡಿದಾಗ ಅದು ಬೇರೆನೆ ಅಲ್ಲಿ ತಿರುವು ತೆಗೆದುಕೊಳ್ತಾ ಇದೆ ಅಂತ ಇಲ್ಲಿ ಹೇಳ್ಬಹುದು. ಹಿಂದೆ ಆಗಿರುವುದು ಅದು ಆ ಕ್ಷಣದಲ್ಲಿ ಆಗಿರುತ್ತದೆ. ನೋಡಿ ಈ ಕ್ಷಣ ಅಂದ್ರೆ ಹಿಂದೆ ಒಂದು ಏನು ಘಟನೆ ಆಗಿದ್ರು ಕೂಡ ಅದು ಅದೇ ಕ್ಷಣದಲ್ಲೇ ಆಗಿರುತ್ತದೆ. ಮುಂದೆ ಆಗೋದು ಕೂಡ ಯಾವ ಕ್ಷಣ ಅಂದ್ರೆ ಅದು ಒಂದು ಬ್ರಹ್ಮಾಂಡ ಅದಕ್ಕೊಂದು ಫಿಕ್ಸ್ ಮಾಡಿರ್ತದೆ. ಆ ಕ್ಷಣದಲ್ಲೇ ಆಗುತ್ತದೆ. ಅಂದರೆ ಆ ಕ್ಷಣದಲ್ಲಿ ಏನು ಆಗ್ಬೇಕು ಅದು ಆಗುತ್ತದೆ. ಇದನ್ನು ಬಿಟ್ಟು ಈ ಕ್ಷಣದಲ್ಲಿ ಏನಾಗಬೇಕು ಅದೇ ಆಗುತ್ತದೆ, ಮುಂದೆ ಏನಾಗಬೇಕು ಕೂಡ ಅದೇ ಆಗುತ್ತದೆ. ಇದು ಮನುಷ್ಯನಿಗೆ ಮಾತ್ರ ಈ ಕ್ಷಣ ಏನು ನಮ್ಗೆ ಇದನ್ನ ಅನ್ಕೊಳ್ತಾ ಇರೋದು ಮನುಷ್ಯನಿಗೆ ಮಾತ್ರ ಈ ಯೋಚನೆ. ಆದರೆ ಪ್ರಾಣಿ ಪಕ್ಷಿಗಳಿಗೆ, ಸಸ್ಯಗಳಿಗೆ ಈ ಯೋಚನೆನೇ ಇಲ್ಲ. ಅವು ಯಾವಾಗ್ಲೂ ವರ್ತಮಾನದಲ್ಲೇ ಇರುತ್ತವೆ. ಅವುಗಳಿಗೆ ಭೂತ ಮತ್ತು ಭವಿಷ್ಯದ ಚಿಂತೆನೆ ಇರೋದಿಲ್ಲ. ಈ ಕ್ಷಣದ ಬಗ್ಗೆ ಅದ್ಭುತವಾಗಿ ತಿಳಿಯಬೇಕಂದ್ರೆ ಉದಾಹರಣೆ, ಈಗ ನಾವು ಉದಾಹರಣೆ ಹೇಳ್ಬೇಕಂದ್ರೆ, ಈ ಹಗ್ಗದ ಮೇಲೆ ನಡೀತಾರೆ. ನಾವು ಸರ್ಕಸ್ ಅದೆಲ್ಲ ನೋಡ್ತಿರ್ಬೋದು, ಅಥವಾ ಅವ್ರದ್ದು ಹಾಬಿ ಇರ್ತೈತಿ ಒಂದು ಸೈಕಲ್ ಓಡಿಸೋದು ಇಂಥದೆಲ್ಲ, ಅಥವಾ ಕಾರ್ ರೇಸು, ಸೈಕಲ್ ಸ್ಕೂಟರ್ ರೇಸ್ ಅದನ್ನೆಲ್ಲ ನೋಡ್ತಾ ಇರ್ತೀವಿ. ಅದು ಅವ್ರಿಗೆ ಅಪಾಯ ಅಂತೂ ಗೊತ್ತಿರುತ್ತೆ, ಆದ್ರ ಅವ್ರಿಗೆ ಥ್ರಿಲ್ ಸಿಗುತ್ತೆ, ಅದರಲ್ಲಿ ಖುಷಿ ಸಿಗುತ್ತೆ. ಅದಕ್ಕೆ ಅವ್ರು ಏನ್ ಮಾಡ್ತಾರೆ,
ಆ ಕ್ಷಣದಲ್ಲಿ ಇದ್ಕೊಂಡು ಅದ್ ಹಿಂದೆ ಮುಂದೆ ಯಾವ್ದು ವಿಚಾರ ಮಾಡುದಿಲ್ಲ ಅವ್ರು. ಆ ಕ್ಷಣದಲ್ಲಿ ಏನ್ ವಿಚಾರ, ನಾನು ಇಲ್ಲಿ ಗೆಲ್ಬೇಕು ಅನ್ನೋದು ಒಂದೇ ಇರುತ್ತದೆ. ಅದಕ್ಕೆ ಆ ಕ್ಷಣಕ್ಕಾಗಿ ಅವ್ರೆಷ್ಟು ಹೋರಾಟ ಮಾಡಿ ವಿನ್ ಆದಾಗ ಆ ಖುಷಿಯನ್ನು ಅನುಭವಿಸ್ತಾರಲ್ಲ, ಅದು ತುಂಬಾ ಅದ್ಭುತ. ಅಂದ್ರೆ ಆ ಕ್ಷಣದಲ್ಲಿ ಇರ್ತಾರವ್ರು. ನಾನ್ ಬೀಳ್ತೇನಿ, ನಾ ಕಾರ್ ರೇಸ್ ನಲ್ಲಿ ಹೋದ್ರೆ ನಾನ್ ಬೀಳ್ಬಹುದು, ನನ್ಗೆ ಆಗಬಹುದು ಅಂತ ವಿಚಾರ ಮಾಡ್ತಾ ಇದ್ರೆ ಅವರು ಆ ಖುಷಿಯನ್ನು ಅನುಭವಿಸ್ಲಿಕ್ಕಿಲ್ಲಿ ಸಾಧ್ಯವಾಗುವುದಿಲ್ಲ. ಅದೇ ರೀತಿ ಕಾರ್ ರೇಸು, ಸ್ಕೂಟರ್ ರೇಸ್ ಅನ್ನು ನಾವು ನೋಡ್ಬೋದು. ಹಿಂದೆ ನಡೆದ ಘಟನೆಯ ಮೇಲೇನೆ ಒಬ್ಬ ವ್ಯಕ್ತಿಯನ್ನು ಇವನು ಅದೇ ರೀತಿ ಅಂತ ಜಡ್ಜ್ಮೆಂಟ್ ಮಾಡ್ತೀವಿ. ಅದನ್ನು ಈಗ ಬದಲಾವಣೆಯಾಗಿದ್ದರೂ ಅದನ್ನು ಗಮನಿಸದೆ ಅದೇ ರೀತಿ ತೀರ್ಮಾನ ಮಾಡಿ ಅವರು ಇಂಥವರೇ ಅಂತ ಅವ್ರಿಗೆ ಒಂದು ಲೇಬಲ್ ಹಾಕಿ ಬಿಡ್ತೇವೆ. ಅವ್ರು ಏನಾದ್ರೂ ನಮ್ ಏನಾದ್ರೂ ಕಳ್ಳತನ ಮಾಡಿದ್ದನ್ನ ನಾವು ನೋಡ್ತಿರ್ತೀವಿ. ಅದನ್ನ ಅವನು ಕಳ್ಳ ಅಂತ ಅವನ್ಗೆ ಒಂದು ಪಟ್ಟ ಕಟ್ಬಿಡ್ತೀವಿ. ನಾವೇ ಜಡ್ಜ್ಮೆಂಟ್ ಮಾಡ್ತೇವೆ. ಅವ್ನು ಈಗಾಗಲೇ ಅವನ್ನೆಲ್ಲ ಗುಣಗಳನ್ನ ಬಿಟ್ಟು ಒಳ್ಳೆಯವರಾಗಿರ್ಬೋದು, ಅದನ್ನ ನಾವು ಗಮನಿಸುದಿಲ್ಲ. ಅವ್ರಿಗೊಂದು ಅವ್ನು ಕಳ್ಳ ಅಂತಂದು ಲೇಬಲ್ ಕೊಟ್ಬಿಡ್ತೀವಿ. ಅವನು ಯಾವ ರೀತಿ ಬದಲಾವಣೆಗೆ ಆಗಿದ್ದಾನೆ ಅಂತ ಅನ್ನೋದನ್ನ ನಾವು ಸ್ವೀಕಾರ ಮನೋಭಾವನೆ ಇರುವುದಿಲ್ಲ. ಅವಾಗ ನಮ್ಗೆ ಅದೇ ನಮ್ಮ ಮೈಂಡ್ ಅಲ್ಲಿ ಇದ್ದಾಗ ನಮ್ಮ ಮನಸ್ಸು ಶಾಂತಿ ಇರ್ಲಿಕ್ಕೂ ಅಲ್ಲಿ ಸಾಧ್ಯವಾಗೋದಿಲ್ಲ. ಇದರಿಂದ ನಾನು ಹೊರಗೆ ಬರ್ಬೇಕೆಂದ್ರೆ ವ್ಯಕ್ತಿಗಳು ನಮಗೆ ನೋವನ್ನು ಕೊಟ್ಟಾಗಲೂ ಮುಕ್ತವಾಗಿ ಕ್ಷಮಿಸಿ ಈ ಕ್ಷಣದ ಖುಷಿಯನ್ನು ನಾವು ಅನುಭವಿಸಬೇಕು. ಹಾಗಾದರೆ ನಾನು ಈ ಕ್ಷಣದಲ್ಲಿ ಇದ್ದೇನೋ ಇಲ್ಲವೋ ಅಂತ ಚೆಕ್ ಮಾಡ್ಕೋದು ಹೇಗೆ ಅಂದ್ರೆ, ನನ್ನ ಯೋಚನೆಗಳನ್ನು ಗಮನಿಸುತ್ತಾ ಇರಬೇಕು. ಅಂದ್ರೆ ನಾವು ಯಾವ ರೀತಿ ಯೋಚನೆ ಮಾಡ್ತಾ ಇದ್ದೀವಿ. ಈಗ ತಕ್ಷಣ ನಾ ಕುಳಿತು ಕಣ್ಮುಚ್ಚಿದಾಗ ನನ್ನ ಯೋಚನೆಗಳು ಯಾವ ರೀತಿ ಇದಾವಂತಂದ್ರೆ, ಹಿಂದಿನ ಬಗ್ಗೆ ಯೋಚನೆ ಮಾಡ್ತಿದ್ದಾನ ಅಥವಾ ಮುಂದಿನ ಬಗ್ಗೆ ಯೋಚನೆ ಮಾಡ್ತಿದ್ದೇನೆ ಅಂತ ನೋಡಿದಾಗ ನಾನು ಅವಾಗ ನನ್ನ ಗಡಿಸ್ತೈತಿ ಭವಿಷ್ಯದ ಬಗ್ಗೆ ಯೋಚನೆ ಮಾಡೋದು ಬೇಡ, ಭೂತದ ಬಗ್ಗೆ ಯೋಚನೆ ಮಾಡೋದು ಬೇಡ. ಈ ಕ್ಷಣ ನನ್ಗೇನ್ ಬೇಕು, ಈಗ ನಾನು ಧ್ಯಾನ ಮಾಡ್ಬೇಕು, ಧ್ಯಾನಕ್ಕೆ ಕೊಡ್ಬೇಕು, ನಾನು ನನ್ನ ಉಸಿರು ಅದ್ರ ಜೊತೆನೆ ಇರ್ಬೇಕಂತ ಅನ್ನೋದನ್ನ ಈ ರೀತಿ ನಾವು ಪ್ರತಿ ಕ್ಷಣ ಏನ್ ಮಾಡ್ತೇವೆ ಅದ್ರ ಬಗ್ಗೆ ನಾವು ವಿಚಾರ ಮಾಡ್ದಾಗ, ನನ್ನ ಯೋಚನೆಗಳನ್ನು ಪ್ರತಿ ಕ್ಷಣ ಗಮನಿಸುತ್ತಾ ಬಂದಾಗ ಹಿಂದಿನ ಅಥವಾ ಮುಂದಿನ ಘಟನೆಗಳ ಬಗ್ಗೆ ಇದ್ದಾವೋ, ಈ ಕ್ಷಣದ ಘಟನೆ ಬಗ್ಗೆ ನಾನು ಯೋಚನೆ ಮಾಡ್ತಾ ಇದ್ದೇನೆ ಅನ್ನೋದನ್ನ ಪದೇ ಪದೇ ನಾವು ಚೆಕ್ ಮಾಡ್ತಾ ಇರ್ಬೇಕು. ಅಲ್ಲದೆ ಪ್ರತಿಯೊಂದು ಘಟನೆಗೂ ನಾನು ಯಾವ ರೀತಿ ಪ್ರತಿಕ್ರಿಯಿಸ್ತಾ ಇದ್ದೇನೆ ಅಂದ್ರೆ, ಅದೊಂದೇನೋ ಒಂದು ಘಟನೆ ನಡೀತು ತಕ್ಷಣ ನಾನು ಯಾವ ರೀತಿ ಪ್ರತಿಕ್ರಿಯೆ ಮಾಡ್ತೇನೆ ಅಂತ ಅನ್ನೋದನ್ನ ನಾನು ಗಮನಿಸ್ಬೇಕು. ಹಿಂದಿನ ಅಂದ್ರೆ ಅವ್ರ ಬಗ್ಗೆ ನಮ್ಗೆ ಹಿಂದೆ ಯಾವ್ದಾದ್ರು ನಮ್ಮ ಮನಸ್ಸಿನಲ್ಲಿ ಇದ್ರೆ ಅದನ್ನ ವಿಚಾರ ಇಟ್ಕೊಂಡಾಗ ಆ ಪ್ರತಿಕ್ರಿಯೆನೇ ಬೇರೆ ಆಗಿರ್ತದೆ. ಅಥವಾ ಈ ಪ್ರೆಸೆಂಟ್ ನಲ್ಲಿ ಇದ್ದಾಗ ನಾವು ಸ್ವೀಕಾರ ಮನೋಭಾವದಲ್ಲಿ ಇದ್ದಾಗ ನಮ್ಮ ಪ್ರತಿಕ್ರಿಯೆನೇ ಅವಾಗ ಬೇರೆ ಆಗಿರ್ತದೆ. ಅದನ್ನು ಕೂಡ ನಾವು ಗಮನಿಸುತ್ತಾ ಇರಬೇಕು. ಇದರಿಂದ ನಾನು ಎಚ್ಚರಿಕೆಯಿಂದ ಇದ್ದೇನೆ ಹಾಗೂ ನನ್ನ ಯೋಚನೆಗಳನ್ನು ವೀಕ್ಷಣೆ ಮಾಡ್ತಾ ಇದ್ದೇನೆ. ಅಂದ್ರೆ ನನ್ನ ಯೋಚನೆಗಳನ್ನ ನಾನೇ ವೀಕ್ಷಣೆ ಮಾಡ್ತಾ ಅಲ್ಲಿ ನಾನು ವೀಕ್ಷಕನ ಸ್ಥಾನಕ್ಕೆ ಬರ್ತೇನೆ. ನಾನೇ ನನ್ನನ್ನ ವೀಕ್ಷಣೆ ಮಾಡ್ತಾ ಬರ್ತೇನೆ. ಆಗ ಭೂತ ಮತ್ತು ಭವಿಷ್ಯದ ಬಗ್ಗೆ ಇರದೆ ಜಾಗರೂಕನಾಗಿರಲು ನನಗೆ ತುಂಬಾ ಸಹಾಯಕವಾಗುತ್ತದೆ. ಕೆಲವೊಂದು ಸಮಯದಲ್ಲಿ ಎಲ್ಲರಿಗೂ ಭಾವುಕರಾಗುವ ಅಥವಾ ನಮ್ಗೆ ಏನಾದ್ರೂ ಒಂದ್ ಯಾರೋ ಬಂದ್ ಅಂದ್ಬಿಡ್ತಾರ ಅಥವಾ ಅಸಹ್ಯ ಮಾಡ್ಬಿಡ್ತಾರ, ನಮ್ಗೆ ಅಹಂ ಅಂದ್ರೆ ಅವಾಗ ನಮ್ಗೆ ಏನಾಗ್ತತಿ, ನನ್ನ ಅಹಮ್ಗೆ ತೊಂದರೆ ಆಗ್ಬಿಡ್ತೈತಿ, ಅಹಮ್ಗೆ ಪೆಟ್ಟಾಗುವ ಸನ್ನಿವೇಶ ನಡಿಬಹುದು. ಅವ್ರು ಯಾರಾದ್ರೂ ಬಂದ್ರು ನಮ್ಗೆ ಅವಮಾನ ಮಾಡ್ಬೋದು ಅಥವಾ ನಮ್ಗೆ ಮರ್ಯಾದೆ, ಇಂಥ ಸನ್ನಿವೇಶಗಳು ಮರ್ಯಾದೆ ತೆಗೆಯುವಂತ ಕೆಲಸ ಅಂದ್ರೆ ಯಾರಾದ್ರೂ ಬೈದ್ ಬಿಡ್ಬೋದು ಸುಮ್ನೆ ಬಂದು. ಅವಾಗ ನಮ್ಗೆ ಇಲ್ಲಿ ಇದ್ದಾಗ ನಮ್ಗೆ ಏನಾಗ್ತದೆ, ನನ್ಗೆ ಹಿಂಗ ಅಂದ್ರಲ್ಲ ಅಂತ ಅನ್ನೋದು ಅಹಮ್ಗೆ ಪೆಟ್ಟಾಗುತ್ತೆ. ಇಂಥ ಸನ್ನಿವೇಶಗಳಲ್ಲಿಯೂ ನಾವು ನಮ್ಮ ಮನಸ್ಸನ್ನು ಎಚ್ಚರ ತಪ್ಪಿ ಕಂಟ್ರೋಲ್ ತಪ್ಪಿ ಹೋಗದಂತೆ ನಾನು ಪ್ರಜ್ಞಾಪೂರ್ವಕವಾಗಿ ನಡೆದುಕೊಳ್ಳಬೇಕು. ಅವ್ರು ಅಂದಿದ್ದಾರೆ ಆದ್ರೆ ನಾನ್ ತಪ್ಪು ಮಾಡಿದ್ದೇನೋ ಅಥವಾ ನಾನು ಇಲ್ಲ ಅಂತಿಲ್ಲ ಅಂದ್ಮೇಲೆ ನಾ ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬಾರ್ದು. ನಾನು ಅವ್ರು ಆ ರೀತಿ ನಡ್ಕೊಂಡಿದ್ದಾರೆ ಅಂದ್ರೆ ನಾನು ಅವ್ರಿಗೆ ಪ್ರತಿಕ್ರಿಯೆನ ನೀಡಬಾರ್ದು. ನಾನು ಪ್ರೆಸೆಂಟ್ ಅಲ್ಲಿ ಇರ್ಬೇಕು, ಎಚ್ಚರದಿಂದ ಇರ್ಬೇಕು, ನಮ್ಮ ಪ್ರಜ್ಞೆ ಪೂರ್ವಕವಾಗಿ ಇರ್ಬೇಕಂತ ಅನ್ನೋದನ್ನ ಇಲ್ಲಿ ಹೇಳುತ್ತೇನೆ. ಇಂಥ ಸನ್ನಿವೇಶಗಳನ್ನು ನಿಭಾಯಿಸಬೇಕೆಂದ್ರೆ ಪ್ರೆಸೆನ್ಸ್ ಆಫ್ ಮೈಂಡ್, ಈ ಕ್ಷಣವನ್ನು ಹೆಚ್ಚು ದೀರ್ಘವಾಗಿ ನಾವು ಪ್ರಾಕ್ಟೀಸ್ ಮಾಡಿದಾಗ ಮಾತ್ರ ಇದು ಸಾಧ್ಯ. ಎಂತ ಸವಾಲುಗಳು ಎದುರಾಗ್ತವೆ ಅವಾಗ ನಾವು ಆ ಕ್ಷಣದಲ್ಲೇ ಇದ್ದು ಸಮತೋಲನ ಕಾಯ್ದುಕೊಂಡಾಗ ನನ್ನ ಪ್ರತಿಕ್ರಿಯೆ ಹೇಗಿದೆ, ನಾನು ಯಾವ ರೀತಿ ವರ್ತಿಸುತ್ತಿದ್ದೇನೆ ಎಂಬುದನ್ನು ನೋಡಿಕೊಳ್ಳಲು ಆಗುತ್ತದೆ. ಆದ್ದರಿಂದ ಮನಸ್ಸನ್ನು ಶುದ್ಧವಾಗಿ ಶೂನ್ಯವಾಗಿ ಇಟ್ಟುಕೊಂಡು ಧ್ಯಾನ ಮಾಡುವುದನ್ನ ಅಭ್ಯಾಸ ಮಾಡಿದರೆ ನನ್ನ ಆರೋಗ್ಯ ನನ್ನ ಕೈಯಲ್ಲಿ. ಧ್ಯಾನದಲ್ಲಿ ಕುಳಿತಾಗ ಡೀಪ್ ಹೋಗಲು ನನಗೆ ನಾನೇ ಸಹಾಯ ಮಾಡಿಕೊಂಡಂತೆ. ಆದ್ದರಿಂದ ನಾನು ಮಾಡುವ ಕೆಲಸವನ್ನು ಪ್ರೀತಿಯಿಂದ ಆನಂದದಿಂದ ಮಾಡಬೇಕು. ಆ ಕೆಲಸದಲ್ಲಿ ಪ್ರತಿರೋಧ ಬಂದರೆ ಸಮಸ್ಯೆಗೆ ಸೂಕ್ತ ಪರಿಹಾರ ಕೈಗೊಂಡು ಖುಷಿಯಿಂದ ಈ ಕ್ಷಣದಲ್ಲಿ ಮಾಡಿದಾಗ ಯಶಸ್ಸು ಖಂಡಿತ ಸಿಗುತ್ತೆ. ಆದ್ದರಿಂದ ನಾವೆಲ್ಲರೂ ಈ ಕ್ಷಣದಲ್ಲಿ ಜೀವಿಸುವುದನ್ನ ರೂಢಿಸಿಕೊಳ್ಳಲೇಬೇಕು. ಮಕ್ಕಳಲ್ಲಿಯೂ ಇದನ್ನು ಪ್ರಾರಂಭದಲ್ಲಿ ತರಬೇತಿಗೊಳಿಸಿದಲ್ಲಿ ತುಂಬಾ ಮುಖ್ಯ ಅಂತ ಹೇಳ್ತಾ, ಈ ಕ್ಷಣದಲ್ಲಿ ನಾನು
ಈ ವಿಷಯದ ಬಗ್ಗೆ ನನಗೆ ಅವಕಾಶ ಮಾಡಿಕೊಟ್ಟದ್ದಕ್ಕಾಗಿ ಮತ್ತೊಮ್ಮೆ ಅಂತರಾಳದ ಕೃತಜ್ಞತೆಗಳು ಸಲ್ಲಿಸುತ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್. ತುಂಬಾ ಚೆನ್ನಾಗಿ ಹೇಳಿದ್ರಿ. ಎಲ್ಲರೂ ಅರ್ಥ ಮಾಡಿಕೊಂಡು ಜೊತೆಗೆ ನಮ್ಮ ಜೀವನದಲ್ಲಿ ನಮ್ಮ ದಿನನಿತ್ಯದ ಕರ್ತವ್ಯದಲ್ಲಿ ಅಳವಡಿಸ್ಕೊಳ್ಳತಕ್ಕಂತಹ ಅಂಶ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್. ರಘುನಾಥ್ ಸರ್. ನಮಸ್ತೆ ಮೇಡಮ್. ನಮಸ್ತೆ ಸರ್. ನಮಸ್ತೆ ಮೇಡಮ್. ಈ ಕ್ಷಣದ ಶಕ್ತಿ ತುಂಬಾ ಚೆನ್ನಾಗಿತ್ತು ಮೇಡಮ್. ಟಾಪಿಕ್ ನಾವೇನಾದ್ರೂ ಪ್ರೆಸೆಂಟ್ ಅಲ್ಲೇ ಇರ್ಬೇಕು, ನಾಟ್ ಇನ್ ಫ್ಯೂಚರ್, ನಾಟ್ ಇನ್ ಪಾಸ್ಟ್. ಅವೆರಡನ್ನು ನಮಗ್ ಗೊಂದಲಕ್ಕೆ ಈಡ್ ಮಾಡುತ್ತೆ. ಕೆಲವೊಮ್ಮೆ ನಮ್ಗೂ ಹಂಗೆ ಅನ್ನಿಸ್ತಿತ್ತು ಮೇಡಮ್, ನಾಳೆ ಏನಾಗ್ಬೋದು, ಏನಾಗುತ್ತೆ, ಅದೇ ಚಿಂತೆಲೆ ಬದುಕೋದ್ಕಿಂತ ಮತ್ತೆ ಇನ್ನೊಂದು ಮೇಡಮ್, ನಾವು ಧ್ಯಾನ ಮಾಡ್ತಿದೀವಲ್ಲ, ಧ್ಯಾನ ಮಾಡ್ಬೇಕಾದ್ರೆ ತುಂಬಾ ಪ್ರೆಸೆಂಟ್ ಅಲ್ಲಿ ಇರ್ತೀವಿ. ಅವಾಗ ಏನು ಅಂತ ಹೇಳಿದ್ರೆ ನಮ್ ಉಸಿರಾಟದ ಮೇಲೆ ಬಿಟ್ಟು ನಮ್ ಗಮನ ಎಲ್ಲೂ ಇರಲ್ಲ. ಏನೋ ಒಂದ್ ಸ್ವಲ್ಪ ಹೋದ್ರುನು ಥ್ಯಾಂಕ್ಫುಲ್ ಆಗಿದ್ದು ಮತ್ತೆ ವಾಪಸ್ ಬಂದ್ಬಿಡ್ತೀವಿ. ಲೈಕ್ ಪದೇ ಪದೇ ಇದನ್ನ ಮಾಡೋದ್ರಿಂದ ಯಶಸ್ಸು ತಗೋಬಹುದು ಅನ್ನೋದನ್ನು ನೀವು ಹೇಳಿದ್ರಿ ಮೇಡಮ್. ಮತ್ತೆ ನಾವ್ ಮಾಡೋ ಕೆಲ್ಸ ಪ್ರತಿಯೊಂದ್ರಲ್ಲೂ ಪ್ರೀತಿ ಇಟ್ಕೊಂಡ್ ಮಾಡಿದ್ರೆ ಅದು ಹಾಗೆ ಆಗುತ್ತೆ ಕೆಲ್ಸ. ಅದ್ರಲ್ಲಿ ಏನೋ ಅಡಕು ತೊಡಕುಗಳು ಬಂದ್ರು ಕೂಡ ಅದು ಬೇಗನೆ ಸಾಲ್ವ್ ಆಗುತ್ತೆ. ಮತ್ತೆ ಇನ್ನೊಂದು, ನೀವ್ ಹೇಳಿದ ಪ್ರಕಾರ ಕೆಟ್ಟವ್ರಿಗೂ ಒಳ್ಳೇದನ್ನ ಬಯಸೋಣ. ನಮ್ಗೇನೋ ಅವ್ರು ಮಾಡಿದ್ರು ಕೂಡ ಅದನ್ನ ಪ್ರತಿರೋಧ ಮಾಡದೆ, ಅದಕ್ಕೆ ಅವ್ರಿಗೇನೋ ನಾವು ಆನ್ಸರ್ ಮಾಡದೆ ಶಾಂತವಾಗಿದ್ರೆ ಅಲ್ಲಿ ಮುಂದೆ ಆಗ್ತಕ್ಕಂತ ಅನಾಹುತಗಳು ತಪ್ಪುತ್ತೆ. ಅದನ್ನು ಕೂಡ ಹೇಳಿದ್ರು ಮೇಡಮ್. ಮತ್ತೆ ನಮ್ಮ ಶರೀರ ಮತ್ತು ಮನಸ್ಸು ಎರಡು ಪ್ಯಾರಲಲ್ ಆಗಿರ್ಬೇಕು. ದೆನ್ ಬುದ್ಧಿ ಮತ್ತೆ ಮನಸ್ಸು ಎರಡು ಪ್ಯಾರಲಲ್ ಆಗಿ ಯೋಚನೆ ಮಾಡಿದ್ರೆ ಬೇಗ ಅಂದ್ರೆ ನಾವು ತಪ್ಪು ದಾರಿಗೆ ಹೋಗೋದನ್ನ ತುಂಬಾ ತಡೆಯುತ್ತೆ. ನಾವು ಬರೀ ಮನ್ಸಿನ ಮಾತನ್ನ ಕೇಳಿದ್ರೆ ಅದು ನಮಗೆ ರಾಂಗ್ ರೂಟಿಗೆ ಕರ್ಕೊಂಡು ಹೋಗ್ಬೋದು. ಬುದ್ಧಿ ಮತ್ತೆ ಮನಸ್ಸು ಎರಡನ್ನು ನಮ್ಮಲ್ಲಿ ಆತ್ಮಾವಲೋಕನೆ ಮಾಡ್ಕೊಂಡಾಗ ನಮಗೆ ಒಳ್ಳೆ ದಾರಿಗೆ ಹೋಗ್ಬೋದು ಅಂತ ಹೇಳ್ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ ಯು ಮೇಡಮ್. ಇಟ್ ವಾಸ್ ಗುಡ್ ಟುಡೇ. ಥ್ಯಾಂಕ್ ಯು ಮೇಡಮ್. ಈಗ ನಾನು ನೋಟ್ಸ್ ಮಾಡ್ಕೊಂಡಿದ್ದಿದ್ ವಿಡಿಯೋನು ಮಾಡ್ಕೊಂಡು ಯಾವ್ದು ಬುಕ್ ಇಲ್ಲ, ಒಟ್ಟು ಹೇಳ್ಬೇಕಂತ ಅನಿಸ್ತು. ಇದರಲ್ಲಿ ಏನಾದ್ರೂ ಮಿಸ್ಟೇಕ್ ಇದ್ರೆ ಹಿರೇ ಮಾಸ್ಟರ್ ಏನಾದ್ರೂ ಅದನ್ನ ಸರಿಪಡಿಸ್ಬೋದು. ಇಲ್ಲಿ ಯಾಕಂದ್ರೆ ತಪ್ಪಿನ ನಾನು ಪ್ರಶ್ನೆನೇ ಬರುದಿಲ್ಲ ಮ್ಯಾಮ್. ಇಲ್ಲಿ ತಪ್ಪಿನ ಪ್ರಶ್ನೆನೇ ಬರುದಿಲ್ಲ. ತಪ್ಪು ಅಂತ ಹೇಳತಕ್ಕಂಥದ್ದು ಯಾವುದು ಸಹ ಈ ಸ್ವಾಧ್ಯಾಯದಲ್ಲಿ ಬಂದಿಲ್ಲ. ಆದ ಕಾರಣ ತಪ್ಪು ಅಥವಾ ಕ್ಷಮಿಸಿ ಅಂತ ಕೇಳತಕ್ಕಂಥ ಯಾವ ಅಂಶವೂ ಇದರಲ್ಲಿ ಇಲ್ಲ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ತುಂಬಾ ಚೆನ್ನಾಗಿ ಹೇಳಿದ್ದೀರಾ. ಆಕ್ಚುಲಿ ತುಂಬಾ ಚೆನ್ನಾಗಿ ಹೇಳಿದ್ದೀರಾ. ಥ್ಯಾಂಕ್ ಯು ಮೇಡಮ್. ಮಧುರಾ ಮ್ಯಾಮ್ ಇದ್ದಾರೆ ಮೇಡಮ್. ಮಾಸ್ಟರ್ಸ್ ನಂದಾ ಮೇಡಮ್ ಅವರು ತುಂಬಾ ಚೆನ್ನಾಗಿ ಹೇಳಿದ್ರು. ಮತ್ತೆ ಎಲ್ಲರ ಜೀವನದಲ್ಲಿ ಜೊತೆಗೆ ದಿನನಿತ್ಯವೂ ಸಹ ಇರತಕ್ಕಂತ ಒಂದು ಹೇಗೆ ನಾವು ಮೇಂಟೈನ್ ಮಾಡ್ಕೋಬೇಕು ಅಂತ ಹೇಳತಕ್ಕಂತ ಅಂಶವನ್ನ ಹೇಳಿದ್ದಾರೆ. ತಾವು ತಮ್ಮ ರೇವತಿ ಮೇಡಮ್, ಮೇಡಮ್. ಥ್ಯಾಂಕ್ ಯು ಮೇಡಮ್, ಅವಕಾಶಕ್ಕಾಗಿ ಥ್ಯಾಂಕ್ ಯು. ನಂದಾ ಮೇಡಮ್ ತುಂಬಾ ಚೆನ್ನಾಗಿತ್ತು ಮೇಡಮ್. ಅಂದ್ರೆ ಈ ಕ್ಷಣ ಹೇಗ್ ಬದುಕ್ಬೇಕು ಅಂದ್ರೆ ಪ್ರತಿ ಕ್ಷಣ ನಾವು ಮಾಡೋ ಕೆಲಸ ಅರಿವಿನಿಂದ ಮಾಡ್ಬೇಕು. ಅಂದ್ರೆ ನಮ್ಮಲ್ಲಿ ಸಾಕ್ಷಿ ಭಾವದಿಂದ ಮಾಡ್ಬೇಕು. ಅಂದ್ರೆ ಈಗ ಒಂದ್ ಅಡ್ಗೆ ಮಾಡ್ತಾ ಇದೀವಿ ಅಂದ್ರೆ ನಾನು ಏನ್ ಮಾಡ್ತಾ ಇದ್ದೀನಿ ಅನ್ನ ಪ್ರಜ್ಞೆ ಇರ್ಬೇಕು ಅಂತ. ಅದೇ 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 ಒಂದು ಧ್ಯಾನ ಅಂತ. ಅಂದ್ರೆ ಆ ಸ್ಥಿತಿಯಲ್ಲಿ ನಾವು ಹೋದಾಗ ಪ್ರತಿಯೊಂದು ನಮ್ಗೆ ನಾವು ಅರಿವಾಗ್ತಾ ಅಂತ ಪ್ರಜ್ಞೆ ಜಾಸ್ತಿ ಆಗುತ್ತೆ ಅನ್ನೋದನ್ನ ಮತ್ತೆ ಮೆಲುಕು ಹಾಕ್ಸಿದ್ರಿ ನಮ್ಗೆ. ಥ್ಯಾಂಕ್ ಯು ಮೇಡಮ್. ತುಂಬಾ ಅದ್ಭುತವಾಗಿತ್ತು, ತುಂಬಾ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ಏನ್ ತಪ್ಪು ಅಂತ ಏನು ಇಲ್ಲ ಮೇಡಮ್. ನೀವೆಲ್ಲರೂ ನಾವು ಏನ್ ಹೇಳ್ತಿದೀವೋ ಅದೇ. ಇಲ್ಲಿ ಅಂದ್ರೆ ಕಲ್ತಿದ್ರೆ ಹೇಳ್ಬೇಕು ಅಂತ ಪತ್ರಿಜಿಯವರೇ ಹೇಳ್ತಾ ಇದ್ದಾರೆ. ಅದಕ್ಕೆ ಏನ್ ಕಲ್ತಿದೀವೋ ಅದನ್ನ ಮತ್ತೆ ನಾವು ಪ್ರಸ್ತುತ ಪಡಿಸೋದಷ್ಟೇ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ತುಂಬಾ ಚೆನ್ನಾಗಿತ್ತು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರೇವತಿ ಮೇಡಮ್, ರಘುನಾಥ. ಥ್ಯಾಂಕ್ ಯು. ಹಾಗೆ ಸುಜಾತ ಮ್ಯಾಮ್ ಕೈ ಎತ್ತಿದ್ದಾರೆ, ಜೊತೆಗೆ ಲಿಂಕ್ ಅನ್ನ ಶೇರ್ ಮಾಡಿದ್ದಾರೆ. ದಯಮಾಡಿ ಎಲ್ಲರೂ ಓಪನ್ ಮಾಡಿ ಒಂದು ಲೈಕ್ ಅನ್ನ ಕೊಟ್ಟು ಕಾಮೆಂಟ್ ಅನ್ನ ಕೊಟ್ಟು ಎಸ್ ಅಂತ ಹೇಳ್ಕೊಂಡು ದಯಮಾಡಿ. ಓಕೆ ಮೇಡಮ್. ಸುಜಾತ ಮ್ಯಾಮ್ ಮಾತಾಡಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ನಂದಾ ಮೇಡಮ್. ಈ ಕ್ಷಣದಲ್ಲಿ ನೀವು ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಮೇಡಮ್. ಈ ಕ್ಷಣ ಏನದಲ್ಲ ಮೇಡಮ್, ಎಲ್ಲರಿಗೂ ಒಂದು ದಿನದಲ್ಲಿ ಎಷ್ಟೋ ಸಲ ಬಂದು ಹೋಗುತ್ತವೆ ಮೇಡಮ್. ಆ ಕ್ಷಣಕ್ಕೆ ನಾವು ಮಹತ್ವ ಕೊಟ್ಟು ತಲೆಯನ್ನು ಚೆನ್ನಾಗಿ ಇಟ್ಟು ವ್ಯವಸ್ಥಿತ ಮಾತಾಡಿದರೆ ಆ ಕ್ಷಣದಲ್ಲಿ ನಮಗೇನೂ ಆಗುವುದಿಲ್ಲ. ನಾವು ಹಿಂದೆ ಇಂಥ ತಪ್ಪುಗಳನ್ನು ಭರ್ಪೂರು ಮಾಡಿದ್ದೇವೆ ಮೇಡಮ್ ಆ ಕ್ಷಣದಲ್ಲಿ. ಆದರೆ ಆ ಕ್ಷಣ ಹೇಗಿತ್ತೆನ್ನುವುದು ಈಗ ತಿಳಿತದೆ ಮೇಡಮ್. ತುಂಬಾ ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಹೇಳಿದ್ರಿ ನಂದಾ ಮೇಡಮ್. ಥ್ಯಾಂಕ್ ಯು.
ಧ್ಯಾನದಲ್ಲಿ ಇದ್ದವರಿಗೆ ಮಾತ್ರ ಅದರದ್ದು ಅರ್ಥ ಆಗುತ್ತೆ. ಅದೊಂದು ನಾನು ಪಾಯಿಂಟ್ ಹೇಳೋದ್ ಬಿಟ್ಟೆ. ಯಾಕಂದ್ರೆ ಧ್ಯಾನಕ್ಕೆ ಬಂದಾಗ ಮಾತ್ರ ಅದು ಈ ಕ್ಷಣದ ಮಹತ್ವ ನಮ್ಗೆ ಗೊತ್ತಾಗುತ್ತೆ. ಹೌದ್ ಇಲ್ಲ ಹೌದು ಸಾಮಾನ್ಯರಿಗೆ ಅದು ಅರ್ಥ ಆಗುದಿಲ್ಲ. ಈ ಕ್ಷಣ ಅಂದ್ರೆ ಏನದು ಅಂತಂದು ನಮ್ಗೆ ಹೇಳ್ತಾರಲ್ಲ, ಅದಕ್ಕೆ ನಾವು ನಿಜವಾಗ ಧ್ಯಾನಸ್ಥರಿಗೆ ಮಾತ್ರ ಅದು ತುಂಬಾ ಮುಖ್ಯ. ಥ್ಯಾಂಕ್ ಯು ಮೇಡಮ್. ಈ ಕ್ಷಣ ಇಷ್ಟು ಮಹತ್ವ ಇದೆ ಅಲ್ಲ ಮೇಡಮ್, ಅದನ್ನು ನಾವು ಎಷ್ಟು ಹೊಗಳಿದರೂ ಕಮ್ಮಿ, ಎಷ್ಟು ಅಂದರೂ ಕಮ್ಮಿ. ಅಗ್ದಿ ಸೋಪ ಇದೆ, ಸರಳ ಇದೆ ಈ ಕ್ಷಣ ಅನ್ನುವುದು. ಆ ಕ್ಷಣದಲ್ಲಿ ನಾವು ಹೇಗೆ ವಾಗಸ್ತೀವೋ, ಏನು ಮಾಡುತ್ತೀವೋ ಅನ್ನೋದು ನಾವು ತಿಳ್ಕೊಂಡಾಗ ಅವಾಗ ಆ ಕ್ಷಣ ನಮ್ಗೆ ಒಳ್ಳೇದಾಗುತ್ತದೆ ಮೇಡಮ್. ನಂದಾ ಮೇಡಮ್ ತುಂಬಾ ಚಂದ ಟಾಪಿಕ್ ತಗೊಂಡ್ರಿ. ರೇವತಿ ಮೇಡಮ್ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಅವರು ತುಂಬಾ ಅದ್ಭುತ, ಎಲ್ಲರೂ ಇದ್ದಾರೆ ಮೇಡಮ್. ತುಂಬಾ ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಸುಭದ್ರಾ ಮ್ಯಾಮ್ ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ ನಂದಾ ಮೇಡಮ್. ತುಂಬಾ ಚೆನ್ನಾಗಿ ಹೇಳಿದ್ರಿ. ಪ್ರತಿಯೊಂದು ಕ್ಷಣಾನು ನಾವು ಅಕ್ಸೆಪ್ಟ್ ಮಾಡ್ಕೊಂಡು ಕೆಲಸ ಮಾಡಿದಾಗ ನಮ್ಗೆ ಭಾರ ಅಂತ ಅನ್ಸಲ್ಲ. ಪ್ರೀತಿಯಿಂದ ಮಾಡ್ತೀವಿ, ಪ್ರೀತಿಯಿಂದ ನಡೆಯುತ್ತೆ. ಅದರಿಂದ ಪ್ರತಿ ಕ್ಷಣ ನಾವು ಬದುಕೋದನ್ನ ಕಲಿಬೇಕು ಅಂತ ತುಂಬಾ ಚೆನ್ನಾಗಿ ವಿಶದವಾಗಿ ತಿಳಿಸ್ಕೊಡ್ತೀವಿ ಮೇಡಮ್. ಧನ್ಯವಾದಗಳು. ಅವಕಾಶ ಧನ್ಯವಾದ. ಶಾರದಾ ಪಾಟೀಲ್ ಮೇಡಮ್. ನಮಸ್ತೆ ರೇವತಿ ಮೇಡಮ್. ನಮಸ್ತೆ ನಂದಾ ಮೇಡಮ್. ಇವತ್ತಿನ ಟಾಪಿಕ್ ಚೆನ್ನಾಗಿತ್ತು, ಅದ್ಭುತವಾಗಿತ್ತು ಮೇಡಮ್. ತುಂಬಾ ಕ್ಲಾರಿಟಿ ಇತ್ತು. ಏನೋ ಅದ್ರಲ್ಲಿ ಚೆನ್ನಾಗಿಲ್ಲ, ಇದಿಲ್ಲ, ವಿಷಯ ಬಹಳ ಸ್ಪಷ್ಟವಾಗಿ ಹೇಳಿದ್ರಿ ಮೇಡಮ್. ನಾನು ನಿಮ್ಮನ್ನ ನೋಡಿದ 3 ವರ್ಷದ ಹಿಂದಿನ ನಂದಾ ಮೇಡಮ್ ಇಲ್ಲಿ, ಇವತ್ತಿನ ನಂದಾ ಮೇಡಮ್ ಅದೇ ಧ್ಯಾನ ಹೇಳಿ ಕಳ್ಸೋದು. ಇವತ್ತಿನಗಿಂತ ನಾನು ನಾಳೆ ಹೆಂಗಿದ್ದೆ, ಇವತ್ತಿಗಿಂತ ನಾನು ಇನ್ನೊಂದ್ ದಿನ ಉತ್ತಮ ಅನ್ನೋ ತರ ಬೆಳಿಬೇಕಂತೆ. ಅದನ್ನ ಪ್ರಾಕ್ಟಿಕಲ್ ಆಗಿ ನಿಮ್ಮಲ್ಲಿ ನೋಡ್ತಿದ್ದೀನಿ ಮೇಡಮ್ ನಾನು. ಥ್ಯಾಂಕ್ ಯು ಮೇಡಮ್. ತುಂಬಾ ಚೆನ್ನಾಗಿತ್ತು ವಿಷಯ. ಅಷ್ಟೇ ಸ್ಪಷ್ಟವಾಗಿ ಹೇಳಿದಿರಿ, ಹೇಳ್ಬೇಕಾಗಿದ್ದನ್ನ ಬಹಳ ಸ್ಪಷ್ಟವಾಗಿ ಹೇಳಿದಿರಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರೇವತಿ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಮಾಸ್ಟರ್ಸ್, ತಮ್ಮ ಅನುಭವಗಳನ್ನ ದಯಮಾಡಿ ಹಂಚ್ಕೊಳ್ಳಿ. ಮೇಡಮ್ ಅವರು ವರ್ಕಿಂಗ್ ಇದ್ದಾರೆ, ಆದ್ರೂ ತಮ್ಮ ಒಂದು ಸಮಯವನ್ನ ನಮಗೋಸ್ಕರ ಇಲ್ಲಿ ಬಂದು ಅರ್ಧ ಗಂಟೆವರೆಗೆ ತಮ್ಮ ಸಮಯವನ್ನ ಇಲ್ಲಿ ನೀಡಿದ್ದಾರೆ, ನಮ್ಗೆಲ್ಲ ಜ್ಞಾನವನ್ನ ಹಂಚಿದ್ದಾರೆ. ದಯಮಾಡಿ ಈ ತರ ಒಂದು ಹೇಳ್ಬೇಕಾದ್ರೆ ಅವರ ಜ್ಞಾನ ಎಷ್ಟಿದೆ, ಅವರು ಎಷ್ಟು ಕಷ್ಟಪಟ್ಟು ಅದನ್ನು ಪಡ್ಕೊಂಡಿದ್ದಾರೆ, ತಮ್ಮ ಅನುಭವ ಅಥವಾ ಪ್ರಶ್ನೆಗಳನ್ನ ಕೇಳಿ. ನಾಗಲಲಿತಾ ಮ್ಯಾಮ್ಗೆ ಅನ್ಮ್ಯೂಟ್ ಕೊಡಿ. ಓಕೆ ಮೇಡಮ್, ಕೊಟ್ಟೆ. ಒಂದೇ ನಿಮಿಷ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಾಗಲಲಿತಾ ಮೇಡಮ್ ಮಾತಾಡಿ. ಮ್ಯೂಟ್ ಆಯ್ತಾ? ಮೇಡಮ್ಗೆ ನಮಸ್ತೆ. ಮತ್ತೆ ನಮಸ್ತೆ. ನಂದಾ ಮೇಡಮ್ ತುಂಬಾ ಅದ್ಭುತವಾಗಿ ಹೇಳಿದ್ರು ಈ ಕ್ಷಣದಲ್ಲಿ ಅಂತ ಬಗ್ಗೆ. ಈ ಕ್ಷಣದಲ್ಲಿ ನಾವಿದ್ದಾಗ ಯಾವುದೇ ಒಂದು ಕೆಲಸಗಳು ಸುಸೂತ್ರವಾಗಿ ನಡೆಯುತ್ತೆ, ಮತ್ತೆ ನಮ್ಮನ್ನ ನಾವು ತಿದ್ಕೋಬಹುದು, ನಮ್ಮಲ್ಲಿರುವ ಒಂದು ಬದಲಾವಣೆ ಆಗುತ್ತೆ, ಮತ್ತೆ ಧ್ಯಾನಕ್ಕೂ ಸಹ ಇದು ತುಂಬಾ ಅದ್ಭುತವಾಗಿ ಸಹಕಾರಿಯಾಗುತ್ತೆ ಅಂತ ತಿಳಿಸಿದ್ರು. ತುಂಬಾ ಅದ್ಭುತವಾಗಿತ್ತು ಮೇಡಮ್, ಚೆನ್ನಾಗಿ ಕೊಟ್ರು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಸುತೇಜ ಮೇಡಮ್ಗೆ ಕೊಡಿ. ನಮಸ್ತೆ ಮೇಡಮ್. ಕೇಳ್ತದೆ ಹೇಳಿ. ಎಲ್ಲ ಸ್ವಲ್ಪ ಇವತ್ತು ಮತ್ತೆ ಮಳೆ ಜಾಸ್ತಿ ಆಗಿದೆ, ಅದಕ್ಕೆ ನಾನು ಮೆಸೇಜ್ ಹಾಕ್ಬಿಟ್ಟೆ. ನಂದಾ ಮೇಡಮ್ ನಮಸ್ತೆ. ತುಂಬಾ ಚೆನ್ನಾಗಿ ಹೇಳಿದ್ರಿ ಮೇಡಮ್. ನೀವು ಯಾವ್ದೇ ಟಾಪಿಕ್ ತಗೊಂಡ್ರು ಅದನ್ನ ಅರ್ಥ ಆಗೋ ತರ, ಮತ್ತೆ ಅದನ್ನ ಅವರು ಅಳವಡಿಸ್ಕೊಂಡು ಅನುಭವಿಸಿ ಎಷ್ಟೊಂದು ಹೇಳ್ತಿರ್ತಾರೆ. ಇವತ್ತು ಟಾಪಿಕ್ ಈ ಕ್ಷಣ ಹೆಂಗಿರ್ಬೇಕು ಅನ್ನೋದನ್ನ ಬಹಳ ಚೆನ್ನಾಗಿ ತಿಳಿಸ್ಕೊಟ್ರು ಮೇಡಮ್. ತುಂಬಾ ಚೆನ್ನಾಗಿತ್ತು. ಧನ್ಯವಾದಗಳು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಇನ್ನು ಮಾಸ್ಟರ್ಸ್, ಈ ಸ್ವಾಧ್ಯಾಯ ಮಾಡೋದ್ರಿಂದ ಇನ್ನೊಂದ್ ಮೇಡಮ್, ನಾವು ಪರ್ಫೆಕ್ಟ್ ಆಗ್ತೀವಿ, ನಾವು ಥರೋ ಆಗ್ತೀವಿ. ಯಾಕಂದ್ರೆ ಇದು ನಮ್ಗೆ ಇದು ಫಸ್ಟ್ ಸ್ಟೆಪ್ ಇರ್ಬೋದು ಹೇಳ್ತಾ ಇದ್ದೇನೆ ಅಂತಂದು. ಅಂದ್ರೆ ಇನ್ನೂ ತಿಳ್ಕೊಳ್ಳಿಕ್ಕೆ ನಮ್ಗೆ ಗುರೂಜಿ ಅವರು ಆಯ್ಕೆ ಮಾಡಿಕೊಟ್ಟಂತ ವಿಷಯಗಳು ತುಂಬಾ ಅದ್ಭುತವಾಗಿದೆ. ಒಂದೊಂದು ವಿಷಯ ನೋಡಿದಾಗ ತುಂಬಾ ಅದ್ಭುತ ಮೇಡಮ್. ಅಂದ್ರೆ
ಅದನ್ನ ನಾವು ನೋಡ್ತಾ ನೋಡ್ತಾ ಹೋದಾಗ ಒಂದ್ಸಲ 2 ಸಲ ಹೋದಾಗ ಅದು ಅರ್ಥ ಆಗುದೇ ಬೇರೆ ಬೇರೆನೇ ಇರುತ್ತೆ. ಫಸ್ಟ್ ಟೈಮ್ ಓದಿದಾಗ ಒಂದ್ ರೀತಿ ಅರ್ಥ ಆಗುತ್ತೆ ಹಾ ನಮ್ಗೆ, ಸೆಕೆಂಡ್ ಟೈಮ್ ನೋಡಿದಾಗ ಒಂದ್ ರೀತಿ ಅರ್ಥ ಆಗತ್ತೆ. ಹಂಗೆ ನಮಗೆ ತರೋ ಆಗ್ಲಿಕ್ಕೆ ತುಂಬಾ ಒಳ್ಳೆ ಪಾಯಿಂಟ್ ಅಂತ ನಾನು ಅನ್ಕೊಂಡಿದ್ದೆ ಮೇಡಮ್. ಥ್ಯಾಂಕ್ ಯು ರೇವತಿ ಮೇಡಮ್, ನನಗೆ ಪಟ್ಟಿದ್ದಕ್ಕಾಗಿದ್ರೆ. ಥ್ಯಾಂಕ್ ಯು ಮೇಡಮ್. ನಿಮ್ಮಂತವರಿಂದ ನಮಗೆ ಲಾಭ ಆಗ್ತಾ ಇದೆಯಲ್ಲ, ಅದು ಇಂಪಾರ್ಟೆಂಟ್. ಜ್ಞಾನ ಸುಮ್ಮನೆ ಸಿಗುದಿಲ್ಲ ಎಲ್ಲಿ ಸಹ. ಎರಡನೇದು, ತಾವು ಹೇಳಿದ ಹಾಗೆ ಓದ್ಕೊಳ್ಳುವಾಗ ಎಲ್ಲರಿಗೂ ಒಂದೇ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳಕ್ಕೆ ಆಗುದಿಲ್ಲ. ಸೊ ತಾವು ಅರ್ಥ ಮಾಡ್ಕೊಂಡು ಅದನ್ನ ಹಂಚಿಕೊಂಡಾಗ ನಾವು ಇನ್ನೂ ಅದರ ಡೆಪ್ತ್ ಅನ್ನು ಅರ್ಥ ಮಾಡ್ಕೊಳ್ತೇವೆ. ಅದು ಇಂಪಾರ್ಟೆಂಟ್. ಥ್ಯಾಂಕ್ ಯು ಮ್ಯಾಮ್. ಸಣ್ಣಗೌಡ್ರು ಸರ್ ಇದ್ದಾರಾ? ಹಾ, ಎಸ್, ಮಾತಾಡಿ ಸರ್. ಅನ್ಮ್ಯೂಟ್ ಮಾಡಿ. ರಘುನಾಥ್ ಕೊಟ್ಟಿದ್ದೇನೆ ಮೇಡಮ್. ಸರ್ ಮಾತಾಡಿ ಸರ್. ಎಲ್ಲ ಆತ್ಮ ಬಂಧುಗಳಿಗೂ ಶರಣಾರ್ಥಿಗಳು. ಶರಣಾರ್ಥಿ. ಕೇಳ್ತಾ ಇದ್ರೆ ಮೇಡಮ್ ಸ್ಪಷ್ಟವಾಗಿ? ಮಳೆ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಇದೆ. ಹಾ ಹೌದು, ಕೇಳ್ತಾ ಇದೆ. ಓಕೆ, ಧನ್ಯವಾದ ಮೇಡಮ್. ನಂದಾ ಮೇಡಮ್, BA ಪ್ರೆಸೆಂಟ್ ಥಿಂಕಿಂಗ್ ಅಂಡ್ ವರ್ಕಿಂಗ್ ಅಂತ ಹೇಳ್ತಾರಲ್ಲ, ಹಂಗೆ ಆಲೋಚನೆ ಇರ್ಬೋದು, ಕೆಲಸ ಇರ್ಬೋದು, ಸದ್ಯದಲ್ಲಿ ಸ್ಥಿತಿಯಲ್ಲಿ ಏನಿದೆ ಅದನ್ನ ಮಾತ್ರ ಆಲೋಚನೆ ಮಾಡ್ರಿ, ಅದ್ ಮಾತ್ರ ಮಾಡ್ರಿ ಅಂತೇಳಿ ನಾವ್ ಅದನ್ನ ಬಿಡ್ತೇವಿ. ಹೋದ್ನೇ ವರ್ಷ ಅದನ್ನ ಮಾಡಿದ್ದೆ, ನನಗ್ ಹೆಂಗ್ ಮಾಡಿದ್ಲು, ಅವ್ನ್ ಹಂಗಾಗಿದ್ದ, ಅಥವಾ ಮುಂದ್ ಏನಕತೆ ನೋಡ್ಕೊಂಡ್ಬಿಡ್ತಾನಿ, ದೇವ್ರು ಯಾಕೆ ಕೊಡಂಗಿಲ್ಲ, ಕೊಟ್ಟೆ ಕೊಡ್ತಾನ ಅಂತ ನೋಡು. ಓವರ್ ಕಾನ್ಫಿಡೆಂಟ್ ಆದ್ರೆ ಓವರ್ ಕಾನ್ಫಿಡೆಂಟ್ ಬೇಕಾರೆ, ಬಟ್ ಪ್ರೆಸೆಂಟ್ ವರ್ಕ್ ಮಾಡೋದಿಲ್ಲ ನಾವು. ಇವತ್ ಬೀಜ ಹಾಕ್ಬೇಕು, ಹೊಲ ಹದ ಆಗಿದೆ, ಬೀಜ ಹಾಕ್ಬೇಕು ಅಷ್ಟೇ. ಹಾಕಿದ್ರೆ ಅದಕ್ಕೆ ಅನುಪಾನ ಮಾಡಿದ್ರೆ, ನಿರಂತರ ಕೆಲಸ ಮಾಡಿದ್ರೆ ಮುಂದ್ ವರ್ಷ ಬೆಳೆ 4 ತಿಂಗಳ ನಂತರ ಬೆಳೆ ಬಂದೇ ಬರುತ್ತೆ. ನಾವ್ ಅದನ್ನ ಮಾಡಕ್ತಾ ಇರಲ್ಲ. ಬೆಳೆ ಯಾಕೆ ಬರಲ್ಲ, ಬಂದೇ ಬರ್ಬೇಕು ಅಂತಂದ್ರೆ ಬಿತ್ತಿದ್ರೆ ಬರುತ್ತೆ. ಹಂಗೆ ಈ ಕ್ಷಣದಲ್ಲಿ ನಾವೇನ್ ಆಲೋಚನೆ ಮಾಡ್ತೇವಿ ಅದು ಶುದ್ಧವಾಗಿರ್ಬೇಕು. ನಾವ್ ಮಾಡ್ತಕ್ಕಂಥ ಕೆಲಸ ಪರ್ಫೆಕ್ಟ್ ಆಗಿರ್ಬೇಕು. ಮತ್ತೆ ಈ ಕ್ಷಣಕ್ಕೆ ಅದು ಅವಶ್ಯಕತೆ ಇರ್ಬೇಕು. ಅದು ಈಗ ಏನ್ ನೀಡ್ ಪಾರ್ಟ್ ಅಂತ ಹೇಳ್ತಾರಲ್ಲ, ಈ ನೀಡ್ ಅವಶ್ಯಕತೆ ಇರ್ತಕ್ಕಂಥ ಕೆಲಸ ಮಾಡಿದ್ದೆ ಆದಲ್ಲಿ, ಅವಶ್ಯಕತೆ ಇರ್ತಕ್ಕಂಥ ಮಾತನ್ನ ಸರಿಯಾದ ರೀತಿಯಲ್ಲಿ ಸರಿಯಾದ ಟೈಮಿಗೆ ಆಡಿದ್ದೇ ಆದಲ್ಲಿ ಆಗ್ತಕ್ಕಂಥ ರಿಸಲ್ಟ್ಗಳು ಎಲ್ಲವೂ ಪರ್ಫೆಕ್ಟ್ ಆಗಿ ಬರುತ್ತೆ ಅನ್ನೋದಕ್ಕೆ ಅತ್ಯದ್ಭುತವಾಗಿ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಮೇಡಮ್. ಉದಾಹರಣೆ ಸಮೇತ ಕೊಟ್ಟಿದಾರ. ಪರವಾಗಿಲ್ಲ, ಮಹಾವತಾರ್ ಫೌಂಡೇಶನ್ ಹೆಂಗ್ ಕ್ರಿಯೇಟ್ ಮಾಡ್ತಾ ಇದೆ ನಮ್ಮ ಮಾಸ್ಟರ್ಸ್ ಅನ್ನೋದಕ್ಕೆ ತಾವೇ ಜ್ವಲಂತ ಸಾಕ್ಷಿ ಅಂತ ಹೇಳ್ಬೋದು. ಅಂದ್ರೆ ಪಕ್ಕಾ ಉದಾಹರಣೆ ಅಂತ ಹೇಳ್ಬೇಡು ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಒಳ್ಳೆ ವಿಷಯ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಎಸ್ ಮಾಸ್ಟರ್, ಸ್ವಲ್ಪ ಮುಂದುವರಿದು ಹೇಳ್ಬೇಕು ಅಂತಂದ್ರೆ, ನಾಡಿದ್ದು ನಮ್ಮ ರಾಷ್ಟ್ರದ ಒಂದು ಇಂಡಿಪೆಂಡೆನ್ಸ್ ಡೇ ಅಂತ ಹೇಳ್ತೀವಿ. ಸ್ವತಂತ್ರಗೊಳಿಸಿದಂತ ಒಂದು ದಿನ. ನಮ್ಮ ಭಾರತಾಂಬೆಗೆ ನಾವೆಲ್ಲರೂ ಕೂಡಿ ಹೃದಯದಿಂದ ನಮನಗಳನ್ನು ಸಲ್ಲಿಸ್ಬೇಕಾಗತ್ತೆ. ಅದರಲ್ಲೂ ವಿಶೇಷವಾಗಿ ತಮ್ಮ ಪ್ರಾಣ ತ್ಯಾಗ ಮಾಡಿರ್ತಕ್ಕಂತ ಆ ಹಿರಿಯ ಚೈತನ್ಯಗಳಿದಾವೆ. ನಾವೆಲ್ಲರೂ ಎಷ್ಟು ನಮ್ಮ ಪ್ರಮಾಣದಲ್ಲಿ ಭಾವೋದ್ವೇಗದಿಂದ, ಉತ್ಸಾಹದಿಂದ, ಸಂತೋಷದಿಂದ, ಗೌರವದಿಂದ ಅವ್ರಿಗೆ ನಮನಗಳನ್ನು ಸಲ್ಲಿಸ್ತೇವೆ, ಅವು ಖುಷಿ ಪಡ್ತವೆ. ಹೌದಾ? ಅದಕ್ಕೆ ನಾವೆಲ್ಲರೂ ಕೂಡ ಬಹುಶಃ ನಾಡಿದ್ದು 15 ತಾರೀಕು ರಾತ್ರಿ ನಾವು ರಾಷ್ಟ್ರಗೀತೆ ಹೇಳಿದ್ರೆ ಅಷ್ಟು ಸಮಂಜಸ ಆಗುತ್ತಿಲ್ಲ ಗೊತ್ತಿಲ್ಲ. ಹೇಳಿದ್ರೆ ಪರವಾಗಿಲ್ಲ ಅಂತ ಹೇಳನ್ರಿ. ಇಲ್ಲ ಅಂದ್ರೆ ನಾಳೆ ರಾತ್ರಿನೇ ನಾವು ರಾಷ್ಟ್ರಗೀತೆಯನ್ನ ಹೇಳೋ ನಾವೆಲ್ಲರೂ ಸೇರ್ಬಿಟ್ಟು ಈ ಒಂದು ಧ್ಯಾನ ಮಾಡಿದ ತಕ್ಷಣನೇ ಎಲ್ಲರೂ ಎದ್ನಿಟ್ಬಿಟ್ಟು ನಮ್ಮ ಮನೆಯಲ್ಲಿ ನಿಂತ್ಕೊಂಡು ಎಲ್ಲರೂ ಹಾಡ್ತೇವೆ ಅಂತಂದ್ರೆ ಪರವಾಗಿಲ್ಲ. ಹಾಡ್ ಬರದೇ ಇದ್ರೆ ಸುಮ್ನೆ ಕೇಳಿ ನಿಂತ್ಕೊಂಡಿರ್ರಿ. ಸುಂದರವಾದ ಧ್ವನಿಯಲ್ಲಿ ಹೇಳ್ತಕ್ಕಂಥ ಒಂದಿಬ್ರು ಹಾಡನ್ನು ಹೇಳಿದ್ರೆ ಸಾಕು. ಆ ರೀತಿಯಲ್ಲಿ, ಆ ರೂಪದಲ್ಲಿ ನಮ್ಮ ರಾಷ್ಟ್ರಕ್ಕಾಗಿ ಪ್ರಾಣಾರ್ಪಣೆ ಮಾಡಿರ್ತಕ್ಕಂಥ ಸ್ವಾತಂತ್ರ್ಯ ಯೋಧರಿಗೆ ನಮ್ಮ ಗೌರವ ನಮನಗಳನ್ನು ಸಲ್ಸೋಣ ಅಂತ ಹೇಳಿ ನನ್ನ ಒಂದು ಆಲೋಚನೆಯನ್ನ ತಮ್ಮೆದುರಿಗೆ ಹಂಚ್ಕೊಳ್ತಾ ಇದ್ದೀನಿ. ಎಸ್, ಚೆನ್ನಾಗಿದೆ ಸರ್, ಮಾಡೋಣ ಅಂದ್ರೆ ಎಲ್ಲರೂ ಥಮ್ಸ್ ಅಪ್ ಮಾಡಿ, ಎಸ್ ಅಂತ ಮೆಸೇಜ್ ಮಾಡಿ ನೋಡೋಣ ಎಷ್ಟು ಜನಕ್ಕೆ ಎಸ್ ಅಂತ ಮೆಸೇಜ್ ಮಾಡ್ಲಿಕ್ಕೆ ಬರುತ್ತೆ, ಎಷ್ಟು ಜನಕ್ಕೆ ದೇಶದ ಬಗ್ಗೆ, ರಾಷ್ಟ್ರದ ಬಗ್ಗೆ, ಭಾಷೆಯ ಬಗ್ಗೆ, ಹಿರಿಯರ ನಮ್ಮ ಚೈತನ್ಯಗಳ ಬಗ್ಗೆ ಅಭಿಮಾನ ಇದೆ ಅನ್ನೋದನ್ನ ಮೆಸೇಜ್ ಮುಖಾಂತರ ನೋಡೋಣ ಅಂತ ನಾ ಇಷ್ಟ ಪಡ್ತೇನೆ. ಎಸ್ ಅಂತ ಎಷ್ಟು ಜನ ಮಾಡ್ತೀರಾ? ಥಮ್ಸ್ ಅಪ್ ಮಾಡ್ತೀರಾ? ನೋಡೋಣ. ಅಬ್ಸರ್ವ್ ಮಾಡಿ. ಜ್ಯೋತಿ ಮ್ಯಾಮ್ ಬಂತು, ಶಾರದಾ ಪಾಟೀಲ್ ಬಂತು, ಎಲ್ಲರದು ಬರ್ತಾ ಇದೆ. ಓಕೆ, ಎಸ್, ಅದರ ಸಲುವಾಗಿ 15ನೇ ತಾರೀಕು ರಾತ್ರಿ ಏನ್ ಮಾಡೋಣ ಅಂದ್ರೆ ಮೇಡಮ್, ಸ್ವಾಧ್ಯಾಯ ಸ್ವಲ್ಪ ಧ್ಯಾನ ಕಡಿಮೆ ಮಾಡೋಣ, ಪರವಾಗಿಲ್ಲ. ಅಲ್ಲ, ಶುಕ್ರವಾರ 30 ನಿಮಿಷ ಧ್ಯಾನ. ಶುಕ್ರವಾರ 30 ನಿಮಿಷ ಧ್ಯಾನ. ಹಲೋ ಗೌಡ್ರೆ, ನ್ಯಾಷನಲ್ ಅಂತ ಹೇಳ್ತೀರಾ? ನಾಳೆ ನೈಟು
ರಾಷ್ಟ್ರಗೀತೆಯನ್ನು ಹೇಳನ್ರಿ, ಗೌರವ ಸಲ್ಲಿಸೋದಾಗುತ್ತೆ. ಅದನ್ನ ಆ ಟೈಮಲ್ಲಿ ಹೇಳ್ಬಾರ್ದೇನೋ. ಹಾ ಅದ್ ಕೇಳನ್ರಿ, ಬಲ್ಲವ್ರನ್ನ ಕೇಳಿ ಅಂದ್ರೆ ಅಡ್ವಾನ್ಸ್ ಹೇಳ್ಬೋದ್ರಿ. 15 ರಾತ್ರಿ ಹೇಳಂಗಿಲ್ಲ, 14 ರಾತ್ರಿ ಹೇಳ್ಬೋದು. ಯಾಕೆ 14 ರಾತ್ರಿನೇ ಸರ್ ಬ್ಲಾಕ್ ಆಕ್ಚುಲಿ ಕಾಸ್ಟಿಂಗ್ ಆಗುತ್ತೆ. ಅದಕ್ಕೆ ಸೂರ್ಯಾಸ್ತದ ಶುಕ್ರವಾರ ನಂತರ ದಿನ ಬೆಳಿಗ್ಗೆ ಇದೆಯಲ್ಲ ಸರ್, ಹೇಳಿ ಮೇಡಮ್. ಶುಕ್ರವಾರ ಬೆಳಿಗ್ಗೆ ಸೆಷನ್ ಇದೆಯಲ್ಲ, ಎಸ್, ಅದರಲ್ಲಿ ಹೇಳೋದು ಸೂಕ್ತ. ಯಾಕಂದ್ರೆ ಇದು ನೈಟ್ ಅಂದ್ರೆ ಯಾರು ಹೇಳೋದಿಲ್ಲ, ಅದಕ್ಕೋಸ್ಕರ ಅದು ಈವ್ನಿಂಗ್ ಒಳಗಡೆ 5 o'clock ಒಳಗಡೆ ಹೇಳ್ಬೇಕು ಅಂತಾರಲ್ಲ, ಅದಕ್ಕೆ. ಓಕೆ ಕೇಳನ್ರಿ, ಹಂಗಿದ್ರೆ ಮಾಡೋಣ, ಇಲ್ಲಾಂದ್ರೆ ಪರವಾಗಿಲ್ಲ. ಅದನ್ನ ನಾಳಿದ್ದು ಬಿಡೋಣ. ಅಲ್ಲ 15 ಬಿಡೋದಲ್ಲ, ತಾರೀಕಿನ ಬೆಳಿಗ್ಗೆ ಇದೆ, ಬೆಳಿಗ್ಗೆ ಮಾಡುವ. ಗುರುಗಳಿಗೆ ಬೆಳಿಗ್ಗೆ ಹೇಳ್ಬೇಕು, ಬೆಳಿಗ್ಗೆ ಮಾಡೋಣ. ಬೆಳಗ್ಗೆ ಮಾಡ್ತೀವಿ. ಹ್ಮ್. ಇನ್ನೊಂದು ನಾನು ಮುಂದುವರೆದು ಹೇಳುದು, 15 ರಾತ್ರಿ ರಾಷ್ಟ್ರಗೀತೆ ಹೇಳುದಿಲ್ಲ. ಅವತ್ತು ಧ್ಯಾನ ಕಡಿಮೆ ಮಾಡಿ ಸ್ವಾಧ್ಯಾಯ ಮಾಡಿ ಎಲ್ಲರೂ ಗೊತ್ತಿರ್ತಕ್ಕಂಥರು ರಾಷ್ಟ್ರದ ಭಕ್ತಿ ಗೀತೆ ಇರ್ಬೋದು, ರಾಷ್ಟ್ರಗೀತೆ, ದೇಶದ ಭಕ್ತಿ, ಇರ್ಬೋದು, ದೇಶಭಕ್ತಿ ಗೀತೆ, ದೇಶಭಕ್ತಿ ಗೀತೆ, ದೇಶಭಕ್ತಿ ಕ್ರಾಂತಿ ಗೀತೆ ಗೀತೆಯನ್ನ ಯಾವುದನ್ನೇ ಹೇಳ್ಬೋದು. 2 ನಿಮಿಷಕ್ಕೆ ಮೀರದಂತೆ ಹೇಳೋದು ಒಂದು. ಸಂಕ್ಷಿಪ್ತವಾಗಿ ಕೆಲವು ವ್ಯಕ್ತಿಗಳ ಬಗ್ಗೆ ಮಾತಾಡ್ತೇವೆ ಅಂದ್ರೆ ಮಾತಾಡ್ಲಿ, ನಾವು ಆ ಕ್ಷಣವನ್ನ ಇದ್ ಮಾಡ್ಕೊಳ್ಳೋಣ, ವಿಜ್ಲೆ ನೋಡೋಣ, ನೆನಪಿಸ್ಕೊಳ್ಳೋಣ ಅಂತ. ಶುಕ್ರವಾರ ಆಕ್ಚುಲಿ ಡಾಕ್ಟರ್ ಮಾಲಿನಿ ಮೇಡಮ್ ಬರ್ತಾರೆ ಸ್ವಾಧ್ಯಾಯಕ್ಕೆ. ಆ ನಂತರ ನೋಡುವ, ಅವ್ರು ಹೇಗೂ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ, ನನಗೆ ಜಾಸ್ತಿ ಅಂದ್ರೆ 10ವರೆಗೆ ಬಿಡ್ಬೇಕು, ಅಂದ್ರೆ ಪ್ರಶ್ನೆಗಳು ಎಲ್ಲವೂ ಸೇರಿ 10ವರೆಗೆ ಬಿಡ್ಬೇಕು ಮೇಡಮ್, ನನಗೆ ಬೇರೆ ಕೆಲಸ ಇದೆ ಅಂತ ಹೇಳ್ಕೊಂಡು. ಆ ನಂತರ ಒಂದು 10 ನಿಮಿಷ ಮುಂದುವರ್ಸೋಣ. ಅವತ್ತಿನ ದಿವಸ ಧ್ಯಾನ ಸ್ವಲ್ಪ ಕಡಿಮೆ ಮಾಡೋಣ ಮೇಡಮ್, ಪರವಾಗಿಲ್ವಾ? ಹಾ ಆಗ್ಬೋದು. 20 ನಿಮಿಷಗಳ ಧ್ಯಾನವನ್ನ ಮಾಡಿ ಶನಿವಾರದ ಹಾಗೆ, ಮತ್ತೆ 10 ನಿಮಿಷಗಳ ಮೊದ್ಲೇ ಸ್ವಾಧ್ಯಾಯವನ್ನ ಮಾಡಿ ಮೇಡಮ್ಗೆ ಬೇಗ ಕಳಿಸ್ಬಿಡೋಣ. ಆ ನಂತರ ದೇಶಭಕ್ತಿ ಗೀತೆಯನ್ನ ಹೇಳ್ಸೋಣ. ಶನಿವಾರ ನೀವು ವಿಶೇಷ ಕಾರ್ಯಕ್ರಮ ಇದೆ, ಅದರಲ್ಲೂ ಸಹ ದೇಶಭಕ್ತಿ ಗೀತೆಯನ್ನ ಹೇಳ್ಬೋದು. ಓಕೆ ಸಂದೀಪ್ ಸರ್. ಓಕೆ ಮೇಡಮ್. ನಂದ ಮೇಡಮ್ ಚೆನ್ನಾಗಿ ಹೇಳಿದ್ರಿ, ಸೂಪರ್, ಒಳ್ಳೆ ಟಾಪಿಕ್ ತಗೊಂಡ್ರಿ ಇವತ್ತು, ಸೂಪರ್ ಆಗಿತ್ತು. ಥ್ಯಾಂಕ್ ಯು ಮೇಡಮ್. ರೇವತಿ ಮೇಡಮ್ ಆಯ್ಕೆ ಮಾಡಿಕೊಟ್ಟಿದ್ದ ಟಾಪಿಕ್. ಥ್ಯಾಂಕ್ ಯು ಸರ್. ಗುರುಗಳ ಆಯ್ಕೆ ಎಲ್ಲವೂ ಗುರುಗಳ ಆಶೀರ್ವಾದ, ನಿಮ್ಮಂತವರ ಆಶೀರ್ವಾದ, ಧ್ಯಾನಿಗಳು. ಹಾಗಾಗಿ ಯಾಕಂತಂದ್ರೆ ಅಂತ ಸಬ್ಜೆಕ್ಟ್ಗಳೆಲ್ಲ ಎಲ್ಲೂ ನಮಗೆ ಸಿಗುದಿಲ್ಲ ಬೇರೆ ವೇದಿಕೆಗಳಲ್ಲಿ. ಸೊ ಈ ವೇದಿಕೆಯಲ್ಲಿ ಮಾತ್ರ ಇಂಥ ಸಬ್ಜೆಕ್ಟ್ಗಳು ಸಿಗ್ಬೇಕು. ಏನ್ ಹೇಳ್ತೀರಾ ಅಲ್ವಾ ಸರ್? ಬೇರೆ 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 ಇದನ್ನ ನಾವು ಕಲಿತೇವೆ, ಬಟ್ ಇಂತಹ ಸಬ್ಜೆಕ್ಟ್ಗಳಿದೆಯಲ್ಲ, ಇಂಥ ವಿಷಯಗಳು ಇಂಥ ವೇದಿಕೆಯಲ್ಲಿ ಮಾತ್ರ ಸಿಗ್ಲಿಕ್ಕೆ ಸಾಧ್ಯ, ಮತ್ತೆ ಎಲ್ಲರಿಂದನೂ ಆಗುದಿಲ್ಲಲ್ಲ, ಅದಕ್ಕೋಸ್ಕರ. ಮತ್ತೆ ಈ ಸಬ್ಜೆಕ್ಟ್ ನೀವು ಕೇಳಿದ್ರು ನೀವು ಯಾರಿಗೋ ಮುಖಾಂತರ ಆದ್ರೂ ಈ ನ್ಯೂಸ್ ಈ ಮೆಸೇಜ್ ಬಂದೇ ಬರುತ್ತೆ. ಎಸ್, ಯಾರ ಮುಖಾಂತರ ಆದ್ರೂ ನೀವು ಅನ್ಕೊಳ್ಳಿ ಮನ್ಸಲ್ಲಿ, ಅದ್ ಯಾರ ಮುಖಾಂತರ ಆದ್ರೂ ಬಂದೇ ಬರುತ್ತೆ ಮೆಸೇಜ್, ಬಂದೇ ಬರುತ್ತೆ. ಕರೆಕ್ಟ್, ಬಂದೇ ಬರುತ್ತೆ. ಅದಂತೂ ಸತ್ಯ. ನಾನು ಬಹಳಷ್ಟು ಇದ್ ಮಾಡ್ಕೊಂಡಿದ್ದೀನಿ. ನಾನು ಹೆಸರಲ್ಲಿ ಯಾವ್ದೋ ಕ್ವಶನ್ ಹಾಕೊಂಡ್ ಕೂತಾಗ ಆ ಕ್ವಶನ್ ಯಾರು ನಮ್ಗ್ ಗೊತ್ತಿಲ್ದವ್ರು ಅದನ್ನ ಕ್ವಶನ್ ಆನ್ಸರ್ ಹೇಳಿರ್ತಾರೆ, ಯಾರೋ ಒಂದು ಮುಖಾಂತರ ಆದ್ರೂ ನಮಗೆ ಬಂದೇ ಬರ್ತದೆ ಅಂತ. ಹೌದು ಸರ್, ಬಂದೇ ಬರುತ್ತೆ. ಅದೇ ಹೇಳೋದು, ಧ್ಯಾನದು ಮತ್ತೆ ಜ್ಞಾನದ ಒಂದು ಪವಾಡ ಇದೆ ಅಂತ. ಅದೆಲ್ಲ ಯೂನಿವರ್ಸಲ್. ಎಸ್ ಎಸ್, ಅದನ್ನ ಅರ್ಥ ಮಾಡ್ಕೋಬೇಕು ನಾವು. ಧ್ಯಾನ ಜಾಸ್ತಿ ಮಾಡಿದ ಹಾಗೆ ನಮ್ಮ ಜ್ಞಾನ ಸಹ ಜಾಸ್ತಿ ಆಗುತ್ತೆ. ಇಂಥದ್ದೆಲ್ಲ ಒಂದು ಬೆನಿಫಿಟ್ ನಮಗೆ ಸಿಗುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಪೂರ್ಣಿಮಾ ಮ್ಯಾಮ್ ಮಾತಾಡ್ತಿದ್ದಾರೆ ನೋಡಿ, ಹಲೋ ಮಾತಾಡಿ ಮ್ಯಾಮ್. ಎಸ್, ನಮಸ್ತೆ. ನಮಸ್ತೆ ಎಲ್ರಿಗೂ. ತುಂಬಾ ಹೃದಯದ ಧನ್ಯವಾದಗಳು ನಂದ ಮೇಡಮ್, ತುಂಬಾ ಚೆನ್ನಾಗಿತ್ತು. ನನಗೆ ಹೇಳ್ದಂಗಿತ್ತು. ನಂಗೆ ಏನೋ ಒಂದ್ ಸ್ವಲ್ಪ ಬೆಳಗ್ಗೆಯಿಂದ ಖಿನ್ನತೆ ಅನ್ಸ್ತಾ ಇತ್ತು, ಯಾವ್ದಾವ್ದೋ ವಿಚಾರಗಳಿಂದ ಪ್ರೆಸೆಂಟ್ ಆಗಿ ಬದುಕ್ಬೇಕು ಅನ್ನೋದಕ್ಕೆ. ಬಹುಶಃ ನಾನು ಅನ್ಕೋತಾ ಇದ್ದೆ, ಇದಕ್ಕೆ ಏನಾದ್ರೂ ನನ್ಗೆ ಸಂದೇಶ ಬೇಕಲ್ಲ, ನಂಗೆ ಸಮಾಧಾನ ಆಗ್ಲಿಕ್ಕೆ ಅಂತ. ನನ್ ಏನೋ ಪಾಪನ್ ಮಲಗಿಸೋದು ಅದು ಇದು ಇದ್ದೇ ಇರುತ್ತೆ ಮೇಡಮ್, ಜಾಸ್ತಿ ಜಾಯಿನ್ ಆಗಕ್ಕಾಗಲ್ಲ. ಹೌದು, ರಾತ್ರಿ ನಾನು ನೋಡಿದ್ದೇನೆ, ಕಡಿಮೆ ತಮ್ಮ ಹಾಡುಗಳು ಬರಲ್ಲ. ಇಲ್ಲಿ ಇಂಟರ್ನೆಟ್ ಪ್ರಾಬ್ಲಮ್ ಇತ್ತು. ಈಗಷ್ಟೇ ನಾವು ಅದನ್ನ ಏನೋ ಸರ್ವಿಸ್ ಮಾಡ್ಲೇ ಇಲ್ಲ ಅವರು. ಕೊನೆಗೆ ಮತ್ತೆ ಇನ್ನೊಂದು ಹಾಕ್ಸ್ಕೊಂಡ್ವಿ, ಜಿಯೋ ಇತ್ತು, ಸರ್ವಿಸ್ ಬರ್ಲೇ ಇಲ್ಲ ಅವರು. ಆಮೇಲೆ ಇದ್ರೂ ಕೂಡ ಅದಕ್ಕೆ ರೀಚಾರ್ಜ್ ಮಾಡ್ಸಿದ್ರು ಕೂಡ ಇನ್ನೊಂದು ಹಾಕ್ಸ್ಲಿಕ್ಕೆ ಅವ್ರಿಗೆ, ಅಂದ್ರೆ ಬುಕ್ ಮಾಡಿದಕ್ಕೆ ಬಂದ್ ಇಮಿಡಿಯೇಟ್ ಹಾಕ್ಬಿಟ್ರು. ಹಾಗಾಗಿ ಈಗ ಪರವಾಗಿಲ್ಲ ನೆಟ್ಟು. ಹಾಗಾಗಿ ನಾನ್ ಬರ್ತಿರ್ಲಿಲ್ಲ ಅಷ್ಟೇನೆ. ತುಂಬಾ ಆಮೇಲೆ ಮಗುನ್ ಸ್ಕೂಲ್ ಕಳ್ಸೋದಿರುತ್ತೆ, ಚಿಕ್ಕವನ್ ನೋಡ್ಕೊಳ್ಳೋದಿರುತ್ತೆ, ನಾನು ಸ್ಕೂಲ್ ಕೊಡೋದಿರುತ್ತೆ. ಆ ಒತ್ತಡದಲ್ಲಿ ನಾನ್ ಮಾತಾಡ್ಲಿಕ್ಕೆ ಆಗ್ತಿಲ್ಲ, ಬಟ್ ಎಲ್ಲದನ್ನು ಕೇಳಿಸ್ಕೊತಾ ಇದೀನಿ.
ನೈಟ್ ಮಾತ್ರ ನಾನು ಅಟೆಂಡ್ ಆಗ್ಲಿಕ್ಕೆ ಆಗ್ತಿರ್ಲಿಲ್ಲ. ನಂದಾ ಮ್ಯಾಮ್ ನನ್ ನಿಜವಾಗ್ಲೂ ಇನ್ಮೇಲೆ ನಾನು ಅಟೆಂಡ್ ಆಗ್ತೀನಿ, ತುಂಬಾ ಮಿಸ್ ಮಾಡ್ಕೊತಾ ಇದ್ದೆ. ಏನಾದ್ರು ಮಾಡ್ಕೊಂಡು ಖಂಡಿತ ಅಟೆಂಡ್ ಆಗ್ತೀನಿ. ತುಂಬಾ ನನಗೆ ಪಾಠ ಹೇಳ್ದಂಗಿತ್ತು, ಮನ್ಸಿಗೆ ತುಂಬಾ ಸಮಾಧಾನ ಆಯ್ತು. ಬಹುಶಃ ಟೆಲಿಪತಿನೋ ಇನ್ನೊಂದು ನಮ್ಗೆ ಹೇಳ್ತಾ ಇರ್ತಾರಲ್ಲ, ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋದು, ಇದೆಲ್ಲ ಮ್ಯಾಜಿಕ್ ಎಲ್ಲ ನಡೆಯುತ್ತಲ್ಲ ಮೇಡಮ್. ನಮ್ಮ ಗೊತ್ತಾಯ್ತು ನನಗೆ. ಸಂದೀಪ್ ಸರ್ ಹೇಳಿದ್ರಲ್ಲ, ಅದು ಎಲ್ಲಿಂದಾದ್ರೂ ಒಂದು ಆನ್ಸರ್ ಸಿಗುತ್ತೆ ಅಂತಂದಾಗೆ. ಹೌದು ಮ್ಯಾಮ್, ನನ್ಗೆ ಅದು ಕೊರಿತಾ ಇತ್ತು. ಹೆಂಗಪ್ಪ ಏನೋ ಕೆಲವ್ರ ನಡುವೆ ಇದ್ದಾಗ ಏನೋ ಹೇಳ್ತೀವಿ, ಆಮೇಲೆ ಅದು ತಪ್ಪು ಅನ್ಸುತ್ತೆ. ಇಲ್ಲ ನಾವ್ ಈ ತರ ಎಲ್ಲ ಅಭಿಪ್ರಾಯಗಳು ಹಂಚ್ಕೊಳಕ್ ಹೋಗ್ಬಾರ್ದು, ಒಪಿನಿಯನ್ಸ್ ಎಲ್ಲ ಶೇರ್ ಮಾಡ್ಕೊಳಕ್ ಹೋಗ್ಬಾರ್ದು. ಅದ್ರಲ್ಲೂ ಧ್ಯಾನಕ್ಕೆ ಬಂದ್ಮೇಲೆ ತುಂಬಾ ತುಂಬಾ ಮನ್ಸಿಗೆ ಬರ್ತಾ ಇದೆ, ಇದು ಮಾಡ್ಬೇಕು ಇದು ಮಾಡ್ಬಾರ್ದು ಅಂತ ನಮ್ಮೊಳಗೆ ಒಂದು ಡೈರೆಕ್ಷನ್ ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ ಮ್ಯಾಮ್. ಯಾರು ಇನ್ನೊಬ್ರು ಹೇಳೋದಲ್ಲ, ನಮ್ಮೊಳಗೆ ಹೀಗ್ ಮಾಡ್ಬಾರ್ದಲ್ವಾ, ಹೀಗ್ ಮಾಡ್ಬಾರ್ದಾಗಿತ್ತು ಅಂತ ಅನ್ಸುತ್ತೆ. ಆತರ ಮನವರಿಕೆ ಅನ್ನೋದು ಮಾಡ್ತಾನೆ ಹೋಗುತ್ತೆ. ಇದು ನಮ್ಮನ್ನ ಎಷ್ಟು ಫೈನೆಸ್ಟ್ ಮಾಡ್ತಾ ಹೋಗುತ್ತೆ ಅಂದ್ರೆ, ಬದುಕೆ ಇವತ್ತಿಗಿಂತ ನಾಳೆ ಚೆನ್ನಾಗಿರ್ಬೇಕು, ನಾಳೆಗಿಂತ ನಾಡಿದ್ದು ಬೆಟರ್ ಆಗಿರ್ಬೇಕು ಅಂತಾನೆ ಹೋಗೋದೇ ಸಾಧನೆ ಅಂತ ನಾನು ಅನ್ಕೊಂಡಿದೀನಿ. ನನಗೆ ಇದು ನಿಜವಾಗ್ಲೂ ತುಂಬಾ ಹೆಲ್ಪ್ಫುಲ್ ಆಯ್ತು, ತುಂಬಾ ಸಮಾಧಾನ ಆಯ್ತು. ನೀವು ಹೇಳೋ ರೀತಿ ಕೂಡ ತುಂಬಾ ಅದ್ಭುತವಾಗಿರುತ್ತೆ ಮ್ಯಾಮ್. ತಾವ್ ಅಳವಡಿಸ್ಕೊಂಡು ಸ್ವತಃ ನೀವು 100% ಅದನ್ನ ಅಳವಡಿಸ್ಕೊಂಡು ಅದನ್ನ ಪಾಲಿಸ್ಕೊಂಡೇ ಹೋಗ್ತಾ ಇರ್ತೀರಾ. ನಿಮ್ ಮಾತುಗಳಲ್ಲಿ ಕೇಳ್ತಿದ್ರೆ ನಿಜವಾಗ್ಲೂ ನಾವೊಂದು ಸಾಸಿವೆ ಕಾಳಷ್ಟ ಆದ್ರೂ ಏನಾದ್ರು ಇಂಪ್ರೂವ್ಮೆಂಟ್ ಆಗುತ್ತೆ. ತುಂಬಾ ಖುಷಿ. ಪೂರ್ಣಿಮಾ ಟೀಚರು ಶುಕ್ರವಾರ ದಿವಸ ಇರ್ತಿರಲ್ರಿ ನೈಟು? ಖಂಡಿತ ಅಣ್ಣ. ಅವತ್ತು ಹಂಗಾರೆ ನೀವು ಭಾರತಾಂಬೆಯ ಬಗ್ಗೆ ಅತ್ಯದ್ಭುತವಾಗಿರ್ತಕ್ಕಂಥ ಸುಂದರವಾದಂತ ಒಂದು ದೇಶಭಕ್ತಿ ಗೀತೆಯನ್ನ ತಮ್ಮಿಂದ ಮತ್ತು ತಮ್ಮ ಮಗನಿಂದ ಆದ್ರೂ ಪರವಾಗಿಲ್ಲ ಹೇಳ್ದಿ ಇವತ್ತು. ಆಮೇಲೆ ಹಾಗೇನೆ ಶನಿವಾರನೂ ಇದೆ ವಿಶೇಷ ಕಾರ್ಯಕ್ರಮ, ಅದರಲ್ಲೂ ನಾವು ತಮ್ಮನ್ನ ಎಕ್ಸ್ಪೆಕ್ಟ್ ಮಾಡ್ತೇವೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ಜ್ಯೋತಿ ಮ್ಯಾಮ್ಗೆ ಅನ್ಮ್ಯೂಟ್ ಕೊಡಿ. ಥ್ಯಾಂಕ್ ಯು ಜ್ಯೋತಿ ಮ್ಯಾಮ್. ಥ್ಯಾಂಕ್ ಯು ಜ್ಯೋತಿ ಮ್ಯಾಮ್. ಎಸ್ ಮ್ಯಾಮ್. ನಮಸ್ತೆ ರೇವತಿ ಮ್ಯಾಮ್. ನಮಸ್ತೆ. ನಮಸ್ತೆ ನಂದಾ ಮ್ಯಾಮ್. ನಮಸ್ತೆ ಮೇಡಮ್. ಎಸ್ ಮ್ಯಾಮ್, ಈ ಕ್ಷಣ ಅನ್ನೋ ಒಂದು ಟಾಪಿಕ್ ತುಂಬಾ ಅದ್ಭುತವಾಗಿತ್ತು ಮೇಡಮ್. ಯಾಕೆಂದ್ರೆ ಹಿಂದೆ ಏನಾಗಿದೆ, ಕೆಲವೊಂದ್ ಟೈಮಲ್ಲಿ ಮೈಂಡ್ಗೆ ಹಾಕೊಂಡ್ಬಿಟ್ರೆ ಅದೇ ಒಂದು ಕೊರಿತಾ ಇರುತ್ತೆ, ಮೈಂಡಲ್ಲಿ ಫುಲ್ಲು ನೆಗೆಟಿವ್ ಆಗ್ಬಿಡುತ್ತೆ. ಮುಂದೆ ಫ್ಯೂಚರ್ ಬಗ್ಗೆ ನಾವು ಹಿಂಗೆ ಆಗುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ, ಯಾವ್ದನ್ನ ಎಕ್ಸ್ಪೆಕ್ಟ್ ಮಾಡಬಾರ್ದು. ಆಕ್ಚುಲಿ ಪ್ರೆಸೆಂಟ್ ಅಲ್ಲಿ ಏನ್ ಬರುತ್ತೆ ಅದನ್ನ ನಾವು, ಅದಕ್ಕೆ ಏನೇ ಬಂದ್ರೆ ಸಮೇತ ಅದಕ್ಕೆ ನಾವು ಪ್ರಿಪೇರ್ ಆಗಿರ್ಬೇಕು, ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋಂಥ ಮನಸ್ಥಿತಿ ನಮಗೆ ಬರ್ಬೇಕು ಅನ್ನೋ ಒಂದು ಟಾಪಿಕ್ ಬಗ್ಗೆ ತುಂಬಾ ಅದ್ಭುತವಾಗಿ. ಯಾಕೆಂದ್ರೆ ಧ್ಯಾನಿಗಳಾಗಿದ್ದೀವಿ, ಆದ್ರೂ ಸಮೇತ ಕೆಲವೊಂದ್ ಟೈಮಲ್ಲಿ ಈ ಫ್ಯಾಮಿಲಿಲಿ ಆಗ್ಬೋದು, ಇಲ್ಲ ಹೊರ್ಗಡೆಯಿಂದ ಆಗ್ಬೋದು, ಏನೇ ಒಂದ್ ಪಾಯಿಂಟ್ ಬಂದ ಸಮೇತ ಇಮಿಡಿಯೇಟ್ ನಾವು ಮನ್ಸಿಗೆ ಹಾಕೊಂಡ್ಬಿಡ್ತೇವೆ. ಆ ಮನ್ಸಿಗೆ ಹಾಕೊಂಡು ಸುಮ್ನೆ ಅದ್ರ ಬಗ್ಗೆನೇ ಕೊರಿತಾ ಕೂತ್ಕೊಂಡು ನಾವು ಮನ್ಸನ್ನು ಹಾಳು ಮಾಡ್ಕೊಳ್ತೀವಿ, ಎಲ್ಲದನ್ನು ಹಾಳು ಮಾಡ್ಕೊಳ್ತೀವಿ. ಮನ್ಸು ಚೇಂಜ್ ಆಗುತ್ತೆ. ಆ ತರ ಆದಾಗ ಒಂದು ಅಪ್ಸೆಟ್ ಆಗತ್ತೆ. ಏನೊಂದಕ್ಕೂ ನಮ್ಗೆ ಕಾನ್ಸಂಟ್ರೇಷನ್ ಇರಲ್ಲ. ಯಾವ್ದೊಂದಕ್ಕೆ ಪಾರ್ಟಿಸಿಪೇಟ್ ಮಾಡ್ಬೇಕೋದಕ್ಕಾಗ್ಲಿ, ಒಂದ್ ಧ್ಯಾನ ಕೂತ್ಕೊಳ್ಳೋಕ್ಕಾಗಲಿ, ಪ್ರತಿಯೊಂದಕ್ಕೂ ತುಂಬಾ ಅಡೆತಡೆ ಆಗ್ತಾ ಇರುತ್ತೆ. ಈ ಒಂದು ಟಾಪಿಕ್ ಮಾತ್ರ ತುಂಬಾ ಅದ್ಭುತವಾಗಿತ್ತು ಮೇಡಮ್. ನಮ್ಮ ಒಂದು ಧ್ಯಾನಿಗಳಿಗೆ ತುಂಬಾ ಅದ್ಭುತವಾದ ಟಾಪಿಕ್. ಹಿಂದೆ ಏನಾಗಿದೆ ನಮಗ್ ಬೇಡ, ಮುಂದೆ ಏನಾಗುತ್ತೆ ಅದ್ ನಮಗ್ ಬೇಡ. ಪ್ರೆಸೆಂಟ್ ಈಗ ಏನಿದ್ದೀವಿ ಅದನ್ನ ನಾವು ಅಕ್ಸೆಪ್ಟ್ ಮಾಡ್ಕೊಂಡು ಹೋಗ್ಬೇಕು, ಅದನ್ನ ನಾವು ತಗೋಬೇಕು ಅನ್ನೋದ್ರ ಬಗ್ಗೆ ತುಂಬಾ ಅದ್ಭುತವಾಗಿ ತಿಳಿಸ್ಕೊಟ್ರು ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಯಾರ್ದು ಹ್ಯಾಂಡ್ ರೈಸ್ ಇಲ್ಲ ಅನ್ಸುತ್ತೆ. ನಾನು ಒಂದು ವಿಷಯವನ್ನ ತಮ್ಮೆಲ್ಲರ ಮಾಸ್ಟರ್ಸ್ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೇನೆ. ಇದೇ ಶನಿವಾರ 16ನೇ ತಾರೀಕು ಆಗಸ್ಟ್ 16ರಂದು ನಮ್ದು 41 ದಿನಗಳ ಮಂಡಲ ಕಾರ್ಯಕ್ರಮ ಮುಗಿಯುತ್ತೆ. ಗುರುಗಳ ಪ್ರಕಾರ ಆಕ್ಚುಲಿ 25ನೇ ತಾರೀಕು ಪುನಃ ನಮ್ದು 41 ದಿನದ ಮಂಡಲ, 2ನೇ ಮಂಡಲವನ್ನ ಪ್ರಾರಂಭ ಮಾಡ್ಲಿಕ್ಕೆ ಹೊರಟಿದ್ದೇವೆ. ಇಲ್ಲಿ ಈಗ ಈ ವೇದಿಕೆಯಲ್ಲಿ ಮಾತಾಡತಕ್ಕಂಥವ್ರು ಮಾತ್ರ ಅಲ್ಲ, ಸಾಕಷ್ಟು ಹೊಸ ಮಾಸ್ಟರ್ಸ್ ಇದ್ದೀರಾ. ತಮ್ಮ ಜ್ಞಾನ ಬಹುಶಃ ತಮ್ಮಲ್ಲಿದ್ರು ಯಾರು ಸಹ ಹ್ಯಾಂಡ್ ರೈಸ್ ಮಾಡ್ತಾ ಇಲ್ಲ, ಮಾತಾಡ್ತಾ ಇಲ್ಲ. ದಯಮಾಡಿ ಯಾರಾದರೂ ಸ್ವಾಧ್ಯಾಯವನ್ನ ಕೊಡ್ಲಿಕ್ಕೆ ಇಚ್ಛೆ ಪಡತಕ್ಕಂಥವರು ತಮ್ಮ ಹೆಸರನ್ನ ಹೇಳಬಹುದು. ಅದೇ ರೀತಿ ಹೋಸ್ಟ್ ಮಾಡ್ಲಿಕ್ಕೆ ಇಷ್ಟ ಇರತಕ್ಕಂಥವ್ರು ಅಥವಾ ಹೋಸ್ಟ್ ಮಾಡ್ಲಿಕ್ಕೆ ಜವಾಬ್ದಾರಿಯನ್ನ ತಗೊಳ್ಳತಕ್ಕಂಥವ್ರು ಸಹ ತಮ್ಮ ಅಭಿಪ್ರಾಯವನ್ನ ನೀಡಬಹುದು. ಯಾಕಂತಂದ್ರೆ ಕಲಿಕೆ ಅಂತ ಹೇಳತಕ್ಕಂಥದ್ದು ನಿರಂತರ. ನಾನು ಹೋಸ್ಟ್ ಆಗಿ ಸಾಕಷ್ಟು ಕಲ್ತ್ಕೊಂಡೆ. ಸೊ ಹಾಗೇನೆ ಪ್ರತಿಯೊಬ್ಬರಿಗೂ ಅವಕಾಶ ಇದೆ. ಜೊತೆಗೆ ಹೋಸ್ಟ್ಗಳಾಗುದು ಸಹ
ಹೋಸ್ಟ್ ಮಾಡೋದ್ರಿಂದನೂ ನಾವು ಸಾಕಷ್ಟು ಕಲಿತೇವೆ. ನಮ್ಮ ಕಮ್ಯುನಿಕೇಶನ್ಸ್, ನಮ್ಮ ಸಂವಹನ ಹೇಗಿರ್ಬೇಕು ಹೇಗೆ ಅಂತ ಹೇಳ್ತಕ್ಕಂಥದ್ದು. ಸೊ ಮತ್ತೆ ಇನ್ನೊಬ್ಬರಿಗೆ ನಾವು ಗೌರವದಿಂದ ಅವರನ್ನ ವೆಲ್ಕಮ್ ಮಾಡೋದಂತಾಗ್ಲಿ, ಅಥವಾ ಅವರಿಗೆ ಧನ್ಯವಾದವನ್ನು ಹೇಳೋದಂತಾಗ್ಲಿ, ಅಥವಾ ಈ ಸ್ವಾಧ್ಯಾಯ ಮಾಡಿದಂತಹ ಸಂದರ್ಭದಲ್ಲಿ ಅವರಿಗೊಂದು ನಮ್ಮ ಕೃತಜ್ಞತೆಯನ್ನ ಸಲ್ಲಿಸುವುದಾಗ್ಲಿ, ಇಂಥದನ್ನು ಸಹ ನಾವು ಈ ವೇದಿಕೆಯ ಮೂಲಕ ಕಲಿಬಹುದಾಗಿದೆ. ಈ ವೇದಿಕೆ ಒಂದು ಸದುಪಯೋಗವನ್ನ ಎಲ್ಲರೂ ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಆದ ಕಾರಣ ನಾನು ಈ ಅಂಶವನ್ನ ಗಮನಕ್ಕೆ ತರ್ತಾ ಇದ್ದೇನೆ. ಸಾಕಷ್ಟು ಜ್ಞಾನಿಗಳು ಇದ್ದೀರಿ ಅಂತ ನಾನು ಅಂದ್ಕೊಂಡಿದ್ದೇನೆ. ಯಾಕಂದ್ರೆ ಕೆಲವರು ಪ್ರಶ್ನೆ ಕೇಳುವಾಗ ಗೊತ್ತಾಗುತ್ತೆ, ಓ ಇವರಿಗೆ ಈ ಬಗ್ಗೆ ಹೆಚ್ಚಿನ ಜ್ಞಾನ ಇದೆ ಅಂತ. ಆದ್ರೆ ಅದನ್ನೆಲ್ಲ ಈ ವೇದಿಕೆಯಲ್ಲಿ ಎಲ್ಲರೊಟ್ಟಿಗೆ ಹಂಚಿಕೊಂಡ್ರೆ ಎಲ್ಲರೂ ಸಹ ಜ್ಞಾನವನ್ನ ಗಳಿಸಿದ ಹಾಗೆ ಆಗುತ್ತೆ ಅಂತ ಹೇಳತಕ್ಕಂಥ ಒಂದು ಮನವಿಯನ್ನ ನಾನು ಮಾಡ್ತಾ ಇದ್ದೇನೆ. ಒಂದು ವಾರಗಳ ಗ್ಯಾಪ್, ಯಾಕಂತಂದ್ರೆ ನೆಕ್ಸ್ಟ್ ಶೆಡ್ಯೂಲ್ ಅನ್ನ ತಯಾರು ಮಾಡ್ಬೇಕಾಗುತ್ತೆ. ವಿಷಯ ಜೊತೆಗೆ ಅದಕ್ಕೆ ತಕ್ಕಂತಹ ಸ್ಪೀಕರ್ಸ್ ಅನ್ನ ಸಹ ನಾವು ಆಯ್ಕೆ ಮಾಡಬೇಕಾಗುತ್ತೆ. ಹಾಗೆ ಇನ್ನೊಂದೇನು ಅಂತಂದ್ರೆ, ಸಣ್ಣಗೌಡ್ರು ಸರ್ ಹೇಳಿದ್ರು August 15 ನಾವೆಲ್ಲರೂ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳ್ಕೊಂಡು, ಜೊತೆಗೆ ಶನಿವಾರ ದಿನ ಕೊನೆಯ ದಿನ ತಮ್ಮ ಎಲ್ಲ ಏನು ಕಲೆಗಳಿದೆ, ಕಲಾವಿದರು ಎಲ್ಲರೂ ಏನೋ ಕಲಾವಿದರೇ ಹೇಳಬೇಕು ಅಂತಲ್ಲ, ಪ್ರತಿಯೊಬ್ರು ಸಹ ಪ್ರತಿಯೊಬ್ಬರಿಗೊಂದು ಕಲೆಯನ್ನ ದೇವರು ಕೊಟ್ಟಿದ್ದಾರೆ. ಆ ಕಲೆಯನ್ನ ಈ ವೇದಿಕೆಯಲ್ಲಿ ಪ್ರದರ್ಶನ ಮಾಡಬೇಕು. ಚುಟ್ಕವಾಗಿ ಎಲ್ಲವೂ ಸಹ ಕೇವಲ ಹಾಡು ಮಾತ್ರ ಅಲ್ಲ, ಮಿಮಿಕ್ ಇರಬಹುದು, ಯಾವುದೇ ಒಂದು ಸ್ಕಿಟ್ ಇರಬಹುದು, ಯಾವುದು ಸಹ ನಿಮ್ಮಲ್ಲಿರತಕ್ಕಂಥ ಒಂದು ಕಲೆಯನ್ನ ಇಲ್ಲಿ ಪ್ರದರ್ಶನ ಮಾಡಬಹುದು. ದಯಮಾಡಿ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಇದನ್ನು ಸಹ ವೇದಿಕೆಯಲ್ಲಿ ಹಂಚ್ಕೋಬೇಕು ಅಂತ ಕೇಳ್ಕೊಳ್ತೇನೆ. ಸಣ್ಣೇಗೌಡರು ಸರ್, ಹರೀಶ್ ಸರ್ ಇದ್ದಾರಾ? ಹರೀಶ್ ಸರ್ ದಯಮಾಡಿ ತಮ್ಮ ದರ್ಶನ ಮಾಡಿ. ಹರೀಶ್ ಸರ್ ಅನ್ಮ್ಯೂಟ್ ಕೊಟ್ಟಿದ್ದೀನಿ ಮೇಡಮ್. ಹೌದಾ? ಹಾ ಮೇಡಮ್, ಕೊಟ್ಟಿದ್ದೀನಿ. ಇಲ್ವಾ? ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಬ್ಯುಸಿ ಇದಾರೇನ್ರಿ ಅವ್ರು? ಏನು ಹೊರಗಡೆ ಇರ್ಬೋದು ಮೇಡಮ್. ಹೊರಗಡೆ ಹೋಗಿದಾರಾ? ಓಕೆ. ಮಾತಾಡಿಸ್ತಿದ್ರು. ಬೇರೆ ಯಾರಾದ್ರೂ ಇದ್ದಾರಾ? ಹೊಸ ಮಾಸ್ಟರ್ಸ್ ದಯಮಾಡಿ ಮಾತಾಡಿ. ಈ ಮಂಡಲವನ್ನ ತಾವೆಲ್ಲರೂ ಅನುಭವಿಸಿದ್ದೀರಾ. ಶನಿವಾರ ದಿನ ಮಾತ್ರ ಎಲ್ಲರೂ ಸಹ ತಮ್ಮ ಅಭಿಪ್ರಾಯವನ್ನ ಕೊಡಬೇಕು. ಧ್ಯಾನ ಹೇಗಿತ್ತು, ಅಥವಾ ಏನಾದರೂ ಸುಧಾರಣೆ ಬರಬೇಕಾ, ಹಾಗೆ ಜ್ಞಾನ ಸಹ ಇನ್ನೂ ಹೆಚ್ಚಿನ ಉತ್ತಮ ಅಂಶಗಳನ್ನ ತಮಗೆ ತಿಳ್ಕೋಬೇಕು ಅಂತಂದ್ರೆ ಆ ವಿಷಯವನ್ನು ಹೇಳಬಹುದು. ನಾನು ಪದೇ ಪದೇ ಹೇಳ್ತಾ ಇದ್ದೇನೆ. ಯಾಕಂತಂದ್ರೆ ನಿಮ್ಮ ಒಂದು ಅಭಿಪ್ರಾಯ ಈ ಒಂದು ಕಾರ್ಯಕ್ರಮನ ಇನ್ನೂ ಉತ್ತಮವಾಗಿ ನಡ್ಸ್ಕೊಂಡು ಹೋಗ್ಲಿಕ್ಕೆ ನಮಗೆ ಸಹಕಾರಿ ಆಗುತ್ತದೆ. ಯಾರೂ ಸರ್ವಜ್ಞರಿಲ್ಲ, ಎಲ್ಲರೂ ತಪ್ಪು ಮಾಡ್ತೇವೆ. ನಾವು ಅದನ್ನ ತಿದ್ದುಕೊಳ್ಳೋಕು ಸಹ ನಿಮ್ಮ ಒಂದು ಮಾರ್ಗದರ್ಶನ ನಮಗೆ ಬೇಕು. ಆದ ಕಾರಣ ನೀವೆಲ್ಲರೂ ಸಹ ಎಕ್ಸ್ಪ್ರೆಸ್ ಮಾಡಿ, ನಿಮ್ಮ ಎಕ್ಸ್ಪ್ರೆಷನ್ಸ್ ಏನಿದೆ ಅದನ್ನ ನೀವು ಎಕ್ಸ್ಪ್ರೆಸ್ ಮಾಡಿದ್ರೆ ಮಾತ್ರ ನಮ್ಗಳಿಗೆ ಅರ್ಥ ಆಗುತ್ತೆ ನಾವೇನ್ ತಪ್ಪು ಮಾಡ್ತಾ ಇದ್ದೇವೆ, ಅಥವಾ ಇನ್ನು ಉತ್ತಮವಾಗಿ ಹೇಗೆ ನಡ್ಸ್ಕೊಂಡು ಹೋಗ್ಬೋದು ಅಂತ ಹೇಳತಕ್ಕಂಥದ್ದು. ಆದ್ರಿಂದ ದಯಮಾಡಿ ಶನಿವಾರ ದಿನ ಎಲ್ಲರೂ ಸಹ ತಮ್ಮ ಅಭಿಪ್ರಾಯವನ್ನು ಹಂಚ್ಕೋಬೇಕು. ತಾವು ಹೇಗೆ ಬಂದಿರಿ, ಇದಕ್ಕೆ ತಮ್ಮನ್ನು ಯಾರು ಪರಿಚಯ ಮಾಡಿದ್ರು, ಇಷ್ಟು ದಿನದ 41 ದಿನದ ಒಂದು ಧ್ಯಾನವನ್ನ ಮಾಡಿದೀರಾ, ಇದರಿಂದ ನಿಮ್ಮಲ್ಲಿ ಏನು ಪರಿವರ್ತನೆ ಆಯ್ತು, ಏನಾದ್ರೂ ಹೆಲ್ಪ್ ಆಯ್ತಾ, ಅಥವಾ ಒಂದೇ ಬಾರಿಗೆ ಯಾರಿಗೂ ಪರಿವರ್ತನೆ ಆಗುದಿಲ್ಲ, ಇದು ಮುಂದೆಯೂ ನೀವು ಮುಂದುವರಿಸ್ತಕ್ಕಂಥ ಆಸಕ್ತಿ ಇದೆಯಾ ನಿಮಗೆ, ಇದರಿಂದ ಪ್ರಯೋಜನ ಇದೆಯಾ, ಸ್ವಾಧ್ಯಾಯದಿಂದ ಏನೇನ್ ಕಲ್ತ್ಕೊಂಡ್ರಿ, ಏನೇನ್ ಪ್ರಯೋಜನ ಆಯ್ತು, ಇಂತಹ ಅಂಶಗಳನ್ನ ದಯಮಾಡಿ ಗಮನಕ್ಕೆ ತರಬೇಕು. ಈ ವೇದಿಕೆಯ ಒಂದು ಸಾರ್ಥಕತೆಯನ್ನ ನಾವು ಕಂಡೇ ಕಾಣಬೇಕು ಅಂತ ಹೇಳತಕ್ಕಂಥದನ್ನ ಪ್ರತಿಯೊಬ್ಬರು ನಾನು ವಿನಂತಿ ಮಾಡ್ಕೊಳ್ತೇನೆ. ಬಹುಶಃ ಯಾರು ಇಲ್ಲ ಅಂತಂದ್ರೆ ಕ್ಲೋಸ್ ಮಾಡಬಹುದು ಅನ್ಕೊಂಡಿದ್ದೇನೆ ನಾನು. ಓಕೆ ಮೇಡಮ್. ಪ್ರೋಗ್ರಾಮ್ ಹಾ ಹೇಳಿ ಸರ್. ಈಗ ನೆಕ್ಸ್ಟ್ ನಮ್ಗೆ 41 ದಿನದ ಮಂಡಲ ಕಾರ್ಯಕ್ರಮ ನೆಕ್ಸ್ಟ್ ಸೆಕೆಂಡ್ ಬ್ಯಾಚ್ ಸ್ಟಾರ್ಟ್ ಆಗುತ್ತಲ್ಲ, ಅದಕ್ಕೆ ದಯವಿಟ್ಟು ಮಾಸ್ಟರ್ಸ್ ನಮ್ಮ ರಘುನಾಥ್ ಅವರ ತರ ಯಾರಾದ್ರೂ ಸ್ವ ಇಚ್ಛೆಯಿಂದ ನೀವು ಮುಂದೆ ಬರ್ತಾರೆ, ನಿಮ್ಮಲ್ಲಿ ಲ್ಯಾಪ್ಟಾಪ್ ಇದ್ರೆ, ಟೆಕ್ನಾಲಜಿ ನಿಮಗೆ ಗೊತ್ತಿದ್ರೆ, ದಯವಿಟ್ಟು ನಿಮ್ಮ ಸಹಾಯ ನಮಗೆ ಬೇಕಾಗಿದೆ, ಅವಶ್ಯಕತೆ ಇದೆ. ಆದ್ರಿಂದ ಅಂತವ್ರು ಯಾರಾದ್ರೂ ಇದ್ರೆ ಹ್ಯಾಂಡ್ ರೈಸ್ ಮಾಡಿ. ಹಂಗಂತ ಡೈಲಿ ಕ್ಲಾಸಸ್ ಇರಲ್ಲ, ನಾವ್ ಇರ್ತೀವಿ. ಏನೋ 41 ದಿವಸ ಅಂದ್ರೆ 10 ದಿನದ್ದು ಒಂದು ಪ್ರೋಗ್ರಾಮ್ ನೀವು ನಡೆಸ್ಕೊಡ್ಬೇಕಾಗತ್ತೆ ಅಷ್ಟೇ. ನಿಮ್ಮಲ್ಲಿ ಲ್ಯಾಪ್ಟಾಪ್ ಇರ್ಬೇಕಾಗುತ್ತೆ, ಅದ್ರದ್ದೆಲ್ಲ ಹೇಳ್ಕೊಡ್ತಾರೆ ನಮ್ಮ ಮೇಡಮ್ ಅವರು, ರಘುನಾಥ್ ಅವ್ರು ಹೇಳ್ಕೊಡ್ತಾರೆ ಯಾವ ತರ ಏನು ಅಂತ ಹೇಳ್ಬಿಟ್ಟು. ಆ ಕೆಲಸ ಮಾಡ್ಲಿಕ್ಕೆ ಲ್ಯಾಪ್ಟಾಪ್ ಇದ್ದಂತವ್ರು ದಯವಿಟ್ಟು ಯಾರಾದ್ರೂ ಇದ್ರೆ ಒಂದು 10 ದಿನಗಳವರೆಗೆ ಸೇವೆ ಮಾಡ್ಲಿಕ್ಕೆ, ಇದು ಕೂಡ ಸೇವೆ, ಕಲ್ತದ್ದನ್ನ ನಾವು ಸೇವೆ ಮಾಡ್ಬೇಕಲ್ಲ, ಸೇವೆ ಮಾಡ್ಲಿಕ್ಕೆ ಇದು ಒಂದು ನಾವು ಬಯಸ್ತಾ ಇದೀವಿ. ಅಂತವ್ರು ಯಾರಾದ್ರೂ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿದ್ರೆ ನಿಮಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ತೀವಿ, ನೀವು ಮಾತಾಡ್ಬೋದು, ನಿಮ್ಮನ್ನ ನೋಡಲಿಕ್ಕೆ ಇಷ್ಟಪಡ್ತೇವೆ ಯಾರೋದು ಅಂತ ಹೇಳ್ಬಿಟ್ಟು. ಇದಿರಲ್ಲ ಅಂತವ್ರು ಯಾರಾದ್ರೂ?
ಇನ್ನೊಂದೇನು ಅವಾಗ್ಲೇ ಅಂತಂದ್ರೆ ಮಾಡ್ಬೇಕಾಯ್ತು. ಹೆಚ್ಚಿನ ಯಂಗ್ಸ್ಟರ್ಸ್ ಅನ್ನ ನಮ್ಮ ವೇದಿಕೆಗೆ ತರುವುದು ಬಹಳ ಬಹಳ ಮುಖ್ಯ. ಯಾಕಂತಂದ್ರೆ ಆ ಸಣ್ಣ ವಯಸ್ಸಿನಲ್ಲೇ ಅವರು ಒಂದು ಒಳ್ಳೆಯ ಪಾಸಿಟಿವ್ ಚೇಂಜ್ ಆಗತಕ್ಕಂಥದ್ದು, ಪಾಸಿಟಿವ್ ಪರಿವರ್ತನೆ ಆಗತಕ್ಕಂಥದ್ದನ್ನು ನಾವು ಕಾಣಬೇಕು. ಸೊ ಅದರಿಂದ ನಿಜವಾಗ್ಲೂ ಒಳ್ಳೆಯ ಒಂದು ಸಮಾಜವನ್ನ ನಿರ್ಮಾಣ ಮಾಡಬಹುದು. ಜೊತೆಗೆ ಎಲ್ಲರೂ ಸಹ ಅವರವರ ವ್ಯಕ್ತಿತ್ವ, ಅವರ ಒಂದು ಫ್ಯಾಮಿಲಿಯ ಒಂದು ಏನು ಕಷ್ಟ ಸುಖಗಳನ್ನು ಸಹ ಪರಿಹಾರ ಮಾಡತಕ್ಕಂಥ, ಯಾಕಂತಂದ್ರೆ ಈ ವೇದಿಕೆಯಲ್ಲಿ ಸಾಕಷ್ಟು ಮಾಹಿತಿ ಸಿಗುತ್ತೆ. ಇದೆಲ್ಲವನ್ನ ಪಡ್ಕೊಂಡು ಪರಿವರ್ತನೆಗೆ ಸಹಕಾರ ಕೊಡಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಯಂಗ್ಸ್ಟರ್ಸ್ ಅನ್ನ ಮುಂದೆ ತರಬೇಕು ಎಲ್ಲರೂ ಸಹ. ನೋಡಿ, ಕೆಲವ್ರ ಹೆಸರು ಹೇಳ್ತೀನಿ ನಾನು. ಚಂದ್ರಮ್ಮ ಇರ್ಬೋದು, ಹರೀಶ್ ಇರ್ಬೋದು, ಇಂದಿರಾ ಐಫೋನ್ ಇರ್ಬೋದು, ಅನಂತರ ಲಕ್ಷ್ಮೀ ದೇವಿ ಅವ್ರದ್ದು ಇದಲ್ಲ, ಅವ್ರು ಬರೋದಲ್ಲ, ಲಕ್ಕಿ ಉಷಾ ಅವ್ರು ಇರ್ಬೋದು, ಮತ್ತೆ ಈ ತರ ಸುಮಾರು. ಅಂದ್ರೆ ಮನೆಯಲ್ಲೂ ಕೂಡ ನಿಮ್ಗೆ ಒತ್ತಡ ಕಡಿಮೆ ಇರ್ಬೇಕು, ಯಾಕಂದ್ರೆ ಮನೆಯಲ್ಲಿ ಒತ್ತಡ ಇದ್ರೆ ಪಾಪ ಮಾಡಕ್ ಆಗಲ್ಲ ಅವರು. ಆತರ ಫ್ರೀ ಇದ್ದು ಏನು ಒಂದು ಗಂಟೆ ಅಷ್ಟೇ, 9ಕ್ಕೆ ಸ್ಟಾರ್ಟ್ ಆಗತ್ತೆ, 10 ಕಾಲಿಗೆ ಕ್ಲೋಸ್ ಮಾಡ್ತೇವೆ. ಸಾಮಾನ್ಯವಾಗಿ 10 ಗಂಟೆವರೆಗೆ ಇದ್ರೆ ಸಾಕು ನೀವು. ಅದಕ್ಕೆ ಅಂತವ್ರು ಯಾರಾದ್ರೂ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ, ನೋಡೋಣ ನಿಮ್ ಕಡೆಯಿಂದ ಸಾಧ್ಯ ಆದ್ರೆ ನೀವು ಈ ಸೇವೆಯನ್ನು ಮಾಡೋದ್ರಿ. ರಿಯಲ್ಮಿ 6 ಯಾರದು? ಶ್ಯಾಮಲಾ ಮೇಡಮ್, ನಾ ಏನ್ ಹೆಸರು ಕರಿತಾ ಇದನ್ನ ದಯವಿಟ್ಟು ನೀವು ಹ್ಯಾಂಡ್ ರೈಸ್ ಮಾಡಿ, ನಿಮ್ಗೆ ಅನ್ಮ್ಯೂಟ್ ಕೊಡ್ತೀವಿ, ಮಾತಾಡಿ ನೋಡೋಣ. ವೀಣಾ HS ಸಾಧ್ಯ ಇದೆಯಾ ಮೇಡಮ್? ನೋಡುವ ಸರ್, ಅದನ್ನ ನೆಕ್ಸ್ಟ್ ನಾವು ಗುರುಗಳ ಹತ್ರ ಮಾತಾಡ್ಬಿಟ್ಟು ಮಾಡೋಣ. ಇವನ್ ಅವ್ರು ಯಾವ ಶೆಡ್ಯೂಲ್ ಅನ್ನ ಕೊಡ್ತಾರೆ ಹೇಗೆ ಅಂತ ಹೇಳ್ಕೊಂಡು, ಅವರ ಒಂದು ಅಭಿಪ್ರಾಯ ಹೇಗಿದೆ ಅಂತ ಹೇಳ್ಕೊಂಡು. ಆದ್ರೆ ಎಲ್ಲರೂ ಮುಂದೆ ಬರಬೇಕು. ಇದು ಒಂದು ಕಲಿಕೆ ಅಂತಾನೆ ತಿಳ್ಕೊಳ್ಳಿ. ಜೀವನದಲ್ಲಿ ಸಾಕಷ್ಟು ನಾವು ಕಲ್ತಿದ್ದೇವೆ ಅಂದ್ಕೊಂಡಿದ್ದೇವೆ. ಇಟ್ಸ್ ನೆವರ್ ಎಂಡಿಂಗ್. ಇದಕ್ಕೆ ಪ್ರಾಯ, ಏಜ್ ಅಂತ ಹೇಳತಕ್ಕಂಥದ್ದಿಲ್ಲ, ಟೈಮ್ ಅಂತ ಹೇಳತಕ್ಕಂಥದ್ದಿಲ್ಲ. ಎಲ್ಲಾ ಸಮಯದಲ್ಲಿ ಎಲ್ಲಾ ಲಕ್ಕಿ ಉಷಾ ಮೇಡಮ್ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ನಮಸ್ತೆ ಮೇಡಮ್. ನಮಸ್ತೆ ಎಲ್ಲರಿಗೂ. ನಮಸ್ತೆ. ಅದೇ ಸಣ್ಣಗೌಡ್ರು ಸರ್ ಹೇಳ್ದಂಗೆ ನಮ್ಮ ಹತ್ರ ಲ್ಯಾಪ್ಟಾಪ್ ಆ ತರ ಏನು ಇಲ್ಲ ಮೇಡಮ್. ಅದೇ ಮಕ್ಳು ಇರೋದ್ರಿಂದ ಡಿಸ್ಟರ್ಬೆನ್ಸ್ ಆಗ್ತಾ ಇರುತ್ತೆ, ಅದಕ್ಕೆ ಮುಂದೆ ಬರ್ತಿಲ್ಲ. ಮುಂದಿನ ದಿವಸಗಳಲ್ಲಿ ನಾವು ಟ್ರೈನ್ ಅಪ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. ನೋಡಿ, ಈ ತರ ಅಭಿಪ್ರಾಯ ಬರಬೇಕು. ಡೈಲಿ ಕ್ಲಾಸ್ಗಳು ಕೇಳ್ಕೊಂಡು ಓಕೆ, ಅದನ್ನ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್. ನಾವು ಇದನ್ನೇ ಹೇಳೋದು. ಮೇಡಮ್ ಅವ್ರು ಈ ಕ್ಷಣ ಅದೇ ಒಂದ್ ಸ್ವಲ್ಪ ಇದ್ ಮಾಡ್ಕೋತೀನಿ ಮೇಡಮ್. ಅದಕ್ಕೆ ನಾನು ಆಂಡ್ರಾಯ್ಡ್ ಮಾಡಲ್ಲ, ಮಾಮೂಲಿ ಇದು ಕ್ಲಾಸ್ಗಳೆಲ್ಲ ಕೇಳ್ತಾ ಇರ್ತೀನಿ. ನಂದಾ ಮೇಡಮ್ ತುಂಬಾ ಚೆನ್ನಾಗಿ ಈ ವಯಸ್ಸಲ್ಲಿ ಆಕ್ಟಿವೇಟ್ ನೋಡಿದ್ರೆ ಅದೇ ಎಲ್ಲರಿಗೂ ಸ್ಫೂರ್ತಿಯಾಗಿದ್ದಾರೆ ಅವರು. ಬೆಳಗ್ಗೆ 9 ಗಂಟೆ ತನಕನೂ ಇದ್ರಲ್ಲೇ ಇರ್ತಾರೆ. ಥ್ಯಾಂಕ್ ಯು ಮೇಡಮ್. ಅವ್ರಿಗೂ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಬೆನಿಫಿಟ್ ಆಯ್ತು ನಮಗೆ? ನೈಟ್ ಕ್ಲಾಸ್ ಸ್ಟಾರ್ಟ್ ಆಗಿದೆ, ಏನ್ ಬೆನಿಫಿಟ್ ಆಯ್ತು ಹೇಳ್ಬೋದಾ? ಅದೇ ಸರ್, ಅದೇ 9 ಗಂಟೆಯಿಂದ ಧ್ಯಾನ ಅದೇ ಇದು ಮುಗಿದ್ಮೇಲೆ ಒಂದ್ ಸ್ವಲ್ಪ ಹೊತ್ತು ಕುತ್ಕೋತೀನಿ ಸರ್ ನಾನು. ಮಕ್ಳುಗಳು ಮತ್ತೆ ಪದೇ ಬರ್ತಾ ಇರ್ತಾರೆ, ಅದಕ್ಕೋಸ್ಕರ ಸರ್. ಬೆಳಗ್ಗೆ ಹೊತ್ತು ಅದೇ ಇದ್ ಮಾಡಕ್ ಆಗಲ್ಲ. ಅದೇ ಮಧ್ಯಾಹ್ನ ಹೊತ್ತು ಜಾಯ್ನ್ ಆಗ್ತಾ ಇದೀನಿ ಸರ್. ನಾನು ಡೈಲಿ ಮಧ್ಯಾಹ್ನದ ಹೊತ್ತು ಮತ್ತೆ ನೈಟ್ ಆಗ್ತಾ ಇದೀನಿ. ಬೆಳಿಗ್ಗೆ 6:30 ಆಗ್ತೀನಿ ಸರ್ ನಾನು. ಎಲ್ಲಿಂದ ಮೇಡಮ್ ಜಾಯ್ನ್ ಆಗ್ತೀನಿ. ಅದೇ ಒಂದೊಂದ್ಸಲ ಮಾತ್ರ ಮಿಸ್ ಆಗುತ್ತೆ. ಬೆಂಗಳೂರು ಬೆಂಗಳೂರು ಸರ್. ಬೆಂಗಳೂರು ಬೆಂಗಳೂರು ಸರ್, ಗಿರಿನಗರ. ಓದಿದ್ರಿ ನಾವು ITI ಸರ್. ಓದಿರೋದು ಶಿವಮೊಗ್ಗ ಸರ್. ITI ಮಾಡಿರೋದು ಶಿವಮೊಗ್ಗ. ಅಂದ್ರೆ ಫ್ಯೂಚರಿಗೆ ಪ್ಲಾನ್ ಮಾಡ್ತಿರ್ತೀನಿ, ಅದಕ್ಕೆ ಎಜುಕೇಶನ್ ಕೇಳ್ತಿರ್ತೀನಿ ಸರ್ ಬೆಂಗಳೂರಲ್ಲಿ. ಪರವಾಗಿಲ್ಲ ಮೇಡಮ್. ಎಸ್ ಮಾಸ್ಟರ್, ಉಳಿದವರು ದಯವಿಟ್ಟು ಯಾರು ಮಾತಾಡಿಲ್ಲ. ಯಾರಾದ್ರೂ ಒಬ್ರು ಮಾತಾಡ್ಬೋದಾ? ನೈಟ್ ಕ್ಲಾಸ್ ಯೂಸ್ ಆಗ್ತಾ ಐತಾ ನಿಮ್ಗೆ? ಬೇಕಾ ಇದು ಅಂತ ಹೇಳಿ? ಬೇಕಾ? ಬೇಕು ಸರ್. ಅನ್ನೆಸೆಸರಿ ಟೈಮ್ ವೇಸ್ಟ್ ಮಾಡಕ್ಕಿಂತ ಮಲ್ಲಿಗೆ ಸೇವಂತಿಗೆ ಮಾತಾಡು ಮಲ್ಲಿಗೆ. ಎಲ್ಲಾರ್ಗು ಮೋಟಿವೇಶನ್ ಮಾಡ್ತಾ ಇದಾರೆ ಸರ್. ಥ್ಯಾಂಕ್ ಯು ಆಲ್ ಮಾಸ್ಟರ್ಸ್. ಥ್ಯಾಂಕ್ ಯು ಸನ್ನೇಗೌಡ್ರು ಸರ್. ಇನ್ನೊಂದೇನು ಅಂತಂದ್ರೆ, ನಾವು ಪ್ರೋಗ್ರಾಮ್ ಅನ್ನ ಸ್ವಲ್ಪ ಬೇಗ ಮುಗಿಸ್ಬೇಕಾಗ್ತದೆ. ಈ 10 ಗಂಟೆಗೆ ಕೂತ್ಕೊಳ್ಳೋರೆಲ್ಲ ಸಾಮಾನ್ಯವಾಗಿ ಕೆಲ್ಸಕ್ಕೆ ಹೋಗಿ ಬಂದವರಿಗೆ ಒಂದು ಅವಕಾಶ ಇದೆ ಇದು.
ಅವರು ಟಯರ್ಡ್ ಆಗಿರ್ತಾರೆ. ಮತ್ತೆ ನೋಡಿ, ಧ್ಯಾನಕ್ಕೆ ಬಂದಾಗ 60-70 ಜನ ಇರ್ತಾರೆ. ಆಮೇಲೆ ಮತ್ತೆ ಮತ್ತೆ ಸ್ವಾಧ್ಯಾಯಕ್ಕೆ ಬಂದಾಗ 50ಕ್ಕೆ ಇಳಿತಾರೆ. ಪ್ರಶ್ನೋತ್ತರ ಬಂದಾಗ ಈಗ ನೋಡಿ 30-34 ಜನ ಇದ್ದಾರೆ. ನಾವಿಲ್ಲಿ ಯಾರನ್ನ ಬ್ಲೇಮ್ ಮಾಡಬಾರ್ದು. ಯಾಕಂತಂದ್ರೆ ಎಲ್ಲರಿಗೂ ಟಯರ್ಡ್ ಆಗಿರ್ತದೆ, ಎಲ್ಲ ಆಗುತ್ತೆ. ಜೊತೆಗೆ ಒಂದೊಳ್ಳೆ ಧ್ಯಾನವನ್ನ ಮಾಡಿದಾಗ ನಿದ್ದೆಯೂ ಎಳೀತದೆ. ಹಾಗಾಗಿ ಅವರು ನೆಕ್ಸ್ಟ್ ಡೇಗೆ ಮತ್ತೆ ತಯಾರಾಗ್ಬೇಕು ಆಫೀಸಿಗೆ ಹೋಗ್ಲಿಕ್ಕೆ. ಅಟ್ಲೀಸ್ಟ್ ಧ್ಯಾನಕ್ಕೂ ತುಂಬಾ ಜನ ಇದನ್ನ ಪ್ರಯೋಜನವನ್ನ ಪಡ್ಕೋತಾ ಇದ್ದಾರೆ. ಜೊತೆಗೆ ಸ್ವಾಧ್ಯಾಯವನ್ನ ಸಹ ಕೇಳ್ತಾ ಇದ್ದಾರೆ. ನಿಧಾನಕ್ಕೆ ಅವರು ಧ್ಯಾನವನ್ನು ಮಾಡ್ತಾ 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 ಧ್ಯಾನವನ್ನ ಹೆಚ್ಚು ಮಾಡಿದಾಗ ನಮ್ಮ ವೇದಿಕೆಯಲ್ಲಿ ತುಂಬಾ ಹೊತ್ತು ಇರ್ತಾರೆ ಅಂತ ಹೇಳ್ತಕ್ಕಂಥ ಒಂದು ಅಭಿಪ್ರಾಯ ನನಗಿದೆ. ಜ್ಯೋತಿ ಅಂಜನ್ ಮೇಡಮ್ ಕೈ ಎತ್ತಿದ್ದಾರೆ, ಸಂದೀಪ್ ಸರ್ ಕೈ ಎತ್ತಿದ್ದಾರೆ. ಇಬ್ಬರಿಗೂ ಅವಕಾಶ ಕೊಟ್ಟು ನಂತರ ಈ ಪ್ರೋಗ್ರಾಮ್ ಅನ್ನ ಸಂಪನ್ನಗೊಳಿಸೋಣ. ಎಸ್ ಮೇಡಮ್, ಆಕ್ಚುಲಿ ನೈಟ್ ಸೆಕ್ಷನ್ ಖಂಡಿತ ಬೇಕೇ ಬೇಕು ಮೇಡಮ್. ತುಂಬಾ ಅದ್ಭುತ. ಯಾಕೆಂದ್ರೆ ನನಗೆ ಸ್ವಲ್ಪ ನಿದ್ದೆ ಒಂದು ತುಂಬಾ ಡಿಸ್ಟರ್ಬ್ ಆಗ್ತಿತ್ತು. ಯಾವಾಗಂದ್ರೆ ಅವೆಲ್ಲ ಎದ್ದು ಕೂತ್ಕೊಬಿಡ್ತಿದ್ದೆ, ನಿದ್ದೆ ಅನ್ನೋದೇ ಬರ್ತಾ ಇರ್ಲಿಲ್ಲ. ಬಟ್ ನೈಟು ಇದರಲ್ಲಿ ನಾನು ಏನು ಒಂದು ಇದನ್ನ ಧ್ಯಾನ ಮಾಡಕ್ ನಿಂತ್ಕೊಂಡ್ಮೆ, ಅದಾದ್ಮೇಲೆ ಗೊತ್ತಿಲ್ಲ 10 ಗಂಟೆ 10:30 ಆಯ್ತು ಅಂದ್ರೆ ತೂಗ್ಬಿಡುತ್ತೆ ಮೇಡಮ್. ಬೆಳಗ್ಗೆ ಹೊತ್ತು ಎಚ್ಚರಿಕೆನೆ ಆಗಲ್ಲ, ಅಷ್ಟ್ರ ಮಟ್ಟಿಗೆ ಡೀಪ್ ಆಗಿ ನನಗೆ ನಿದ್ದೆ ಬರ್ಸಿದೆ. ತುಂಬಾ ಚೆನ್ನಾಗಿದೆ ಮೇಡಮ್. ನೈಟ್ ಶಿಫ್ಟ್ ಇದ್ದು ತುಂಬಾನೇ ಯೂಸ್ ಆಗ್ತಾ ಇದೆ. ಹಾಗೆ ನಾನು ಈಗ ನೈಟ್ ಸೆಕ್ಷನ್ ಅಲ್ಲಿ ನಡೆಯುವಂತದಕ್ಕೆ ಬೇಕಾದ್ರೆ ನಾನು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ. ನೀವು ಮಧ್ಯಾಹ್ನ ಮಾಡ್ತಾ ಇದ್ದೀರಾ? ಹೇಗೂ ತಮಗೆ ಅನುಭವ ಇದೆ? ಹಾ ಮೇಡಮ್, ಮಾಡ್ತಾ ಇದ್ದೆ. ಬಟ್ ಅಂದ್ರೆ ನನ್ನ ಹತ್ರ ಲ್ಯಾಪ್ಟಾಪ್ ಇಲ್ಲ. ಹಾಗಾಗಿ ನಾನು ಇದರಲ್ಲಿ ಅಟೆಂಡ್ ಮಾಡಕ್ ಆಗಲ್ಲ ಮೇಡಮ್. ಓಕೆ ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ಸಂದೀಪ್ ಸರ್? ಮೇಡಮ್, ಒಂದು ಏನಪ್ಪಾ ಅಂದ್ರೆ ಸ್ವಾಧ್ಯಾಯ ಫಸ್ಟೇ ಮಾಡ್ಬಿಡಿ. 9 ಗಂಟೆಯಿಂದ ಸ್ವಾಧ್ಯಾಯ ಮುಗಿಟ್ಟು 9:30 ಕ್ಲೋಸ್ ಮಾಡಿ. ಅದೇ ಪ್ಲಾನ್ ಇದೆ ಈ ಸಲ. ಕೊನೆಗೆ ಧ್ಯಾನ ಮಾಡ್ಬಿಟ್ಟು ಎಲ್ರು ಮಲ್ಕೋಬಹುದು ಅಂತ. ಅದನ್ನ ಆಲ್ರೆಡಿ ಗುರುಗಳ ಹತ್ರ ಡಿಸ್ಕಷನ್ ಆಗಿದೆ. ಗುರುಗಳು ಈಗ ನಾಳೆ ಹೊರಡ್ತಾ ಇದ್ದಾರೆ ಕಡತಾಲ್ಗೆ. ಅವ್ರು ಬಂದ ನಂತರ ಈ ಬಗ್ಗೆ ಚರ್ಚೆ ಮಾಡಿ ನಾವು ಫೈನಲ್ ಮಾಡೋಣ ಸರ್. ಜಾಸ್ತಿ ಜನ ಇರ್ತಾರೆ. ಎಸ್, ಇನ್ನೊಂದೇನಾಗಿದ್ರೆ ಅವ್ರಿಗೊಂಥರ ರೆಸ್ಟ್ ಆದಂಗ ಆಗುತ್ತೆ. ಈಗ ಧ್ಯಾನದಲ್ಲೇ ನಿದ್ರೆ ಬಂದ್ಬಿಡುತ್ತೆ. ಆ ನಂತರ ಸ್ವಾಧ್ಯಾಯ ಕೊಟ್ಟಾಗ ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ. ಟಯರ್ಡ್ ಆಗಿರ್ತಾರೆ ಕೆಲಸ ಎಲ್ಲ ಮಾಡಿ ಬಂದು. ಸೊ ಸ್ವಾಧ್ಯಾಯವನ್ನ ಕೇಳ್ಕೊಂಡು ಧ್ಯಾನವನ್ನ ಮಾಡಿ ಹಾಗೆ ಅವ್ರು ಮಲ್ಕೊಂಡ್ರೆ ಒಳ್ಳೆಯ ನಿದ್ದೆ ಮಾಡ್ಬೋದು ಅಂತ. ತುಂಬಾ ಜನ ಮೆಸೇಜ್ ಮಾಡ್ತಾ ಇದ್ದಾರೆ, ರಾತ್ರಿದು ಈ ಒಂದು ಇದು ಬೇಕೇ ಬೇಕು ನಮಗೆ ಧ್ಯಾನ ಮತ್ತೆ ಸ್ವಾಧ್ಯಾಯ ಅಂತ. ಓಕೆ, ಎಲ್ಲರ ಒಂದು ಇಚ್ಛೆಯ ಪ್ರಕಾರ ನಾವು ಇದನ್ನ ಮುಂದುವರ್ಸೋಣ. ನಾನು 1-2 ಸತಿ ಧ್ಯಾನ ಮಾಡ್ತಾ ಸ್ವಾಧ್ಯಾಯ ಕ್ಲಾಸ್ ಕೇಳ್ದೆ, ಹಂಗೆ ನಿದ್ದೆ ಹೋಗ್ಬಿಟ್ಟಿದ್ದೆ 1-2 ಸತಿ. ಅದು ಆಗುತ್ತೆ. ಯಾಕಂದ್ರೆ ನೈಟ್ ಅಂದ್ರೆ ಲೇಟ್ ಆದ ತಕ್ಷಣ ಈ 9 ಗಂಟೆಗೆ ಕೂತಿರ್ತಾರೆ ಮೇಡಮ್. ಅವರು ಡ್ಯೂಟಿಗಿಂದ ಬಂದವ್ರಿಗೆ ಜಾಸ್ತಿ ಅಂದ್ರೆ ಮತ್ತೆ ಅವಾಗ ಅವ್ರದ್ದು ಆಮೇಲೆ 11 ಗಂಟೆದ್ದು ಒಂದು ಧ್ಯಾನ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಲೇಟ್ ಆಗ್ತಂದ್ರೆ ಅಲ್ಲಿ ಮತ್ತೆ ಹೌದೌದು, ಅಲ್ಲಿ ಲೇಟ್ ಆಗುತ್ತೆ. ಅದಕ್ಕೆ ನಾವು ಇದನ್ನ ಸ್ಟ್ರಿಕ್ಟ್ಲಿ 10:30 ಗಂಟೆಗೆ ಮುಗಿಸ್ಲಿಕ್ಕೆ ನಾವು ಮಾಡ್ಬೇಕು. ಗುರುಗಳು ಸಹ ಹೇಳಿದ್ದಾರೆ ನನಗೆ 10:00 ಮುಗಿಸಿ ಅಮ್ಮ ಅಂತ ಹೇಳ್ಕೊಂಡು. ಅದು ಒಳ್ಳೇದು. ಯಾಕಂತಂದ್ರೆ ಮತ್ತೆ 11 ಗಂಟೆಗೆ ಮತ್ತೆ ಕೂತ್ಕೊಳ್ತಾರೆ. 11ರಿಂದ ಬೆಳಗಿನ ಜಾವ 4 ಗಂಟೆವರೆಗೆ. ನೆಕ್ಸ್ಟ್ ಮಂಡಲದಲ್ಲಿ ನಾನು ಅದೇ ಅನ್ಕೊಂಡಿದ್ದೇನೆ, 10:00 ನಾವು ಕ್ಲೋಸ್ ಮಾಡೋಣ ಅಂತ ಹೇಳ್ಕೊಂಡು. ಎಲ್ಲರೂ ಬೇಕು ಮೇಡಮ್. ಫಸ್ಟ್ ಸ್ವಾಧ್ಯಾಯ, ಆಮೇಲೆ ಧ್ಯಾನ. ಸೂಪರ್ ಮ್ಯಾಮ್ ಅಂತ ಹಾಕ್ತಾ ಇದ್ದಾರೆ. ಓಕೆ, ನಿಮ್ಮೆಲ್ಲರ ಆಶಯದಂತೆ ನಾವು ಪ್ರೋಗ್ರಾಮ್ ಅನ್ನ ಚೇಂಜ್ ಮಾಡಿ ನಾವು ಇದನ್ನೇ ಕೇಳೋದು. ತಮ್ಮ ಅಭಿಪ್ರಾಯ ಬೇಕು ಅಂತ ಹೇಳ್ತಕ್ಕಂಥ. ಏನು ಹೇಳಿಲ್ಲ ಅಂದ್ರೆ ಏನ್ ನಾವು ವೇಸ್ಟ್ ಮಾಡ್ತಾ ಇದ್ದೇವ, ನಾವು ಸುಮ್ನೆ ನಮ್ಗೆ ಮಾಡ್ತಾ ಇದ್ದೇವ ಅಂತ ಅನ್ಸುತ್ತೆ. ಎಲ್ರಿಗೂ ಉಪಕಾರ ಆಗ್ಬೇಕು, ಅದಕ್ಕೋಸ್ಕರ. ಓಕೆ, ಕ್ಲೋಸ್ ಮಾಡೋಣವ ರಘುನಾಥ್ ಸರ್? ಓಕೆ, ಎಲ್ಲ ಮಾಸ್ಟರ್ಸ್ ತುಂಬಾ ಚೆನ್ನಾಗಿ ಧ್ಯಾನ ಆಯ್ತು. ಜೊತೆಗೆ ಅಭಿಪ್ರಾಯವನ್ನು ಸಹ ಹೇಳಿದ್ರಿ. ಎಲ್ಲರಿಗೂ ಸಹ ಈ ವೇದಿಕೆ ಪರವಾಗಿ ಧನ್ಯವಾದಗಳು. ಜೊತೆಗೆ ಈ ವೇದಿಕೆಯನ್ನ ಕಲ್ಪಿಸ್ಕೊಟ್ಟು ಇಷ್ಟೊಂದು ಜನರಿಗೆ ಅಭಿಪ್ರಾಯ ಮಾಡ್ಲಿಕ್ಕೆ ಅಥವಾ ಧ್ಯಾನ ಮಾಡ್ಲಿಕ್ಕೆ ಅಥವಾ ಜ್ಞಾನದ ಒಂದು ಹಂಚಿಕೆಗೆ ನಾವು ಪಡ್ಕೊಳಕ್ಕೆ, ಜೊತೆಗೆ ಹೇಳುವವರು ಸಹ ಹೆಚ್ಚಿನದನ್ನ ಅಪ್ಡೇಟ್ ಮಾಡ್ಕೊಳಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿರ್ತಕ್ಕಂತಹ ಈ ಮಹತಾ ಸಂಸ್ಥೆಯ ಸಂಸ್ಥಾಪಕರು ಆಗಿರತಕ್ಕಂಥ ರಂಗನಾಥ್ ಸರ್ಗೆ ಅನಂತ ಧನ್ಯವಾದಗಳು. ಜೊತೆಗೆ ಇದನ್ನ ತುಂಬಾ ಚೆನ್ನಾಗಿ ನಿರ್ವಹಣೆ ಮಾಡ್ತಾ ಇರೋದಂತ ಅವರ ಆಫೀಸ್ ಸಿಬ್ಬಂದಿಗಳಿಗೆಲ್ಲರೂ ಸಹ ನನ್ನ ನಮನಗಳು. ಹಾಗನೇ ಈ ವೇದಿಕೆಯಲ್ಲಿ ಈ 2 ಲಾಭವನ್ನ ಪಡ್ಕೊಂಡು
ಧ್ಯಾನ ಹಾಗೂ ಸ್ವಾಧ್ಯಾಯವನ್ನ ಪಡ್ಕೊಳ್ತಾ ಇರತಕ್ಕಂಥ ಪ್ರತಿಯೊಬ್ಬರು ಧ್ಯಾನಿಗಳಿಗೂ ಸಹ ನನ್ನ ವಂದನೆಗಳು. ಹಾಗೇನೆ ಈ ಕಾರ್ಯಕ್ರಮದಲ್ಲಿ ಹೋಸ್ಟ್ ಮಾಡಿ ನಮಗೆ ಸಹಕಾರವನ್ನ ನೀಡುತ್ತಾ ಇರತಕ್ಕಂತಹ ಇವತ್ತಿನ ದಿನ ಸಣ್ಣೇಗೌಡರಿದ್ದು, ಮಧುರಾ ಮೇಡಮ್ ಇದ್ರು, ರಘುನಾಥ್ ಇದ್ರು, ಜೊತೆಗೆ ಅದ್ಭುತ ಜ್ಞಾನವನ್ನು ಹಂಚಿದ ನಂದಾ ಮೇಡಮ್ ಅವರಿಗೂ ಸಹ ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಪ್ರೋಗ್ರಾಮ್ ಅನ್ನ ನಾವು ಸಂಪನ್ನಗೊಳಿಸೋಣ. ಅದ್ಭುತವಾದ ಜ್ಞಾನ ದಾನ ಮಾಡಿಸಿದ್ದಕ್ಕೂ ನಿಮಗೂ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು.